ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾವು ಇವತ್ತಿಂದ ಒಂದು ಹೊಸ ಇನಿಷಿಯೇಟಿವನ್ನು ತಗೊಂಡು ಯಾವ ಥರ ಅಂದರೆ ಫಾರೆಕ್ಸಲ್ಲಿ ನೀವೇನಾದರೂ ಟ್ರೇಡ್ ಮಾಡೋವಾಗ ಯಾವ ಥರ ಲಾಟ್ ಸೈಜನ್ನು ತಗೋಬೇಕು, ಅದ್ರ ಜೊತೆಗೆ ನಿಮ್ಮ ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಹೇಗಿರಬೇಕು ಅನ್ನೋದನ್ನು ಒಂದು ಸಣ್ಣ ಅಕೌಂಟನ್ನು ಎಲ್ರಿಗೂ ಕೂಡ ಮ್ಯಾಕ್ಸಿಮಮ್ ನೀವು $100 ಅಥವಾ 10,000 20,000 50,000 ಇದ್ದರೆ ಯಾವ ಥರ ಸಣ್ಣ ಅಮೌಂಟನ್ನು ಹೇಗೆ ಗ್ರೋ ಮಾಡ್ಬೋದು ಅಂತ ತೋರ್ಸೋಕ್ಕೆ ನಿಮಗೆಲ್ರಿಗೂ ಕೂಡ ನಾನು ಸಣ್ಣ ಕೆಲವೊಂದು ಸಲ $100 ಇಟ್ಕೊಂಡು ಟ್ರೇಡ್ ಮಾಡೋಣ, ಕೆಲವೊಂದು ಸಲ $500 ಇಟ್ಕೊಂಡು ಟ್ರೇಡ್ ಮಾಡೋಣ, 1,00,000 ಇಟ್ಕೊಳ್ಳೋಣ, 10,00,000 ಇಟ್ಕೊಳ್ಳೋಣ, 1,00,00,000 ಇಟ್ಕೊಂಡು ಮಾಡೋಣ. ಸೊ ಇವತ್ತು ನಾವು ಒಂದು $500 ಆ್ಯಡ್ ಮಾಡಿಕೊಂಡು ಯಾವ ಥರ ಟ್ರೇಡ್ ಮಾಡ್ಬೋದು ಅಂತ ಈಗ ಜಸ್ಟ್ ತೋರಿಸ್ತಿದ್ದೇನೆ ನೋಡಿ. ನೀವು ಇಲ್ಲಿ ನೋಡಬಹುದು, ಈ ಒಂದು ಅಕೌಂಟಲ್ಲಿ ಆಸ್ ಆಫ್ ನಾವು ಒಂದು $500 ಡೆಪಾಸಿಟ್ ಮಾಡಿದ್ದೀವಿ. ನೀವು ಇಲ್ಲಿ ನೋಡಬಹುದು ಆಸ್ ಆಫ್ ಇಲ್ಲಿದೆ ನೋಡಿ. ಸೊ $500 ಡೆಪಾಸಿಟ್ ಮಾಡಿ ಈಗ ಇದರಲ್ಲಿ 2 ಟ್ರೇಡನ್ನು ಆಸ್ ಆಫ್ ಮಾಡಿದ್ವಿ ಯೂರೋದಲ್ಲಿ. ಅದು ಯಾವ ಥರ ಅಂದರೆ ಲಾಟ್ ಸೈಜ್ ನೀವು ಇಲ್ಲಿ ನೋಡ್ಬೋದು, 0.2 ಅಂದರೆ ಮಿನಿ 2 ಮಿನಿ ಮುಖಾಂತರ ಟ್ರೇಡನ್ನು ಮಾಡಿ ಈ ಥರ ಮಾಡಿದೆ ನೋಡಿ. ಹೋಪ್ ನೀವೆಲ್ಲರೂ ಇಲ್ಲಿ ನೋಡ್ತಿದ್ದೀರಾ. ತುಂಬ ಸಿಂಪಲ್, ಜಸ್ಟ್ ಗಿವ್ ಮಿ ಎ ಮಿನಿಟ್. ಹಾಂ, 0.2 ಇದೆ, ಇಲ್ಲಿ 0.2 ಹೌದಾ. ಸೊ ಹತ್ತತ್ರ ಎಷ್ಟು ಡಾಲರ್ ಬುಕ್ ಮಾಡಿದ್ವಿ ಅಂದರೆ ಒಂದರಲ್ಲಿ $12 ಬುಕ್ ಆಯಿತು, ಒಂದರಲ್ಲಿ 8, ಎರಡೂ ಸೇರಿದರೆ $20 ಆಲ್ರೆಡಿ ಬುಕ್ ಆಗಿದೆ. ಅಂದರೆ 4% ಬುಕ್ ಆಗಿದೆ ಫ್ಯೂ ಮಿನಿಟ್ಸ್ ಬ್ಯಾಕ್. ಅದಷ್ಟೇ ಅಲ್ಲ, ಈಗಲೂ ಕೂಡ ಪ್ರೆಸೆಂಟ್ ಟ್ರೇಡ್ ನಡೀತಿದೆ. ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ನೋಡಬಹುದು ಎಷ್ಟು ಟ್ರೇಡ್ ನಡೀತಿದೆ ಅಂದರೆ 3 ಟ್ರೇಡ್ ನಡೀತಿದೆ ಆಸ್ ಆಫ್ ಯಾವ್ಯಾವು. ಒಂದು ಯೂರೋದ ಆಲ್ರೆಡಿ ಮುಗಿದಿದೆ, US 30ಯಲ್ಲಿ 0.45 ಇದೆ ಇವಾಗ, ಅಂದರೆ ಹತ್ತತ್ರ $1 ಮೈನಸ್ ಇದೆ. ಅದಾದಮೇಲೆ ನೀವಿಲ್ಲಿ ನೋಡಬಹುದು GBPಲಿ 0.4 ಮೈನಸ್ ಅಂದರೆ $2 ಮೈನಸ್ ಇದೆ. ಈ ಥರ ಓವರ್ ಆಲ್ 3 ಟ್ರೇಡ್ ಇದೆ, 3ರಲ್ಲೂ ಸೆಲ್ಲಲ್ಲಿ ಇದ್ದೀವಿ. ಇದು ರಿಯಲ್ ಅಕೌಂಟ್ ನೋಡಿ, ಇಲ್ಲಿ ನಿಮಗೆಲ್ರಿಗೂ ಕಾಣ್ತಿದೆ, ಇದು ರಿಯಲ್ ಅಂತ ಬರ್ತಿದೆ ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ. ಅಂದರೆ ನಾನು ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಂದರೆ ನಿಮಗೆ ನೀವು ಕೂಡ ನೋಡ್ಬೋದು ನೋಡಿ. ನಾನು ಇದು $500 ಇದ್ರೂ ಕೂಡ 0.6 ಯಾವುದು GBPಯಲ್ಲಿ ಅಷ್ಟು ತಗೋಬೋದು, ಏನು ಇದಿಲ್ಲ. ನಾನೇನು ಅನ್ಕೊಂಡಿದ್ದೆ 1-2% ಪ್ರತಿ ಟ್ರೇಡ್ ಬಂತ ನಾನು ಎಕ್ಸಿಟ್ ಆಗ್ತೀನಿ. 1-2%. ಇಲ್ಲಿ ನೋಡಿ, ಈ ಟ್ರೇಡಲ್ಲಿ ನನಗೆ ಓವರ್ ಆಲ್ $3 ಬರ್ತಿದೆ. $5 ಬಂದರೆ 1% ಬಂದು ನಾನು ಎಕ್ಸಿಟ್ ಆಗ್ತೀನಿ. ಹತ್ತತ್ರ ನೋಡೋಣ. ಸೊ ನಾನು ಇಲ್ಲಿ ನೋಡಿದರೆ ಓವರ್ ಆಲ್ ಆಗಿ ಆಲ್ರೆಡಿ $5 ಬರ್ತಿದೆ, 1%. ಐ ಆಮ್ ಸ್ಟಿಲ್ ಹೋಲ್ಡಿಂಗ್. ಓವರ್ ಆಲ್ ಕ್ಯಾಪಿಟಲು $526, ಅಂದರೆ ಒಂದು 5% ಆಲ್ರೆಡಿ ಆಗ್ತಿದೆ. ಬಟ್ ಸ್ಟಿಲ್ ಐ ಆಮ್ ಹೋಲ್ಡಿಂಗ್. ಒಂದು ಅರ್ಧ ಗಂಟೆಲಿ ಇದು ನಾಟ್ ಮೋರ್ ದನ್ ದಟ್ ಆಲ್ಸೋ, ಹೌದಾ. $527 ಆಯಿತು. ಅಂದರೆ ನೀವು ಇಲ್ಲಿ ನೋಡಬಹುದು 3ರಲ್ಲಿ 2 ಪ್ಲಸ್ ಇದೆ, ಇದು $7 ಬರ್ತಿದೆ BTC. ಸೊ ಬಿಟ್ಕಾಯಿನ್ ಚಾರ್ಟನ್ನು ನೋಡ್ತೀನಿ, ಇನ್ನೂ ನನಗೆ ಪ್ರಾಫಿಟ್ ಜಾಸ್ತಿ ಬರೋದಿದ್ರೆ ಓಕೆ, ಇಲ್ಲ ಅಂದರೆ ಹಾಫನ್ನು ಮತ್ತೆ $516 ಬಂದ ನೋಡಿ. ದಟ್ ಈಸ್ ನಾರ್ಮಲ್, ಹೌದಾ. ಆ್ಯಂಡ್ ನಾನು ಮಾರ್ಜಿನ್ ಸಿಕ್ಕಾಪಟ್ಟೆ ಯುಟಿಲೈಸನ್ನು ಮಾಡಿಲ್ಲ. ಯುಟಿಲೈಸ್ ಆಗಿದ್ದು ಕೇವಲ $137 ಮಾತ್ರ. ಗುಡ್. ಸೊ 3 ಟ್ರೇಡ್ ಆಸ್ ಆಫ್ ಇದೆ. BTCಯಲ್ಲಿ ಏನಾದರೂ ನನಗೆ ಚೆನ್ನಾಗಿರೋ ಪ್ರಾಫಿಟ್ ಒಂದು ರೇಂಜಿಗೆ ಬಂದರೆ ಅಲ್ಲಿ ಜಸ್ಟ್ ಕಮ್ ಔಟ್. ಕರೆಕ್ಟಾ ನೋಡಿ, ಎರಡೂ ಸೇರಿ ನನಗೆ 525 ಹತ್ತತ್ರ ಆಗ್ತಿದೆ ಓವರ್ ಆಲ್ ಆಗಿ ಅಕೌಂಟದ್ದು ಒಂದು ಬ್ಯಾಲೆನ್ಸು. ಐ ಆಮ್ ಸ್ಟಿಲ್ ಹೋಲ್ಡಿಂಗ್. ಸೊ ಚಾರ್ಟನ್ನು ನೋಡಿದರೆ US 30 ಏನು ಹೇಳ್ತಿದೆ ನೋಡಿ, ಅದೇ ಲೆವೆಲಲ್ಲಿ. US 30 ತಗೊಂಡಿರೋ ರೀಸನ್ ಏನು ಅಂದರೆ ನೋಡಿ, ಇಲ್ಲಿ ನನಗೆ ಮಾರ್ಕೆಟು ಇದು ಸೆಲ್ಲರ್ಸ್ ಏರಿಯಾ. ನಾನೇನು ನಿಮಗೊಂದು ಚಾರ್ಟನ್ನು ಪ್ಲಾಟ್ ಮಾಡಿದ್ದೀನಿ ಇಲ್ಲೇ. ನಾನು 1 ಅವರ್ ಚಾರ್ಟನ್ನು ಹಾಕಿದರೆ ದಿಸ್ ಇಸ್ ಪ್ಯೂರ್ಲಿ ಎ ಸೆಲ್ಲರ್ಸ್ ಏರಿಯಾ. ಮತ್ತು ಅಗೇನ್ ನೋಡಿ $500 ಬಂದ, ಫ್ಲಕ್ಚುವೇಷನ್ ಇರುತ್ತೆ. ಸೊ ನಾನೊಂದು 10% ರಿಸ್ಕನ್ನು ಇಟ್ಕೊಂಡಿದ್ದೀನಿ ಈ ಅಕೌಂಟಲ್ಲಿ. ಮ್ಯಾಕ್ಸಿಮಮ್ ಇಲ್ಲವೇ ಇಲ್ಲ, ಓನ್ಲಿ 10% ರಿಸ್ಕು. ಸೊ ಈಗ ಹತ್ತದರ $10 2% ನೋಡಿ, ಮತ್ತೆ ಕಾಸ್ಟ್ ಬಂದ. ಐ ಆಮ್ ಸ್ಟಿಲ್ ಹೋಲ್ಡಿಂಗ್. ಯಾವುದ್ರಲ್ಲಿ ಜಾಸ್ತಿ ಲಾಸ್ ಬರ್ತಿದೆ, GBPಲಿ ಬರ್ತಿದೆ. ಬಿಕಾಸ್ $13 ಬರ್ತಿದೆ GBPಲಿ ನನಗೆ. ಇರಲಿ, ಲೆಟ್ ಇಟ್ ಬಿ, ಕರೆಕ್ಟಾ. ಆಮೇಲೆ ಮುಂದೆ ನೋಡೋಣ. ಮತ್ತೆ ಅಗೇನ್ $513 ಬಂದ. ಸೊ ನನಗೆ BTCಯಲ್ಲಿ ಒಂದು ರೇಂಜಿಗೆ 1% ಹತ್ತತ್ರ ಪ್ರಾಫಿಟ್ ಬಂದರೆ ಎಕ್ಸಿಟ್ ಆಗಿಬಿಡೋಣ. ಎಷ್ಟು ಬರ್ತಿದೆ ಈಗ, $3 ಹತ್ತತ್ರ ಬರ್ತಿದೆ. ಲೆಟ್ ಸಿ ಮಾರ್ಕೆಟ್ ಏನು ಹೇಳುತ್ತೆ ಅನ್ನೋದನ್ನು ನೋಡಿಕೊಂಡು. ಗುಡ್, $8 ಬರ್ತಿದೆ BTCಯಲ್ಲಿ. ನಾನು 5.1 ಎಕ್ಸಿಟ್ ಆದೆ, ಅಂದರೆ 1% ಮತ್ತೆ ಎಕ್ಸಿಟ್ ಆದೆ BTCಯಲ್ಲಿ. ಮತ್ತೆ ಬರೋಣ. ಅಂದರೆ ಇವೆಲ್ಲ ಸ್ಕ್ಯಾಲ್ಪಿಂಗ್, ಇವು ಸಿಕ್ಕಾಪಟ್ಟೆ ದೊಡ್ಡ ಟ್ರೇಡ್ಸ್. ಯಾವ 530 ಅಂದರೆ $6 ಆಸ್ ಆಫ್ ಬರ್ತಿದೆ ನೋಡಿ. BTCಯಲ್ಲಿ ಇನ್ನೂ ಕೆಳಗಡೆ ಬರೋ ಪಾಸಿಬಿಲಿಟಿ ಇದೆ, ನೋಡೋಣ. ಸೊ ನೀವು ಇಲ್ಲಿ ನೋಡಿದರೆ ಆಸ್ ಆಫ್ ಬುಕ್ಡ್ ಆಗಿ 3 ಟ್ರೇಡಲ್ಲಿ ಮಿನಿಮಮ್ $5 ನಾವು ಮಾಡಿದ್ದೀವಿ. $25 ಆಸ್ ಆಫ್ ಪ್ರಾಫಿಟ್ ಬುಕ್ ಆಗಿದೆ. ಸೊ ಇದು 3 ಕೂಡ ಪ್ರಾಫಿಟ್ ಬರ್ತಿದೆ. ಇನ್ನೂ ವೇಟ್ ಮಾಡ್ತಿದ್ದೀನಿ, ಯಾಕೆಂದರೆ BTC ಇನ್ನೂ ಜಾಸ್ತಿ ಬರಬಹುದು, ಎಕ್ಸ್ಪೆಕ್ಟ್ ಮಾಡೋಣ. ಅದಾದಮೇಲೆ ಯಾವುದು ಯೂರೋದಲ್ಲೂ ಕೂಡ, ಇದು ಯಾವುದು GBPದಲ್ಲೂ ಕೂಡ ನಮ್ಮ ಟ್ರೇಡ್ ಇದೆ. ಲೆಟ್ ಸಿ.
ಸೊ ಯಾವುದು BTC ಮತ್ತು BTC ಇನ್ನೊಂದು ಸ್ವಲ್ಪ ಡೌನ್ ಬಂದರೆ ಅಥವಾ ನಮ್ಮ ಪ್ರಾಫಿಟ್ ಜಾಸ್ತಿ ಆದರೆ ನಾನು BTCಲೂ ಕೂಡ ಹೊರಗಡೆ ಬಂದುಬಿಡ್ತೀನಿ. ಐ ಆಮ್ ಔಟ್ ಫ್ರಮ್ BTC. ಸಾಕು. ಈಗ ಇದ್ರಿಗೆ ಬರೋಣ, ಯಾವುದಿದು ಯುರೋಪ್, ಯಾವುದು GBPಗೆ ಬನ್ನಿ. ಓವರಾಲ್ ನೀವಿಲ್ಲಿ ನೋಡಿದರೆ ಹತ್ತತ್ರ $30 ನೆಟ್ ಪ್ರಾಫಿಟ್ ಆಗಿದೆ $500. ಅಂದರೆ ಇಟ್ ಇಸ್ ಅ ಗುಡ್ ಹ್ಯಾಂಡ್ಸಮ್ ಮನಿ. ಹತ್ತತ್ರ ನೀವು ನೋಡಿದರೆ ಎಷ್ಟಾಗುತ್ತೆ, 6% ಆಗುತ್ತೆ. ಅದು ಕೂಡ ಒಂದು ಅರ್ಧ ಗಂಟೆಯಲ್ಲಿ, ಸಿಕ್ಕಾಪಟ್ಟೆ ರಿಸ್ಕ್ ಇಲ್ಲ. $30 ಅಂದರೆ $50,000 $3,000. ಸೊ ನೀವು ಅದನ್ನೇ ಬ್ಯಾಂಕಲ್ಲಿ ಇಡೋಕೆ ಹೋದರೆ ಅಂದರೆ ಇವೆಲ್ಲವೂ ಕೂಡ ಸ್ಕ್ಯಾಲ್ಪಿಂಗದ ಮಹತ್ವ ಅಂತ ಹೇಳ್ಬೋದು ನಾವು. ಸಣ್ಣ ಸಣ್ಣ ಟ್ರೇಡನ್ನು ತಗೊಂಡು ಹೋಲ್ಡ್ ಮಾಡೋದು. ಸೊ ನಾನು ನಿಮಗೆ GBP ನೋಡಿದರೆ GBP ಇನ್ನೂ ಡೌನ್ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ನೋಡ್ತಿದ್ದೀರಾ ಇಲ್ಲೇ GBP ನಂದು ಟೋಟಲ್ ಆಗಿ 0.2 ಅಂದರೆ ಟೋಟಲ್ R ಮಿನಿ ಇದೆ. ಗುಡ್. $5 ಮೇಲೆ ಬರ್ತಿದೆ, $8 $10. ಸೊ ಐ ಆಮ್ ಔಟ್ ಫ್ರಮ್ GBP. GBPಲಿ ಕಡಿಮೆ ಪ್ರಾಫಿಟ್ ಬುಕ್ ಆಯ್ತು ನೋಡಿ, $6 ಮಾತ್ರ ಆಯಿತು. ಇಟ್ ವಾಸ್ ಸಪೋಸ್ ಟು ಬಿ 10. ಎನಿವೇ ಇರಲಿ, ಇಟ್ ಇಸ್ ಫೈನ್. ಬಟ್ GBP ಇತರ ಲೋ ಕೆಳಗಡೆ ಹೋದರೆ ನಾನು ಇನ್ನೂ ಸೆಲ್ ಮಾಡ್ತೀನಿ. ಯಾಕೆ? ಅಲ್ಲಿಂದ ಸೆಲ್ಲರ್ ಪ್ರೆಷರ್ ಜಾಸ್ತಿ ಬರುತ್ತೆ. ಆ್ಯಂಡ್ US30 ಹಾಗೆ ಇರಲಿ, ಐ ವಿಲ್ ಜಸ್ಟ್ ಹೋಲ್ಡ್ ಇಟ್. ಲೋ ಬ್ರೇಕ್ ಆದರೆ ಮತ್ತೆ GBPಲಿ ನಾನು ಸೆಲ್ ಮಾಡ್ತೀನಿ. ಇವೆಲ್ಲ ಸ್ಕ್ಯಾಲ್ಪಿಂಗು, ಸಿಕ್ಕಾಪಟ್ಟೆ ಟ್ರೇಡ್ ಅಲ್ಲ ಇವೆಲ್ಲ. ಲೆಟ್ಸ್ ಸೇ 24.24 ಅಥವಾ ನೀವು ಏನು ಬೇಕಾದ ಲಾಟ್ ಸೈಜ್ ತಗೋಬಹುದು. ಆಸ್ ಆಫ್ ನೌ ನಾವು ಬುಕ್ಡ್ ಅಂತ ನೋಡ್ತಿದ್ರೆ ನೀವಿಲ್ಲಿ ಇದೆಲ್ಲವೂ ಕೂಡ ಆಸ್ ಆಫ್ ನೌ ಬುಕ್ ಆಗಿದೆ. ಇವತ್ತಿಂದ ಇವೆಲ್ಲವೂ ಕೂಡ ನೀವು ಡೇಟು ಕೂಡ ನೋಡಬಹುದು. ದಿಸ್ ಇಸ್ ಆಲ್ ಟುಡೇಸ್, ಡಿಸೆಂಬರ್ 4 ಅಂತ. ಅಂದರೆ ತುಂಬ ಜನ ಏನು ಅನ್ಕೊಂಡ್ಬಿಡ್ತಾರೆ, ಫಾರೆಕ್ಸಲ್ಲಿ ದುಡ್ಡು ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ನಾಲೆಜು ಅಥವಾ ನಾಲೆಜ್ ಅಂತೂ ಬೇಕು, ಸಣ್ಣ ಕ್ಯಾಂಡಲ್ ನಾಲೆಜ್ ಇದ್ರೂ ಕೂಡ ಸಾಕು ಅನ್ನೋದಕ್ಕೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ನೋಡಿ ಇಲ್ಲೇನು ಆಗ್ತಿದೆ, 15 ನಿಮಿಷದ ಚಾರ್ಟನ್ನು ನಾನು ಹಾಕ್ತೀನಿ. ಇನ್ನು ನಮಗೆ 3 ಗಂಟೆ 30 ನಿಮಿಷ ಅಂದರೆ 38 ಅಂದರೆ ಇನ್ನೂ ಹತ್ತತ್ರ 7 ನಿಮಿಷ ಬೇಕು ನಮಗೆ ಈ ಕ್ಯಾಂಡಲ್ ಕ್ಲೋಸ್ ಆಗೋಕ್ಕೆ. ಅದಾದಮೇಲೆ ನೋಡೋಣ. ಗೋಲ್ಡಲ್ಲಿ ಕ್ಲಾರಿಟಿ ಇದ್ದರೆ ಡೆಫಿನೆಟ್ ಆಗಿ ಟ್ರೇಡ್ ತಗೊಳ್ಳೋಣ. ನೋಡಿ ಗೋಲ್ಡಲ್ಲಿ ಏನಾಗಿದೆ, 15 ನಿಮಿಷದ ಕ್ಯಾಂಡಲಲ್ಲಿ ಯಾವುದೂ ಕ್ಲಾರಿಟಿ ಇಲ್ಲ, ಬೈಯೂ ಇಲ್ಲ ಸೆಲ್ಲೂ ಇಲ್ಲ. ನೀವಿಲ್ಲಿ ನೋಡ್ಬೋದು, ಇದು ನೋ ಕ್ಲಾರಿಟಿ. ಈ ಕ್ಯಾಂಡಲ್ ಇದೇ ಥರ ಕ್ಲೋಸ್ ಆದರೆ, ಹೈ ಬ್ರೇಕ್ ಆದರೆ ಬೈ ಮಾಡೋಣ ಗೋಲ್ಡಲ್ಲಿ. ಅದಾದಮೇಲೆ ಮತ್ತೆ ಬರೋಣ. GBP ಅಲ್ಲೇ ಇದೆ. ನಾನು ಈ 15 ನಿಮಿಷದ ಕ್ಯಾಂಡಲ್ ಲೋ ಬ್ರೇಕ್ ಆದರೆ GBPಯನ್ನು ಇನ್ನೊಮ್ಮೆ ಸೆಲ್ ಮಾಡೋಣ. ಆವಾಗ ನಮ್ಮ ಟಾರ್ಗೆಟ್ ಆಸ್ಪಾಸ್ ಇಲ್ಲಿ ಬರ್ತಾನೆ. ನೋಡಿ ಯಾವುದು US30 ಅಲ್ಲೇ ಮೂವ್ಮೆಂಟ್ ಆಗ್ತಿದೆ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. GBP ಮೋಸ್ಟ್ಲಿ ಲೋ ಬ್ರೇಕ್ ಆಗಕ್ಕೆ ಬರ್ತಿದೆ. ಲೋ ಬ್ರೇಕ್ ಆದರೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯನ್ನು ತಗೊಂಡು ಸೆಲ್ ಮಾಡ್ತೀನಿ. ಓನ್ಲಿ ಇಫ್ ಇಟ್ ಬ್ರೇಕ್ಸ್ ದ ಲೋ. ಇನ್ನೊಮ್ಮೆ ಇದನ್ನು ರಿಫ್ರೆಶ್ ಮಾಡ್ತೀನಿ ನೋಡಿ. ನಾನು ಇದನ್ನೇ ಯಾಕೆ ಮಾಡ್ತಿದ್ದೀನಿ, ಎಲ್ರಿಗೂ ಒಂದು ಕ್ಲಾರಿಟಿ ಬರಲಿ, ಎಲ್ರಿಗೂ ಕೂಡ ಮಾರ್ಕೆಟ್ ಯಾವ ಥರ ಮೂವ್ ಆಗುತ್ತೆ ಅಂತ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ. ತುಂಬ ಜನಕ್ಕೆ ಲೈವಲ್ಲಿ ಅಥವಾ ರಿಯಲ್ ಅಕೌಂಟಲ್ಲಿ ಟ್ರೇಡ್ ಮಾಡೋದ್ರಿಂದ ಒಂದಕ್ಕೆ ನೋಡಿ, ತುಂಬ ಜನ ಇದು ಯಾವುದು ಡೆಮೋ ಅಲ್ಲ, ರಿಯಲ್ ಇದೆ. ಯಾಕಂದರೆ ಇಲ್ಲಿ ನಿಮಗೆ ರಿಯಲ್ ಅಂತ ಬರೆದಿದೆ, ಇದು ಎಕ್ಸ್ನೆಸ್ಸದ್ದು, ಕರೆಕ್ಟಾ? ಎನಿವೆ ನೀವು ಕೂಡ ಎಕ್ಸ್ನೆಸ್ಸಲ್ಲಿ ಮಾಡ್ಬೋದು. ಲೋ ಬ್ರೇಕ್ ಆದರೆ ನಾನು ಸೆಲ್ ಮಾಡ್ತೀನಿ. 12 ಇನ್ನೂ ಬ್ರೇಕ್ ಆಗಿಲ್ಲ. GBP ಲೋ ಬ್ರೇಕ್ ಆದರೆ ನಾನು ಸೆಲ್ ಮಾಡ್ತೀನಿ ಮತ್ತೊಮ್ಮೆ. ಅಂದರೆ ನೀವು ಸಿಕ್ಕಾಪಟ್ಟೆ ಟ್ರೇಡ್ ಮಾಡಬೇಕು ಅಥವಾ ಸಿಕ್ಕಾಪಟ್ಟೆ ಇಲ್ಲಿ ಕಲಿಬೇಕಂತೇನಿಲ್ಲ. ಬೇಸಿಕ್ ಕ್ಯಾಂಡಲ್ ನಾಲೆಜ್ ಇದ್ರೂ ಸಾಕು, ನಿಮಗೆ ಪ್ರಾಪರಾಗಿ ದುಡ್ಡನ್ನು ಮಾಡ್ಬೋದು ಅನ್ನೋದನ್ನು ಲೈವ್ ಆಗಿ ಪ್ರತಿದಿನ ಒಂದು ಕ್ಯಾಪಿಟಲ್ $50 ಇಟ್ಕೊಂಡು ಒಮ್ಮೆ ಮಾಡೋಣ, $100 ಇಟ್ಕೊಂಡು ಒಮ್ಮೆ ಮಾಡೋಣ, $1000 ಇಟ್ಕೊಂಡು ಮಾಡೋಣ. ಈಗ 500 ಇಟ್ಕೊಂಡಿದ್ದೀನಿ, ಮತ್ತೊಂದಿನ $10,000 ಇಟ್ಕೊಳ್ಳೋಣ, 10 ಲಕ್ಷ, ಮತ್ತೊಂದಿನ 1 ಕೋಟಿ ಇಟ್ಕೊಳ್ಳೋಣ. ಸೊ ದಟ್ ನಿಮ್ಗೆ ಎಲ್ರಿಗೂ ಕೂಡ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ ಅನ್ನೋದು ಪ್ರತಿದಿನ ಟೈಮ್ ಸಿಕ್ಕಾಗೆಲ್ಲ ನಾನು ರೆಗ್ಯುಲರ್ ಆಗಿ ಮಾಡಿ ನಿಮಗೆ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಫಾರೆಕ್ಸಲ್ಲಿ ನೀವು ಟ್ರೇಡ್ ಮಾಡಬೇಕು ಅಂದರೆ ನಿಮಗೆ ಲಾಟನ್ನು ಕೇಳುತ್ತೆ. ಇಲ್ಲಿ ವಾಲ್ಯೂಮ್ ಅಂತ ಬರ್ತಿದೆಯಲ್ಲ, ಇದು ಲಾಟ್. ಅಥವಾ ನೀವು ಅದು ಬೇಡ, ನಾನು ದುಡ್ಡು ಮುಖಾಂತರ ಟ್ರೇಡ್ ಮಾಡ್ತೀನಿ ಅಂದರೆ ಅದು ಇದೆ ನೋಡಿ. ನೀವು ಇಲ್ಲಿ ಕ್ಲಿಕ್ ಮಾಡಿ ಇನ್ ಲಾಟ್ಸ್, ಇನ್ ಕರೆನ್ಸಿ, ಇನ್ ಯೂನಿಟ್ಸ್, ನಿಮ್ಗೆ ಯಾವ್ದು ಬೇಕಾದಕ್ಕೆ ಹೋಗ್ಬೋದು. ನಾನು ಲಾಟನ್ನು ತಗೊಂಡಿದ್ದೀನಿ ನೋಡಿ. ಫಾರೆಕ್ಸಲ್ಲಿ ಟೋಟಲ್ 3 ಥರದ ಲಾಟ್ ಬರುತ್ತೆ. ಒಂದು ಸ್ಟ್ಯಾಂಡರ್ಡ್, ನಾನು ಇಲ್ಲಿ 1 ಅಂತ ಬರದೆ ಅಂತ ಅನ್ಕೊಳ್ಳಿ. ಸ್ಟ್ಯಾಂಡರ್ಡ್ ಲಾಟನ್ನು ಟ್ರೇಡ್ ಮಾಡೋಕ್ಕೆ GBPಯಲ್ಲಿ ನನ್ನ ಹತ್ರ $63 ಬೇಕು, ಅಂದರೆ 6,000 ಮಾತ್ರ. ನಾನು ಅದೇ ಮಿನಿ ತಗೊಳಕ್ಕೆ 0.1 ಅಂದರೆ ಮಿನಿ ಅಂತ ಅರ್ಥ. ಅದಕ್ಕೆ ಕೇವಲ $6 ಇದ್ದರೆ ಸಾಕು. $6 ಇದ್ದರೆ ನೀವು 1 ಮಿನಿಯನ್ನು ಟ್ರೇಡ್ ಮಾಡಬಹುದು. ಸಪೋಸ್ ನಾನು ಅದನ್ನು ಮೈಕ್ರೋ ತಗೊಂಡೆ ಅನ್ಕೊಳ್ಳಿ,
$0.50 ಇದ್ರೂ ಸಾಕು, ಅಂದರೆ $50 ಇದ್ರೂ ಸಾಕು, ನೀವು ಒಂದು ಮೈಕ್ರೋನ ಟ್ರೇಡ್ ಮಾಡಬಹುದು ಜನರಲಿ. ಬಟ್ ನಾನಿವಾಗ 0.24 ಅಂದರೆ 24 ಮೈಕ್ರೋ ತಗೊಳ್ತಿದ್ದೀನಿ. ಹಾರ್ಡ್ಲಿ ನನಗೆ $15 ಇದ್ರೆ ಸಾಕು. ನೋಡಿ ನನ್ನ ಹತ್ರ $500 ಇದೆ, $15 ಯುಟಿಲೈಸ್ ಮಾಡ್ತಿದ್ದೀನಿ ನಾನು. ಅಂದರೆ ನಿಮಗೆ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ತುಂಬ ರಿಸ್ಕನ್ನು ತಗೊಳ್ಳೋದು ಒಳ್ಳೆಯದಲ್ಲ ಫಾರೆಕ್ಸಲ್ಲಿ ಅನ್ನೋದು ಕೂಡ ನಿಮ್ಮ ತಲೆಯಲ್ಲಿರಲಿ. ಸೊ ನನಗಿನ್ನ 3 ನಿಮಿಷ ಇದೆ, 15 ನಿಮಿಷದ ಕ್ಯಾಂಡಲ್ ಕ್ಲೋಸ್ ಆಗೋದು. ಇಲ್ಲಿ ನೋಡಿ, ಸಪೋಸ್ ಗೋಲ್ಡಲ್ಲಿ ಏನಾದರೂ ಇದು ಸೆಲ್ಲಿಂಗ್ ಪ್ಯಾಟರ್ನ್ ಆದರೆ ಇದ್ರ ಲೋ ಇನ್ನ 3 ನಿಮಿಷ ಇದೆ, ಇದ್ರ ಲೋ ಬ್ರೇಕ್ ಆದರೆ ನಾನು ಸೆಲ್ ಮಾಡ್ತೀನಿ, ನೋಡೋಣ. ಅಥವಾ ಮತ್ತೆ ಗೋಲ್ಡಿಗೆ ಬರೋಣ. ಗೋಲ್ಡಲ್ಲಿ ಏನೋ ಹೇಳ್ತಿದೆ, ಅದೇ ಗೋಲ್ಡು ಬಿ ಟಿ ಸಿ ಓವರ್ ಆಲ್ ಆಗಿ ಇವನ್ ಸೆಲ್ಲು ಹೇಳ್ತಿದ್ದಾನೆ. ಇದ್ರ ಲೋ ಮತ್ತೆ ಬ್ರೇಕ್ ಆದರೆ ತಗೊಳ್ಳೋಣ. ಅಥವಾ 30 ನಿಮಿಷದ ಕ್ಯಾಂಡಲ್, ನೋಡಿ ನಾನು ಅವಾಗಲೇ ಸೆಲ್ ಮಾಡಿದ್ದು 30 ನಿಮಿಷದ ಕ್ಯಾಂಡಲ್ ಪ್ರಕಾರ. ಇವನು ಸೆಲ್ ಹೇಳ್ತಿದ್ದಾನ, ಇದ್ರ ಲೋ ಬ್ರೇಕ್ ಆಗಿದೆ, ತುಂಬ ಚೆನ್ನಾಗಿ ಕೆಳಗಡೆ ಬರ್ತಿದ್ದಾನೆ. ಅಥವಾ 1 ಅವರ್ದು ಏನು ಹೇಳ್ತಿದ್ದೆ ನೋಡೋಣ ಎಲ್ಲರೂ ಸೇರಿ. 1 ಅವರ್ದಂತೂ ಅಲ್ಲೇ ಇದೆ. ಸಪೋಸ್ ನನಗೆ ಬಿ ಟಿ ಸಿಯಲ್ಲಿ ಇದ್ರ ಲೋ ಬ್ರೇಕ್ ಆದರೆ ಇನ್ನೂ ಡೌನ್ ಹೋಗ್ತಾನೆ. ಯಾಕಂದರೆ ನೀವು ಹಾಗೆ ನೋಡ್ಬೋದು, 1 ಅವರ್ ಕ್ಯಾಂಡಲಲ್ಲಿ ಬಿ ಟಿ ಸಿ ಯಾವ ಕ್ಯಾಂಡಲ್ದು ಪ್ರೀವಿಯಸ್ ಕ್ಯಾಂಡಲ್ ಲೋವನ್ನು ಬ್ರೇಕ್ ಆಗಿಲ್ಲ. 95,000ರಿಂದ 97,000 ತನಕ ಬಂದರೂ ಕೂಡ ಯಾವುದು 1 ಅವರ್ ಕ್ಯಾಂಡಲ್ ಲೋ ಬ್ರೇಕ್ ಆಗಿಲ್ಲ. ದಟ್ ಮೀನ್ಸ್ ಒನ್ಸ್ ಇಟ್ ಬ್ರೇಕ್ಸ್ ಅಲ್ಲ, ತುಂಬ ಬೀಳ್ತಾನೆ ಅಂತ ಅರ್ಥ. ನೋಡೋಣ, ಬ್ರೇಕ್ ಆಗಕ್ಕೆ ಬಂತು. ಆದರೆ ನಾನು 2 ಅಥವಾ 3 ಮಿನಿ ತಗೊಳ್ತೀನಿ. 1 ಮಿನಿಗೆ $24 ಬೇಕು ನೋಡಿ. ಸೊ ಹತ್ತಿರ ಒಂದು $50ರಿಂದ $60 ಇದ್ರೆ ಸಾಕು ನನಗೆ 2 ರಿಂದ 3 ಮಿನಿ ತಗೊಳಕ್ಕೆ. ನಾನು 2 ಮಿನಿಯನ್ನು ತಗೊಳ್ತೀನಿ. ಲೋ ಬ್ರೇಕ್ ಆದರೆ ಇನ್ನೂ ಆಗಿಲ್ಲ, 1 ಅವರ್ ಕ್ಯಾಂಡಲ್ ಇದು, ಹಾಗೆ 15 ನಿಮಿಷದ ಹಾಕೊಂಡು ಬಿಡ್ತೀನಿ ನಾನು. ಇದ್ರ ಲೋ ಬ್ರೇಕ್ ಆದರೆ ಲೆಟ್ಸ್ ಟೇಕ್ ಅ ಸೆಲ್. ಆಗಿಲ್ಲ ಅಂದರೆ ಇಲ್ಲವೇ ಇಲ್ಲ. ಒಂದು ಪ್ರೆಸೆಂಟ್ಲಿ ಉಳಿದಿರ್ತಕ್ಕಂತಹ ಟ್ರೇಡು ಯಾವುದಿದು, US 30 ಮಾತ್ರ ಇದೆ ನನ್ನ ಹತ್ರ, ಮತ್ತೆ ಬೇರೆ ಯಾವುದೂ ಇಲ್ಲವೇ ಇಲ್ಲ. US 30 ಇದು, ಹೌದಾ? US 30 ಎಷ್ಟು, 0.45 ಅಂದರೆ 4.5 ಮಿನಿ ಲಾಟ್ ಇದೆ. ಅದಕ್ಕೊಂದು $100 ಬೇಕಾಗಿಲ್ಲ. 50 ಲೋ ಬ್ರೇಕ್ ಆದ. ನಾನು ಸೆಲ್ ಮಾಡ್ತಿದ್ದೀನಿ ನೋಡಿ, ಯಾವುದು ಬಿ ಟಿ ಸಿನ ಸೆಲ್ ಮಾಡಿದೆ, 2 ಮಿನಿಯನ್ನು ಸೆಲ್ ಮಾಡಿದ್ದೀನಿ. ತಗೊಂಡ ತಕ್ಷಣವೇ $3ರಿಂದ $4 ಮೈನಸ್ ಬರುತ್ತೆ. ಅದು ಜನರಲಿ ಫಾರೆಕ್ಸಲ್ಲಿ, ಯಾಕಂದರೆ ಇದಕ್ಕೆ ಸ್ಪ್ರೆಡ್ ಅಂತ ಕರಿತೀವಿ. ಓಕೆ, ನೋಡೋಣ. ಸೊ ಈಗ 2 ಮಿನಿಯನ್ನು ನಾನು ಸೆಲ್ ಮಾಡಿದೆ. ಯಾವುದರಲ್ಲಿ, ಬಿಟ್ಕಾಯಿನಲ್ಲಿ. ಬಿಕಾಸ್ 1 ಅವರ್ ಕ್ಯಾಂಡಲ್ ಲೋ ಬ್ರೇಕ್ ಆಗಿದೆ ಅಂತ ತಲೆಯಲ್ಲಿ ಇಟ್ಕೊಂಡು. ಸೊ ಇನ್ನೂ ನನಗೆ 15 ನಿಮಿಷದ ಕ್ಯಾಂಡಲ್ ಕ್ಲೋಸ್ ಆಗಕ್ಕೆ 1 ನಿಮಿಷ ಇದೆ, ಆರಾಮಾಗಿ ಇಟ್ಕೊಳ್ಳೋಣ, ನೋ ವರೀಸ್. ನನ್ನ ಟಾರ್ಗೆಟ್ ಹತ್ತತ್ರ ಇಲ್ಲಿರುತ್ತೆ ನೋಡಿ, ದಿಸ್ ಇಸ್ ಮೈ ಟಾರ್ಗೆಟ್. ಅಂದರೆ $100 ಹತ್ತತ್ರ 100 ಪಾಯಿಂಟ್ ಡೌನ್ ಬಂದರೆ ಎಕ್ಸಿಟ್ ಆಗ್ತೀನಿ. ಅಂದರೆ ಒಂದು $20 ಪ್ರಾಫಿಟ್ ಬರುತ್ತೆ ನನಗೆ. ಲಾಸ್ ಏನಾದರೂ ಆದರೆ ನಾನೇನು ಮಾಡ್ತೀನಿ ಹೇಳಿ, ಇದು ನನ್ನ ಸ್ಟಾಪ್ ಲಾಸು. ಅದಾದರೆ 200. ನೋಡೋಣ, ಎಸ್ ಆಫ್ ನಾವು ಅನ್ಕೊಂಡಿದ್ದೀನಿ. ಬಟ್ ಮಾರ್ಕೆಟ್ ಮೂವ್ ಆದಂಗೆ ನಾನು ಆ ಕಡೆ ಈ ಕಡೆ ಎರಡೂ ಕಡೆನೂ ಅದನ್ನು ಡಿಸೈಡ್ ಮಾಡ್ತೀನಿ. ಸೊ ಇದು ಓವರ್ ಆಲ್ ಸ್ಕ್ರೀನು ನಿಮಗೆಲ್ರಿಗೂ ಪ್ರಾಪರಾಗಿ ಕಾಣಲಿ ಅಂತ ದೊಡ್ಡದು ಮಾಡಿದ್ದೀನಿ. ಲೆಟ್ಸ್ ಸಿ. ನೋಡಿ, ಸೊ ಆಸ್ ಆಫ್ ನೌ ಬಿಟ್ಕಾಯಿನಲ್ಲಿ ನಮಗೆ $11 ಮೈನಸ್ ಬರ್ತಿದೆ. $11 ಅಂದರೆ ₹1,000. ಇದರಲ್ಲಿ $4 ಅಂದರೆ $400 ಓವರ್ ಆಲ್ ಮೈನಸ್ ಬರ್ತಿದೆ. ಅಂದರೆ $14 ಆಸ್ ಆಫ್ ನೋ ಮೈನಸ್. ಇಲ್ಲಿ ನಿಮಗೆಲ್ರಿಗೂ ಡೌನ್ ಕಾಣುತ್ತೆ ನೋಡಿ, ಇದು ಓವರ್ ಆಲ್ ಮೈನಸ್ಸು. ಇದು ಪ್ರೆಸೆಂಟ್ ಕ್ಯಾಪಿಟಲ್ ಓವರ್ ಆಲ್ದು ಅಕೌಂಟ್ ಬ್ಯಾಲೆನ್ಸ್, ಇದು ರಿಯಲ್ ಅಕೌಂಟಲ್ಲಿ ಕಾಣ್ತಿದೆ ಎಲ್ರಿಗೂ ಕೂಡ. ಸೊ ನೋಡೋಣ, ನಮಗೆ 15 ನಿಮಿಷದ ಕ್ಯಾಂಡಲ್ ಇನ್ನೂ ಹೊಸದಾಗಿ ಬಂದಿಲ್ಲ, ಮೋಸ್ಟ್ಲಿ ಈಗ ಬಂತು. ಸೊ 15 ನಿಮಿಷ ಹಾಕ್ಕೊಳ್ತೀನಿ ಇದನ್ನು. ನಾವು ಈಗ ಕೇರ್ಫುಲ್ ಆಗ್ಬೇಕು. ಯಾಕೆ ಅಂದರೆ 15 ನಿಮಿಷದ ಕ್ಯಾಂಡಲ್ ಇದಕ್ಕೆ ಟಚ್ ಆಗಿ ಮೇಲೆ ಹೋದ. ಇಟ್ ವಾಸ್ ಸಪೋಸ್ ಟು ಗೋ ಬಿಲೋ. ಕೆಳಗಡೆ ಏನಾದರೂ ಕ್ಲೋಸ್ ಆಗಿದ್ರೆ ತುಂಬ ಚೆನ್ನಾಗಿ ಆಗ್ತಿತ್ತು, ಬಟ್ ಅದು ಆಗಲಿಲ್ಲ. ಸೊ ನಾವು ಸ್ವಲ್ಪ ಈಗ ಬೇರೆ ಅದ್ರ ಟ್ರೇಡ್ ನಮಗೆ ಗೊತ್ತಾಯ್ತು ಈಗ ಏನು. ಇಲ್ಲಿ SL ಇದೆ, ಇಲ್ಲಿ ಟಾರ್ಗೆಟ್ ಇದೆ, ಎರಡೂ ಇಟ್ಕೊಳ್ಳೋಣ. ಬೇರೆ ಟ್ರೇಡ್ ಏನಾದರೂ ಸಿಕ್ಕರೆ ಹುಡ್ಕೋಣ. ಬೇರೆ ಟ್ರೇಡ್ ಯಾವುದು, GBP ಮೇಲೇನೆ ಹೋಗ್ತಿದೆ. ಬಟ್ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂದರೆ GBP ಈ ಲೆವೆಲ್ಲಿಂದ ಬೀಳೋ ಸಾಧ್ಯತೆ ಜಾಸ್ತಿ ಇದೆ. ಇದು ಸ್ವಿಂಗ್ ಹೈ ಇದೆ, GBP ಅಲ್ಲಿಂದ ಬೀಳೋ ಸಾಧ್ಯತೆ ಜಾಸ್ತಿ ಇದೆ ನೋಡಿ. ಸೊ ಸಪೋಸ್ ಇಲ್ಲಿ ನನಗೇನಾದರೂ ಸೆಲ್ಲಿಂಗ್ ಕ್ಯಾಂಡಲ್ ಬಂದರೆ 1 ನಿಮಿಷದಲ್ಲೋ 5 ನಿಮಿಷದಲ್ಲೋ ಎಲ್ಲ GBP ಸೆಲ್ಲು. ಸೆಲ್ಲಿಂಗ್ ಕ್ಯಾಂಡಲ್ ಬಂದರೆ ಮಾತ್ರ, ಇಲ್ಲಾಂದರೆ ಇಲ್ಲ. 5 ನಿಮಿಷದ ಕ್ಯಾಂಡಲ್ ಹಾಕಿ ನೋಡ್ತೀನಿ ಏನು ಹೇಳ್ತಿದೆ. GBP ಇಲ್ಲಿ ಈ ರೇಂಜಲ್ಲಿ ಬೀಳುತ್ತೆ. ಮೋಸ್ಟ್ ಆಫ್ ದ ಟೈಮ್ GBP ಈ ರೇಂಜಲ್ಲಿ ಬೀಳುತ್ತೆ ನೋಡಿ. ಇವಾಗ ಪಾಸಿಬಲ್ ಇದೆ, ಅಂದರೆ ನಾನು ಬೀಳುತ್ತೆ ಅಂತ ಇಮಿಡಿಯೇಟ್ಲಿ ಸೆಲ್ ಮಾಡಲ್ಲ. ಐ ವಿಲ್ ವೇಟ್, ರೈಟ್ ಅಪಾರ್ಚುನಿಟಿಗೆ ವೇಟ್ ಮಾಡಿ ನಾನು ಸೆಲ್ ಮಾಡ್ತೀನಿ. ಮತ್ತು ಬೇರೆ ಗೋಲ್ಡಿಗೆ ಬರೋಣ.
ಗೋಲ್ಡು ಈ 15 ನಿಮಿಷದ ಕ್ಯಾಂಡಲ್ ನೋ ಕ್ಲಾರಿಟಿ ಹೇಳಿದೆ. ನನಗೇನಾದರೂ ಇದು ಪ್ರಾಪರ್ ಆಗಿ ಬೈ ಅಥವಾ ಸೆಲ್ ಹೇಳಿದ್ರೆ ನಾನು ಟ್ರೇಡನ್ನು ತಗೊಳ್ತಿದ್ದೆ. ಸೊ ಆಸ್ ಆಫ್ ನೋ ನಾನು ತಗೊಳ್ತಿಲ್ಲ, ಐ ಆಮ್ ಸ್ಟಿಲ್ ಹೋಲ್ಡಿಂಗ್. ಇನ್ನೂ ಗೋಲ್ಡಲ್ಲಿ ಟ್ರೇಡ್ ತಗೊಂಡಿಲ್ಲ. ನೋಡಿ ನಮಗೇನಾಯಿತು, BTC ಯಲ್ಲಿ $22 ಅಂದರೆ $2,000 ಆಸ್ಪಾಸ್ ಮೈನಸ್ ಬರ್ತಿದೆ. ದಟ್ ಈಸ್ ಓಕೆ, ಇರಲಿ. ಅಂದರೆ ಒಂದು 100 ಪಾಯಿಂಟ್ ಮೈನಸಲ್ಲಿ ಎಸ್ ಆಫ್ ನೋ ಬರ್ತಿದ್ದೀವಿ. US30 ಹಾಗೇನೇ ಇದೆ. ಮೋಸ್ಟ್ಲಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ US30 ಪ್ರಾಫಿಟಲ್ಲಿ ಬರಬಹುದು. ಗೋಲ್ಡ್ ಇಲ್ಲಿಂದ ಸ್ವಲ್ಪ ಡೌನ್ ಏನೋ ತೋರಿಸ್ತಿದ್ದಾನೆ, ಬಟ್ ನೋ ಮಚ್ ಕ್ಲಾರಿಟಿ. ಓ, ಇದೇ ಝೋನಲ್ಲಿ ಯೂರೋ ಬೀಳ್ತಿದೆ ನೋಡಿ. ನಾನು ಯೂರೋನ ಸೆಲ್ ಮಾಡ್ತೀನಿ ಈ ಝೋನಲ್ಲಿ. ಅಲ್ಲಿ ಸೆಲ್ ಯೂರೋ ನಾನು 4 ಮಿನಿ ಸೆಲ್ ಮಾಡಿದೆ. ತುಂಬ ಬೇಕಾಗಿಲ್ಲ ಯೂರೋ. ನೀವು ನೋಡಿದರೆ ನಿಮಗೆ $10 ಬೇಕು 2 ಮಿನಿಗೆ. ಈ $30 $40 ಇದ್ದರೆ ಸಾಕು. ಸೊ ನಾನು ಯೂರೋ ಸೆಲ್ ಮಾಡಿದೆ. ಬಿಕಾಸ್ ಯಾಕೆ ಅಂದರೆ ನಾನು ಆಲ್ರೆಡಿ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಲೆವೆಲನ್ನು ಯೂರೋಗೆ, ಇಲ್ಲಿಂದ ಬೀಳ್ತಾನೆ ಅಂತ. ನೀವು ಇಲ್ಲಿ ನೋಡ್ಬೋದು, ಹತ್ತತ್ರ $1 ರಿಂದ $2 ಆಲ್ರೆಡಿ ಬರ್ತಿದೆ ನೋಡಿ. $500 ಅಕೌಂಟಲ್ಲಿ $2.25 ಮೇಲೆ ಏನೇ ಬಂದರೂ ಬುಕ್ ಮಾಡ್ಕೋಬೋದು. ಯಾಕೆ ಹೇಳಿ, 0.5% ಸಿಕ್ಕ ಹಾಗೆ. 0.5% ಪ್ರತಿ ಟ್ರೇಡಿಂದ ನೀವು ಬುಕ್ ಮಾಡಿದರೆ ದಟ್ ಈಸ್ ಮೋರ್ ದೆನ್ ಎನಫ್. ತುಂಬ ಪ್ರಾಫಿಟ್ ಬರಬೇಕಂತೇನಿರಲ್ಲ ನೋಡಿ. $4 ಮೈನಸ್ ಪ್ರಾಫಿಟ್ ಬರ್ತಿದೆ, $5 ಬಂದ ಯೂರೋದಲ್ಲಿ. ಸೊ ಇದನ್ನೇನಂದರೆ ಸ್ಕ್ಯಾಲ್ಪಿಂಗದ ಇಂಪಾರ್ಟೆನ್ಸ್ ಇದು. ಅಂದರೆ 50,000 ಅಕೌಂಟ್ ಇಟ್ಕೊಂಡು $500 ಬುಕ್ ಮಾಡಿದರೆ ವಿಚಾರ ಹಾಕಿ ಎಲ್ಲಿ ಹೋಗುತ್ತೆ ಅಂತ, ಹೌದಾ? ಸೊ ಇಲ್ಲೇ ನಾನೇನು ಲಾಸ್ ಆಗಲ್ಲ ಅಂತಲ್ಲ, ಲಾಸು ಆಗುತ್ತೆ. ಆದರೆ ಒಂದು ಪ್ರಾಪರು ಗುಡ್ $5 ಬರ್ತಿದ್ದಾನೆ, ನಾನು ಎಕ್ಸಿಟ್ ಆಗ್ತೀನಿ. $8 ಬಂದ, $7 ಬಂದ ನೋಡಿ ಎಸ್ ಎಫ್ ನೋ. 6.5-7 ಬುಕ್ ಮಾಡಿದೆ ನಾನು ಯೂರೋದಲ್ಲಿ. ಅಗೇನ್ GBP ನೋಡಿ, ನಾನು ಹಾಕಿರೋ ಲೆವೆಲಿಂದಾನೇ ಬೀಳ್ತಿದ್ದಾನೆ, ಹೌದಾ? ಸೊ GBPನೂ ಕೂಡ ಸೆಲ್ ಮಾಡೋಣ. ತುಂಬ ಚೆನ್ನಾಗಿರೋ ಮೂಮೆಂಟ್ ಇತ್ತು. GBP ನಾವು ಮಿಸ್ ಮಾಡ್ಕೊಂಡು ಯಾವಾಗಲೇ ಯೂರೋದಲ್ಲಿ ಟ್ರೇಡ್ ತಗೊಂಡಿದ್ವಿ. ಅಲ್ಲಿ ಸೆಲ್ GBP ಸಿಕ್ಕಾಪಟ್ಟೆ ಬೇಡ. ಹಾಂ, ಹತ್ತತ್ರ 0.48 ಅಥವಾ ಅರ್ಧ ಸ್ಟ್ಯಾಂಡರ್ಡ್ ಲಾಟನ್ನು ಸೆಲ್ ಮಾಡಿದ್ದೀನಿ GBPಲಿ. BTC ಹಂಗೆ ಇರಲಿ. ಯಾಕೆ ಹೇಳಿ, ನಾವು ಒಂದು ಸ್ಟ್ರಾಟಜಿ ಮುಖಾಂತರ ತಗೊಂಡಿದ್ದೀವಿ, ಲೆಟ್ ಇಟ್ ಬಿ. ಹಂಗೆ ಇರಲಿ. ಯಾವುದು BTC. ಈಗ ನಮ್ಮ ಅಕೌಂಟ್ ಬ್ಯಾಲೆನ್ಸ್ ಅಗೇನ್ 524-25 ಅಂದರೆ 5% ರಿಟರ್ನ್ ಅಂತೂ ಆಲ್ಮೋಸ್ಟ್ ಅಲ್ಲೇ ಇದ್ದಾನೆ. ಈಗ 4%ಗೆ ಬಂದ, ಹೌದಾ? ಮೂಮೆಂಟ್ ಹೆಚ್ಚು ಕಡಿಮೆ ಆಗ್ತಿರುತ್ತೆ, ದಟ್ ಈಸ್ ಫೈನ್. ಚೆನ್ನಾಗಿರೋ ಟ್ರೇಡ್ ಹುಡ್ಕೋಣ, ಟ್ರೇಡ್ ತಗೊಳ್ಳೋಣ. ಮ್ಯಾಕ್ಸಿಮಮ್ ರಿಸ್ಕ್ ಲೆಕ್ಕ ಹಾಕೋದು, ಟ್ರೇಡ್ ತಗೊಳ್ಳೋದು. ಸಿಕ್ಕಾಪಟ್ಟೆ ಲಾಟ್ ತಗೋಬಾರ್ದು. ನೀವು ನೋಡಿ, $500ಗೆ ನಾನು ಸ್ಟ್ಯಾಂಡರ್ಡ್ ಯಾವುದು ತಗೊಳ್ತಿಲ್ಲ. ಕಡಿಮೆ ಮಿನಿ ಅಥವಾ 1 ಮಿನಿ ಅಥವಾ 2 ಮಿನಿ ಅಥವಾ 5 ಮಿನಿ ತಗೊಳ್ಳೋದು, ಎಕ್ಸಿಟ್ ಆಗೋದು ಮಾಡ್ತಿದ್ದೀನಿ. ಈ ಥರನೇ ಟ್ರೇಡ್ ಮಾಡಬೇಕು. ಸ್ವಲ್ಪ ಮೇಲೆ ಹೋಗ್ತಿದೆ ಯಾವುದು, GBP, ದಟ್ ಈಸ್ ಫೈನ್, ನೋ ನೀಡ್ ಟು ವರಿ. ಯಾಕಂದರೆ ಇದು ಸೆಲ್ಲಿಂಗ್ ಝೋನ್ ಇದೆ ನೋಡಿ GBP ಸ್ಪೆಷಲಿ. ದಿಸ್ ಇಸ್ ಅ ಪ್ಯೂರ್ಲಿ ಸೆಲ್ಲಿಂಗ್ ಝೋನ್. ಬಿಟ್ಕಾಯಿನ್ $20 ಮೈನಸ್ ಇದ್ದದ್ದು $11 ಮೈನಸ್ಗೆ ಬಂದ. ಗುಡ್. ಯೂರೋ ಈ ಲೋ ಕೆಳಗಡೆ ಹೋದರೆ ಇನ್ನೂ ಬೀಳ್ತಾನೆ. ಯೂರೋ ಇದ್ರ ಲೋ ಕೆಳಗಡೆ ಹೋದರೆ ಇನ್ನೂ ಸೆಲ್ ಮಾಡೋಣ. ಯಾಕಂದರೆ 5 ನಿಮಿಷದಲ್ಲಿ ಇಲ್ಲಿಂದಾನೇ ಸೆಲ್ಲಿಂಗ್ ಆಗ್ತಿದೆ ನೋಡಿ. ನೀವೆಲ್ಲರೂ ಕೂಡ ಟ್ರೇಡ್ ಮಾಡುವಾಗ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಏನು, ಎಲ್ಲಿಂದ ಬೀಳಬಹುದು ಅಂತ ಮೊದಲೇ ಡಿಸೈಡ್ ಮಾಡೋ ಸ್ಟ್ರಾಟಜಿಯನ್ನು ಕಲೀರಿ. ಅದಕ್ಕೆ ನಾನು ಸ್ಮಾರ್ಟ್ ಮನಿ ಮತ್ತು ಪ್ರೈಸ್ ಆಕ್ಷನ್ ಅಂತ ಹೇಳ್ತೀನಿ. ಅವು ಎರಡೂ ನೀವು ಮಾಸ್ಟರ್ ಆದರೆ ನಿಮಗೆ ಎಲ್ಲಿಂದ ಬೀಳಬಹುದು, ಯಾಕೆ ಬೀಳಬಹುದು ಅಂತ ಒಂದು ಕ್ಲಾರಿಟಿ ಸಿಗುತ್ತೆ. ಅದರಿಂದ ನೀವು ಮೊದಲೇ ಟ್ರೇಡನ್ನು ಪ್ಲ್ಯಾನ್ ಮಾಡಬಹುದು. ಸೊ ಇದು ಸೆಲ್ಲಿಂಗ್ ಝೋನ್. ಯಾರಿಗೆ? GBPಗೆ. ಲೆಟ್ಸಿ, ತುಂಬ ಜನ ವಿಡಿಯೋಸ್ ನೋಡ್ತಿದ್ದೀರಾ. ನಿಮಗೆ ಅಟ್ಲೀಸ್ಟ್ ಈ ಥರ ಲೈವಲ್ಲಿ ಫಾರೆಕ್ಸ್ ಇರಲಿ, ಇಂಡಿಯನ್ ಮಾರ್ಕೆಟ್ ಇರಲಿ, ನಿಮ್ಮ ಮುಂದೆನೇ ಬೈ ಸೆಲ್ ಮಾಡಿ ಟ್ರೇಡ್ ತಗೊಳಕ್ಕೆ ರೀಸನ್ನು, ಎಷ್ಟು ಲಾಟ್ ತಗೋಬೇಕು, ಪ್ರಾಫಿಟ್ ಇದ್ದಾಗ ಹೇಗೆ, ಲಾಸ್ ಇದ್ದಾಗ ಹೇಗೆ ತಗೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತಾ? ಹೆಲ್ಪ್ ಆಗ್ತಿದ್ರೆ ಕಮೆಂಟಲ್ಲಿ ಎಸ್ ಅಂತ ಮೆಸೇಜ್ ಹಾಕಿ. ಐ ಆಮ್ ರಿಯಲಿ ಕ್ಯೂರಿಯಸ್ ಟು ಸಿ ಎವ್ರಿಬಡೀಸ್ ಆನ್ಸರ್ಸ್. ಹೆಲ್ಪ್ ಆಗ್ತಿದ್ರೆ. ನಾನು ಇನ್ನೊಂದನ್ನು ಸೆಲ್ ಮಾಡಿದೆ ಯಾವುದರಲ್ಲಿ, GBPಯಲ್ಲಿ. ಇನ್ನೊಂದು 0.24 ಅಂದರೆ ಟೋಟಲ್ 0.72 ಆಸ್ ಆಫ್ ನಾವು ಇರ್ತಕ್ಕಂತಹ ಲಾಟ್ ಸೈಜು GBPಲಿ. ನೋಡೋಣ, ಅಲ್ಲೇ ಇದೆ ನೋಡಿ. BTC ಈಗ ಹತ್ತತ್ರ ನಿಯರ್ ಬೈ ಪ್ರಾಫಿಟ್ ಬರ್ತಿದ್ದಾನೆ. ನೀವೆಲ್ಲರೂ ನೋಡ್ತಿರ್ಬೋದು. ಯಾವುದು BTC. ಸೊ ನಾವು 753ಕ್ಕೆ ಸೆಲ್ ಮಾಡಿದ್ದೀವಿ. 700 ಅಥವಾ 99, 800ಕ್ಕೆಲ್ಲ ಬರ್ತಿದ್ದಾನೆ. $11 ಮೈನಸ್, ದಟ್ ಈಸ್ ಫೈನ್. ಅಂದರೆ
ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಅಂದರೆ ನೀವು ಇಲ್ಲಿ ತುಂಬ ದೊಡ್ಡ ಟಾರ್ಗೆಟ್ ಇಟ್ಕೊಳ್ಳೋದು ಆ ಥರ ಏನು ಮಾಡೋಕ್ಕೆ ಹೋಗಬೇಡಿ. ಎಲ್ಲರೂ ಕೂಡ ಸಣ್ಣ ಸಣ್ಣ ಪ್ರಾಫಿಟ್ ಬಂತ ಇನಿಷಿಯಲಿ ಕಲಿಯೋ ಸ್ಟೇಜಲ್ಲಿ ಕೆಲವೊಂದು ಟ್ರೇಡ್ ಇರುತ್ತೆ. 1 ಅವರ್ ಚಾರ್ಟ್ ಹಾಕಿದಾಗ, 1 ಡೇ ಚಾರ್ಟ್ ಹಾಕಿದಾಗ ರೈಟ್ ಕ್ಲಾರಿಟಿ ಸಿಕ್ಕರೆ ತುಂಬ ಪ್ರಾಫಿಟನ್ನು ಹೋಲ್ಡ್ ಮಾಡೋಣ. ಈಗ ನೋಡಿ ನಮ್ಗೆ ಇದರಲ್ಲಿ ಪ್ರಾಫಿಟ್ ಬರ್ತಿದೆ ಯಾವುದು US30 ಬೇಡ, ಅವಾಗಲೇ ಮೈನಸ್ ಇದ್ದಿದ್ದೀಗ ಪ್ರಾಫಿಟಲ್ಲಿ ಬಂತು, ಹೌದಾ? ಅದರ ಅರ್ಥ ಇಮಿಡಿಯೇಟ್ ಎಕ್ಸಿಟ್ ಆಗಕ್ಕೆ ಹೋಗಬೇಡಿ. ಮೊದಲು ಚಾರ್ಟನ್ನು ನೋಡೋಣ. ವೆದರ್ ಚಾರ್ಟ್ ಇನ್ನೂ ಬೀಳುತ್ತೆ ಅಂತ ಹೇಳ್ತಿದೆಯೋ ಇಲ್ವೋ ನೋಡಿ. ಏನು ಹೇಳ್ತಿದೆ? ಇದು ಸೆಲ್ಲಿಂಗ್ ಝೋನಲ್ಲೇ ಇದೆ. ಸೊ ನಾನು ಸೆಲ್ಲಿಂಗ್ ಝೋನ್ ಅಂತ ಆಲ್ರೆಡಿ ಮಾರ್ಕ್ ಮಾಡಿ ಇಟ್ಟಿದ್ದೀನಿ ಏನು US30. ಸೊ ನಾನು ಇನ್ನೊಂದು ಸ್ವಲ್ಪ ಕ್ವಾಂಟಿಟಿನ ಆ್ಯಡ್ ಮಾಡ್ತೀನಿ. ಈಗ ಪ್ರಾಫಿಟಲ್ಲಿ ಬಂದ ಈಗ ಕ್ವಾಂಟಿಟಿಲಿ ಆ್ಯಡ್ ಮಾಡ್ತೀನಿ ನಾನು. US30 ಆಲ್ರೆಡಿ ಎಷ್ಟಿದೆ ನಂದು? 0.45 ಇದೆಯಾ? ಓಕೆ. ಸೊ $0.6 ಓವರ್ ಆಲ್ ನನ್ನ ಲಾಟ್ ಸೈಜ್ ಆಯಿತು. ಸಾಕಿಷ್ಟು, ಜಾಸ್ತಿ ಬೇಡ. $500 ಇರೋದ್ರಿಂದ 0.5 0.6 ಮ್ಯಾಕ್ಸಿಮಮ್ 0.7 ತನಕ ಹೋಗೋಣ, ಅದಕ್ಕಿಂತ ಜಾಸ್ತಿ ಬೇಡ. ಸೊ US30 ನಾನು 976 ಬಿಲೋ ಹೋದರೆ ನನಗೆ ಪ್ರಾಫಿಟ್ ಆಗುತ್ತೆ. ಅಂದರೆ ನಾನು ಶಾರ್ಟ್ ಸೆಲ್ಲಿಂಗನ್ನು ಮಾಡಿದ್ದೀನಿ ಅಂತ ಅರ್ಥ US30ಯಲ್ಲಿ. ಓಕೆ. ಸೊ ಈಗ ಜಾಸ್ತಿ ಟ್ರೇಡ್ ತಗೊಳ್ಳೋದು ಬೇಡ. 3ರಲ್ಲೂ ಕೂಡ ಮೈನಸ್ ಇರೋದ್ರಿಂದ ಕೇರ್ಫುಲ್ ಆಗಿರಬೇಕು. ತುಂಬ ಸಲ ಏನು ಮಾಡ್ತೀವಿ ನಾವು? ಮೈನಸ್ ಇದ್ರೆ ಆ್ಯಡ್ ಆನ್ ಮಾಡ್ತೀವಿ. ಎಕ್ಸಾಂಪಲ್ GBPಗೆ ಬರೋಣ. ಏನು ಇದು ಮೈನಸ್ ಇದೆಯಾ, ಇನ್ನೊಂಚೂರು ಇಲ್ಲಿಂದ ಸೆಲ್ ಮಾಡೋದು, ಆ ತಪ್ಪು ಮಾಡೋದು ಬೇಡ. ನೋಡಿ ಈಗ ನಮ್ಮ ಕ್ಯಾಪಿಟಲ್ಗಿನ ಕಡಿಮೆ ಬಂತು, ಕಾಣ್ತಿದೆಯಾ ನಿಮಗೆ? 500 ಮತ್ತೆ ಅಲ್ಲೇ. ಸೊ ಇದನ್ನು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ನಾವು ಈ ಥರ ಇದ್ದಾಗ. ಬಿಟ್ಕಾಯಿನ್ ಇನ್ನೂ ಪ್ರಾಫಿಟಲ್ಲಿ ಬರಬೇಕು, ಬಟ್ ಅಲ್ಲೇ ಓಡಾಡ್ತಿದ್ದಾನೆ ಅವನು. ಒಂದು ಸಣ್ಣ ಜಲಕ್ ಬೇಕು ಅದಕ್ಕೆ ಡೌನು. ನೋಡೋಣ ಪ್ರಾಫಿಟಲ್ಲಿ ಬಂದರೆ ಇನ್ನೂ ಆ್ಯಡ್ ಮಾಡೋಣ ಬಿಟ್ಕಾಯಿನಲ್ಲಿ. ಯಾಕೆ ಟ್ರೇಡ್ ತಗೊಂಡಿದ್ದೀವಿ ಅಂದರೆ ಬಿಕಾಸ್ 1 ಅವರ್ ಕ್ಯಾಂಡಲನ್ನು ತಗೊಂಡು ಮತ್ತೆ $506 ಬರ್ತಿದ್ದಾನೆ. 1 ಅವರ್ ಕ್ಯಾಂಡಲ್ ಲೋ ಬ್ರೇಕ್ ಆಗಿರೋದ್ರಿಂದ ಬಿಟ್ಕಾಯಿನಲ್ಲಿ ನಾನು ಸೆಲ್ ಮಾಡಿದ್ದೀನಿ, ಬೇರೆ ಯಾವುದೇ ರೀಸನ್ ಇಲ್ಲ. ಸೊ ಕ್ಯಾಂಡಲ್ ಬೇಸ್ಡಿಂದ ಸೆಲ್ ಮಾಡಿದ್ದೀನಿ. ಮತ್ತು ಬೇರೆ GBP ಅಲ್ಲೇ ಇದ್ದಾನೆ. ಯೂರೋ ಆ ಲೋ ಅನ್ನು ಬ್ರೇಕ್ ಆಗಿಲ್ಲ ನೋಡಿ. ಯೂರೋ ಈ ಲೋ ಬ್ರೇಕ್ ಆದರೆ ತುಂಬ ಜಾಸ್ತಿ ಕ್ವಾಂಟಿಟಿಯನ್ನು ತಗೊಳ್ಳೋಣ. ಗೋಲ್ಡಲ್ಲಿ ಬಂದರೆ ಏನು ಹೇಳೋಕ್ಕಾಗಲ್ಲ. ಗೋಲ್ಡು ಕಂಪ್ಲೀಟ್ ಆಗಿ ಸೈಡ್ ವೇಸ್ದಲ್ಲಿದೆ. ಗೋಲ್ಡ್ ಇದೇನು ಎಂಟೈರ್ ಇದೆಲ್ಲ, ಇಲ್ಲಿ ಏನೇ ಇದ್ರೂ ಟ್ರೇಡ್ ತಗೊಳ್ಳೋದು ಬೇಡ. ದಿಸ್ ಇಸ್ ಅ ಸೈಡ್ ವೇಸ್ ಝೋನ್. ನಾವು ಹೋಗಿ ಸಿಕ್ಕಾಕೊಳ್ಳೋದು ಬೇಡ ಯಾವುದ್ರಲ್ಲೂ. ಗುಡ್. GBP ಒಂದು ರೇಂಜಿಗೆ ಲಾಸ್ ಎಲ್ಲ ರಿಕವರಿ ಆಗ್ತಿದೆ ನೋಡಿ. -16 ಬಂದ, 33 ಇದ್ದವನು ಅಗೇನ್ ಅಕೌಂಟ್ $517ರಿಂದ $520 ಆಯಿತು. ಅಂದರೆ ಓವರ್ ಆಲ್ ನಮಗೀಗ $23 ಮೈನಸ್ $17 ಮೈನಸ್ ಬರ್ತಿದೆ. ಅಂದರೆ ನಾವು ಆಲ್ರೆಡಿ ಎಷ್ಟು ಬುಕ್ ಮಾಡಿದ್ದೀವಿ ಅಂದರೆ ನೋಡಿ $542 ಆಲ್ರೆಡಿ ಬುಕ್ ಮಾಡಿದ್ದೀವಿ ನಾವು. ಯಾವುದೋ ಪ್ರಾಫಿಟಲ್ಲಿ ಬರ್ತಿದೆ. GBP ಆಲ್ಮೋಸ್ಟ್ ಮೇಲೆ ಬಂದ. ಸೊ ನೋಡೋಣ GBP ಚಾರ್ಟ್ ಏನು ಹೇಳ್ತಿದೆ ನೋಡಿ ಎಲ್ಲರೂ ಕೂಡ. GBP ಕೆಲವೊಂದು ಪ್ಲಸ್ಸು ಬರ್ತಿದೆ, ದಟ್ ಈಸ್ ಗುಡ್. ನೋಡಿ ನಾನು ಇದನ್ನು $6 ಬರೋದನ್ನು ಎಕ್ಸಿಟ್ ಆದೆ. GBPಲಿ $5.5 ಬಂದಿದ್ದನ್ನು ಎಕ್ಸಿಟ್ ಆದೆ. ಐ ಆಮ್ ಸ್ಟಿಲ್ ಹೋಲ್ಡಿಂಗ್. ಅಕೌಂಟ್ ಬ್ಯಾಲೆನ್ಸ್ $540 ಬಂತು. ಇವತ್ತೊಂದು 8-10%, ಈಗ ಆಲ್ರೆಡಿ 7% ಬರ್ತಿದೆ. US30 ಪ್ರಾಫಿಟಲ್ಲಿ ಬರೋಕ್ಕೆ ಶುರುವಾಯ್ತು ನೋಡಿ. ಫಾಲೋಡ್ ಬೈ ಯಾವುದು GBP ಮತ್ತು BTC ಎರಡೂ ಅಲ್ಲೇ ಇದೆ. ನೋಡೋಣ, ಟೈಮ್ ತಗೊಳ್ಳೋಣ, ಅದಾದಮೇಲೆ ಡಿಸಿಷನ್ ತಗೋಣ. ವಿ ವಿಲ್ ವೇಟ್. ಲಾಸ್ ಬಂದರೂ ಕೂಡ ನಾವು ಯಾಕೆ ಹೆದರ್ಲಿಲ್ಲ ಅಂದರೆ ನಾನು ಗ್ಯಾಮ್ಲಿಂಗ್ ಮಾಡಿ ತಗೊಳ್ಳಿಲ್ಲ. ನಾನು ತಗೊಂಡಿದ್ದು ಯಾವುದೋ ಒಂದು ಸ್ಟ್ರಾಟಜಿಯಿಂದ. ಕರೆಕ್ಟಾ? $3 ಬರ್ತಿದೆ ನೋಡಿ GBPಯಲ್ಲಿ. ಸೊ ನಾನು ಸೆಲ್ಲಿಂಗ್ ಝೋನ್ ಅಂತ ಆವಾಗಲೇ ಹೇಳಿದ್ದು ನಿಮಗೆ. $5.25 ಬರ್ತಿದ್ದಾನೆ. $542 44 ಬಂದ. ಇದರಲ್ಲಿ ಒಂದು ಎಕ್ಸಿಟ್ ಆಗೋಣ, ಯಾವುದಾದ್ರೂ ಒಂದು ಎಕ್ಸಿಟ್ ಆಗಿ ಮಿಕ್ಕಿದ ಇಟ್ಕೊಳ್ಳೋಣ ನೋಡಿ. ಮತ್ತೆ ಅಗೇನ್ ಮೈನಸಲ್ಲಿ ಒಂದು ಆಗುತ್ತೆ. ಪ್ಲಸ್ ಮೈನಸ್ ಇಸ್ ವೆರಿ ನಾರ್ಮಲ್. ಹೋಪ್ ಎಲ್ಲರೂ ಕಲಿತಿದ್ದೀರಾ. ನಿಮಗೆ ನಾನು ಈ ಥರ ಲೈವ್ ಅನಾಲಿಸಿಸ್ ಮಾಡಿ ಲೈವ್ ಟ್ರೇಡ್ ತಗೊಳ್ಳೋದು ಹೇಳಿದ್ರೆ ನೋಡಿ, $500 ಇದ್ದದ್ದು $535, ಅಂದರೆ ಹತ್ತತ್ರ 7% ಒಂದೇ ಒಂದು. ಐ ಥಿಂಕ್ ವಿಡಿಯೋ ಮಾಡ್ತಾ ನಾವು ಒಂದು ಅರ್ಧ ಗಂಟೆ ಆಯ್ತಾ, ಅರ್ಧ ಗಂಟೆಯಲ್ಲಿ ಅಥವಾ 45 ನಿಮಿಷದಲ್ಲಿ ಮ್ಯಾಕ್ಸಿಮಮ್ 7% ರಿಟರ್ನನ್ನು ತೆಗೆದಿದ್ದೀವಿ. ತುಂಬ ಕಡಿಮೆ ರಿಸ್ಕ್, ಹೌದಾ? ಇದೇ ಥರ ನೀವು ಕಲಿಬೇಕು. ಡಬಲ್ಲು ಟ್ರಿಪಲ್ ಅಂತ ಮಾಡಲೇಬೇಕಂತಿಲ್ಲ. ಎಂಟ್ರಿ ಬಂದರೆ ತಗೊಳ್ಳೋಣ, ಇಲ್ಲ ಅಂದರೆ ಇಲ್ಲ. ಸೊ ಇದನ್ನು ನೀವೆಲ್ಲರೂ ಕೂಡ ಮೈಂಡ್ ಸೆಟ್ಟನ್ನು ಇಟ್ಕೋಬೇಕು. ಒಂದೇ ಟ್ರೇಡಲ್ಲಿ ನಾನು ಸಿಕ್ಕಾಪಟ್ಟೆ ಮಾಡ್ಕೊಳ್ತೀನಿ, ಕೊಟ್ಟರೆ ತಗೊಳ್ಳೋಣ. ಆದರೆ ಬರಲಿಲ್ಲ ಅಂದರೆ ಸರಿಯಾದ ಟ್ರೇಡ್ ಮೇಲೆ ನಾವು ಫೋಕಸ್ ಮಾಡೋಣ. ನೋಡಿ ಮತ್ತೇನಾಯ್ತು ನಮಗೆ, BTCಲಿ $20 ಮೈನಸ್ ಬರ್ತಿದೆ. ದಟ್ ಈಸ್ ಓಕೆ. ಬಿಟ್ಕಾಯಿನ್ ಇನ್ನೊಮ್ಮೆ ಚಾರ್ಟ್ ನೋಡೋಣ. ರಾಂಗ್ ಇದ್ರೆ ಎಕ್ಸಿಟ್ ಆಗೋಣ, ರೈಟ್ ಇದ್ರೆ ವಿ ವಿಲ್ ಹೋಲ್ಡ್ ಅಪ್. ಇನ್ನೂ ಇದೇ ಝೋನಲ್ಲಿದೆ BTC, ವಿ ವಿಲ್ ಹೋಲ್ಡ್.
$5 ಆಸ್ಪಾಸ್ ಪ್ರಾಫಿಟ್ ಬರ್ತಿದೆ ನೋಡಿ ನಮ್ಗೆ ಯಾವುದರಲ್ಲಿ, ಜಿ ಬಿ ಪಿಯಲ್ಲಿ. ದಟ್ ಈಸ್ ಗುಡ್. ಜಿ ಬಿ ಪಿ ಚಾರ್ಟ್ ನೋಡಿ, ಇನ್ನೂ ಸೆಲ್ಲ ಹೇಳ್ತಿದ್ದಾನೆ. ಆ್ಯಂಡ್ 500 ಅಂದರೆ 3:56 ಆಯಿತು ಟೈಮ್. ಅಂದರೆ 4 ಗಂಟೆ ಆಗೋದಕ್ಕೆ ಇನ್ನೂ 4 ನಿಮಿಷ ಬಾಕಿ ಇದೆ. ಸೊ ನನಗೆ $5 ಮೇಲೆ ಬಂದರೆ ಒಂದನ್ನು ಎಕ್ಸಿಟ್ ಆಗ್ತೀನಿ. 0.24 ಬಂದ ಒಂದು ಎಕ್ಸಿಟ್ ಆಯ್ತು ನಂದು. $537 ನೆಟ್ ಪ್ರಾಫಿಟ್ ಆಯ್ತು ನೋಡಿ. ನೀವಿಲ್ಲಿ ನೋಡಬಹುದು $5 ಜಿ ಬಿ ಪಿಲಿ ಮತ್ತೊಂದು $5. ಆಲ್ರೆಡಿ $10 ಬುಕ್ ಮಾಡಿದೆ, ಮತ್ತೊಂದು $6 ಬರ್ತಿದೆ. ಲೆಟ್ ಇಟ್ ಬಿ, ಹೋಲ್ಡ್ ಮಾಡ್ತಿದ್ದೀನಿ ನಾನು ಇವಾಗ. ಇನ್ನು ಆ್ಯಕ್ಚುಲಿ ಯೂರೋದಲ್ಲಿ ನಾವು ಎಂಟ್ರಿ ಮಿಸ್ ಆಯಿತು, ನೀವು ನೋಡಿರ್ಬೋದು. ಅಲ್ಲಿ ಎಕ್ಸಿಟ್ $6 ಬುಕ್ ಮಾಡ್ಕೊಂಡು ಎಕ್ಸಿಟ್ ಆದೆ. ಯೂರೋದಲ್ಲಿ ಏನಾಯಿತು, ಇದ್ರ ಲೋ ಕೆಳಗಡೆ ಹೋದರೆ ಬ್ರೇಕ್ ಆಗತ್ತೆ ಅನ್ಕೊಂಡಿದ್ದೆ, ಲೋ ಕೆಳಗಡೆ ಹೋದ ನೋಡಿ. ಬಟ್ ಆಲ್ರೆಡಿ ನಾವು ಜಿ ಬಿ ಪಿಲಿ ಇದ್ವಿ, ಸೊ ದಟ್ ಈಸ್ ಫೈನ್. ಈಗ US 30ಲಿ ಮತ್ತು ಬಿಟ್ಕಾಯಿನಲ್ಲಿ ಮಾತ್ರ ಇದ್ದೀವಿ ನಾವು. ಟ್ರೇಡ್ ತಗೊಂಡ್ವಿ, ಎಂಟ್ರಿ ಎಕ್ಸಿಟ್ ಆಗ್ತಿದ್ವಿ. ಸರ್ ನೀವು ಲಾಸ ಯಾಕೆ ಬುಕ್ ಮಾಡ್ತಿಲ್ಲ ಅಂತ ಅನ್ಕೋಬಹುದು. ನನಗೆ ಅನಿಸಿಲ್ಲ, ಅಥವಾ ಮಾರ್ಕೆಟ್ ನಾನು ರಾಂಗ್ ಇದ್ದೀನಿ ಅಂತ ಹೇಳಿಲ್ಲ. ಆಸ್ ಆಫ್ ನೀವು ನೋಡಿದರೆ ಹತ್ತತ್ರ 500 ಇದ್ದದ್ದು $540 ಆಗಿದೆ ಇವಾಗ. ಅಂದರೆ 8% ಪ್ರಾಫಿಟನ್ನು ಆಲ್ರೆಡಿ ಬುಕ್ ಮಾಡಿದ್ದೀವಿ. ಇನ್ನು ವಿಚಾರ ಮಾಡಿ, ಅಂದರೆ ನಾನು ಯಾಕೆ ಪದೇ ಪದೇ ಹೇಳ್ತೀನಿ ಅಂದರೆ, ಫಾರೆಕ್ಸಲ್ಲಿ ಒಂದು ಬೆಸ್ಟ್ ಏನು ಅಂದರೆ ಇಲ್ಲಿ ಚೆನ್ನಾಗಿರೋ ಅಪಾರ್ಚುನಿಟಿ ಇರುತ್ತೆ. ಹೌದಾ, ಇಂಡಿಯನ್ ಮಾರ್ಕೆಟಲ್ಲಿ ಮೂಮೆಂಟೇ ಇರಲ್ಲ, ಅಂದರೆ ಮಾರ್ಕೆಟೇ ಕ್ಲೋಸ್ ಆಗಿದೆ. ಬಟ್ ಫಾರೆಕ್ಸಲ್ಲಿ ಇದೆಯಾ, ಅದು 24 ಗಂಟೆ ಇರುತ್ತೆ. ಅದು ಲೈವಲ್ಲಿ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ. ಕರೆಕ್ಟ್. ನೋಡೋಣ, ನಮ್ಮದು ಯಾವುದು US 30 ಟ್ರೇಡ್ ಇದೆ, ಅದಾದಮೇಲೆ BTC ಇದೆ. 2 ಟ್ರೇಡ್ ಮಾತ್ರ ಹೋಲ್ಡ್ ಮಾಡಿದ್ದೀವಿ. US 30 ಪ್ರಾಫಿಟ್ ಬರ್ತಿದೆ ಇವಾಗ. ಇಲ್ಲಿಂದ ಮೇಲೆ ಹೋಗ್ತಾನೆ ನೋಡಿ, ಮೇಲೆ ಹೋಗೋ ಸಾಧ್ಯತೆ ಇದೆ. ಯಾವುದಿದು ನೋಡಿ, $546 ಬರ್ತಿದ್ದಾನೆ ಓವರಾಲ್ ಅಕೌಂಟ್. ಅಂದರೆ 9% ಇವತ್ತೇ, ಅದು ಅರ್ಧ ಗಂಟೆಯಲ್ಲಿ ಮಾಡಿದೀವಿ ನಾವು. ಹೌದಾ, ಯಾರು ಬೇಕಾದವ್ರು ಮಾಡ್ಬೋದು. ಇದು ನಾಟ್ ಅ ಗ್ರೇಟ್ ಅಂತ ಹೇಳೋದೇ ಇಲ್ಲವೇ ಇಲ್ಲ. ಬಟ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ಯಾರು ಬೇಕಾದವರು ಇದನ್ನ ಮಾಡಬಹುದು, ಸರಿಯಾದ ನಾಲೆಜ್ ಇದ್ದರೆ. ಹೌದಾ, ನಾನು ಸಿಕ್ಕಾಪಟ್ಟೆ ಲಾಟು ತಗೊಂಡಿಲ್ಲ. ನೀವು ನೋಡಬಹುದು $500 ನಾನು ಯೂಸ್ ಮಾಡಿರೋ ಡಾಲರ್ ಕೇವಲ 115 ಮಾರ್ಜಿನ್ ಅಂತ ಬರ್ತಿದೆ ನೋಡಿ. ಅಗೇನ್ 540 ಬಂದ, 550 ಅಥವಾ ಆಸ್ಪಾಸ್ ಬಂದರೆ 10% ಬುಕ್ ಮಾಡ್ಕೊಂಡು ಎಕ್ಸಿಟ್ ಆಗೋಣ. ಅಂದರೆ 50,000ಕ್ಕೆ 5,000 ಆರಾಮಾಗಿ ಮಾಡಿದ್ವಿ ಅಂತ ಅರ್ಥ. ನಿಮಗೊಂದು ಕ್ಲಾರಿಟಿ ಇರುತ್ತೆ ಅಂತ ಹೇಳ್ತಿದ್ದೀನಿ ನಾನು. ಸೊ BTC ನೋಡಿದರೆ ಅಲ್ಲೇ ಓಡಾಡ್ತಿದ್ದಾನೆ. 15 ನಿಮಿಷದಲ್ಲಿ ಏನಾದರೂ ಹೇಳ್ತಿದ್ದಾನೆ ನೋಡಿ. ಇದ್ರ ಕೆಳಗಡೆ ಹೋದರೆ ಯೂರೋದಲ್ಲಿ ಇದು ಜಿ ಬಿ ಪಿಲಿ ಅಗೇನ್ ಸೆಲ್ ಮಾಡೋಣ, ಓನ್ಲಿ ಇಫ್ ಇಟ್ ಗೋಸ್ ಬಿಲೋ. ಬಟ್ ನಾನು ಏನು ಅನ್ಕೊಳ್ತಿದ್ದೀನಿ ಅಂದರೆ, 1 ಮಿನಿಟ್ ಕ್ಯಾಂಡಲ್ ಹಾಕೋಣ, ಇಲ್ಲಿಂದ ಮೋಸ್ಟ್ಲಿ ಮೇಲೆ ಹೋಗೋ ಸಾಧ್ಯತೆ ಜಾಸ್ತಿ ಇದೆ. ಯಾವುದು, ಯೂರೋ. ಸೊ ಇದ್ರ ಮೇಲೆ ಬ್ರೇಕ್ ಆದರೆ ನಾನು ಯೂರೋ ಬೈ ಮಾಡ್ತೀನಿ. 5,000 ಮೇಲೆ ಹೋದರೆ ಯೂರೋ ಬೈ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಯಾಕೆ ಅಂದರೆ ದಿಸ್ ಇಸ್ ಅ ಬೈಯಿಂಗ್ ಝೋನ್. ಅಗೇನ್ ಹೇಳ್ತಿದ್ದೀನಿ ನೋಡಿ, ದಿಸ್ ಇಸ್ ಅ ಬೈಯಿಂಗ್ ಝೋನ್. ಅಂದರೆ ಬೈಯಿಂಗ್ ಝೋನ್ ಅಂದ ತಕ್ಷಣ ಬೈ ಮಾಡಬಾರ್ದು, ಕೆಲವೊಂದು ಲೆವೆಲನ್ನು ನೋಡಬೇಕು. ಬೈಯಿಂಗ್ ಝೋನ್ ಇದ್ರೂ ಕೂಡ ಇಲ್ಲಿ ನೋಡಿ, ಇಲ್ಲಿಂದ ಬಂದು ಬೈಯರ್ ಮೇಲೆ ತಗೊಂಡು ಹೋಗಿದ್ದಾನೆ, ಇಲ್ಲಿಂದ ಬಂದು ತಗೊಂಡು ಹೋಗಿದ್ದಾನೆ. ಹೌದಾ, ಸೊ ಇದ್ರ ಮೇಲೆ ಹೋದರೆ ಬೈಯರ್ಸ್ ಆಕ್ಟಿವ್ ಆಗ್ತಾರೆ, ಇದ್ರ ಮೇಲೆ ಹೋದರೆ ಮಾತ್ರ ಬೈ ಮಾಡೋಣ, ಇಲ್ಲ ಅಂದರೆ ಇಲ್ಲ. ನೋಡಿ 548, ಹತ್ತತ್ರ 10% ಪ್ರಾಫಿಟ್ ಮಾಡಿದ್ವಿ ನಾವು ನಿಮ್ಮ ಮುಂದೆನೇ ಲೈವಲ್ಲಿ. ಹೌದಾ, ಸೊ ಲೆಟ್ ಸಿ, ಆಲ್ಮೋಸ್ಟ್ ಬುಕ್ ಮಾಡ್ಕೊಳ್ಳೋಣ ಅಥವಾ ಇನ್ನೂ ಇಟ್ಕೊಳ್ಳೋಣ ಅಂತ. ಅಂದರೆ ನಿಮಗೊಂದು ಕ್ಲಾರಿಟಿ ಸಿಗಲಿ. ತುಂಬ ಜನ ಟ್ರೇಡಿಂಗಲ್ಲಿ ದುಡ್ಡು ಆಗಲ್ಲ ಅನ್ನೋರು, ಯು ಹ್ಯಾವ್ ಟು ನೋ ದಿಸ್, ಯು ಹ್ಯಾವ್ ಟು ಲರ್ನ್ ದಿಸ್. ನೋಡಿ ಇದ್ರ ಮೇಲೆ ಹೋದ್ನಾ, ಬೈ ಮಾಡೋಣ ಇವಾಗ. ಸೊ ನಾನು 2 ಆರ್ಡರ್ ಬೈ ಮಾಡಿದೆ. ಯಾವುದರಲ್ಲಿ, ಯೂರೋದಲ್ಲಿ 0.4 ತಗೊಂಡೆ. ಲೆಟ್ ಸಿ, $3 ಮೈನಸ್ ಇದೆ ಯೂರೋ. ಇಲ್ಲಿ ನಾನು ಬೈ ಮಾಡಿದ್ದೀನಿ, $1 ಮೈನಸ್ಸಿಗೆ ಬಂದ. ಇಲ್ಲಿ ಬಂದರೆ ನಾನು ಎಕ್ಸಿಟ್ ಆಗ್ತೀನಿ. 520 ಇದು 1ನೇ ಟಾರ್ಗೆಟ್ ಆಸ್ಪಾಸು. ಅಂದರೆ ಸ್ಕ್ಯಾಲ್ಪಿಂಗ್ ಇವೆಲ್ಲ ದೊಡ್ಡ ಟ್ರೇಡ್ ಅಲ್ಲ, ಸ್ಕ್ಯಾಲ್ಪಿಂಗ್ ಎಲ್ಲವೂ ಕೂಡ. BTCನೂ ಲಾಸ್ ತುಂಬ ಕಡಿಮೆ ಆಯ್ತು ನೋಡಿ, ಕೇವಲ $7 ಆದ. ಅಗೇನ್ ಅಕೌಂಟ್ $545, ಮತ್ತೆ 9% ಇದೀವಿ ನಾವು ಓವರ್ ಆಲ್ ಆಗಿ. ನೋಡಿ ನಾನು ಹೇಳಿಲ್ವ, ಇದು ಬೈಯಿಂಗ್ ಓವರ್ ಆಲ್ ಚಾನ್ಸಸ್ ಇದೆ ಅಂತ, ಅಲ್ಲಿಂದಾನೇ ಹೋಗ್ತಿದೆ. ಅಂದರೆ ಇದು ಎಕ್ಸ್ಪೀರಿಯನ್ಸ್ ಇಂದ ಬರೋದು. ಆ್ಯಂಡ್ ನೀವು ಎಷ್ಟು ಬ್ಯಾಕ್ ಟೆಸ್ಟಿಂಗ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟು. ಮೇಲೇನೆ ಸಸ್ಟೇನ್ ಆಗ್ತಿದ್ದಾನೆ, $3 ಮೈನಸ್ ಬರ್ತಿದೆ, ದಟ್ ಈಸ್ ಫೈನ್. ಲಾಸ್ ಬತ್ತಲ್ಲ ಅಂತಿಲ್ಲ, ನಾವು ಸರಿಯಾಗಿರೋ ಲೆವೆಲಲ್ಲಿ ಬೈ ಮಾಡಿದೀವಾ, ಕ್ಯಾಂಡಲ್ ಬೈ ಹೇಳ್ತಿದ್ಯಾ, ಪೇಷನ್ಸ್ ಇಟ್ಕೊಂಡು ಸುಮ್ಮನೆ ಇರಬೇಕು.
ಉಲ್ಟಾ ಹೋದರೆ ಯಾವಾಗ ನಮಗೆ ನಾವು ರಾಂಗ್ ಅಂತೀವಿ ಅಥವಾ ಮಾರ್ಕೆಟ್ ನಮಗೆ ಲಾಸ್ಟ್ ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಬಂದರೆ ಎಕ್ಸಿಟ್ ಆಗುತ್ತೆ. ದಟ್ ಈಸ್ ಸೋ ಸಿಂಪಲ್. ಇನ್ನು ನಾನು ಯೂರೋ ಹೋಲ್ಡ್ ಮಾಡಿದ್ದೀನಿ. ಮತ್ತೆ ನೋಡಿ $540 ಬಂದ, $10 ಮೈನಸ್ ಬಂದ, $535 ಮತ್ತೆ ಇದಿರುತ್ತೆ ಮೇಲೆ ಪ್ಲಸ್ ಡೌನು. ಇದರಲ್ಲೇ ನನಗೆ $15 ಮೈನಸ್ ಬಂತು ಇವಾಗ. ದಟ್ ಈಸ್ ಆ್ಯಕ್ಚುಲಿ ನಾಟ್ ಗುಡ್, ಬಟ್ ಇರಲಿ, ದಟ್ ಈಸ್ ಫೈನ್. ಯಾಕೆ ನಾನು 1 ನಿಮಿಷದ ಮುಖಾಂತರ ತಗೊಂಡೆ. ಸೊ 1 ನಿಮಿಷದಲ್ಲಿ ಏನಾಗುತ್ತೆ, ಜನರಲಿ ಫ್ಲಕ್ಚುಯೇಷನ್ ಜಾಸ್ತಿ ಇರುತ್ತೆ. ಐ ಆಮ್ ಸ್ಟಿಲ್ ಹೋಲ್ಡಿಂಗ್. ಇಲ್ಲಿ ತುಂಬ ಜನ ಏನು ತಪ್ಪು ಮಾಡ್ತೀರಾ ಅಂತ ಹೇಳ್ತೀನಿ ನೋಡಿ ನಾನು. ಕೆಲವೊಬ್ಬರು ಇಲ್ಲಿ ಆಲ್ರೆಡಿ ಬೈ ಮಾಡಿದ್ದೀವಿ, ಇನ್ನೊಮ್ಮೆ ಬೈ ಮಾಡಕ್ಕೆ ಹೋಗ್ತಾರೆ. ಕೆಳಗಡೆ ಬಂದಿದೆಯಲ್ಲ ಸರ್ ನನಗೆ ಎವರೇಜ್ ಆಗುತ್ತೆ. ಯಾವತ್ತು ಲಾಸ್ ಬರೋ ಟ್ರೇಡಲ್ಲಿ ಎವರೇಜ್ ಮಾಡಕ್ಕೆ ಹೋಗಬೇಡಿ. ನಾನು ನೋಡಿ BTC ಲಾಸಲ್ಲಿದೆಯಾ, ಬಟ್ ನಾನು ಇನ್ನೊಂದು ಲಾಟ್ ತಗೊಳಕ್ಕೆ ಹೋಗಿಲ್ಲ. ಯಾಕೆ, ಪ್ರಾಫಿಟಲ್ಲಿದ್ದರೆ ತಗೊಳ್ಳೋಣ, ಆದರೆ ಲಾಸಲ್ಲಿದ್ದರೆ ತಗೊಳ್ಳೋದು ಬೇಡ. ಮತ್ತಲ್ಲಿ ಆಗುತ್ತೆ, ಯಾವುದೋ ಒಂದು ಟ್ರೇಡಲ್ಲಿ ಸಿಕ್ಕಾಕೋತೀವಿ. ಈಗ ನಾವು ಯೂರೋದಲ್ಲಿ ಸಿಕ್ಕಾಕೊಂಡ್ವಿ, ಬಟ್ ನನಗೆ ಇನ್ನೂ ಕೂಡ ಈ ಕ್ಯಾಂಡಲ್ ಕೆಳಗಡೆ ಹೋಗೋ ತನಕ ನಾನು ರಾಂಗ್ ಇಲ್ಲ ಅಂತ ಅನ್ಕೊಳ್ತೀನಿ. ಅಂದರೆ ಇದು ಎಲ್ಲದರಲ್ಲೂ ಕೂಡ ಬೈಯರ್ಸ್ ಇದ್ದಾರೆ. ದಿಸ್ ಇಸ್ ಅ ಬೈಯರ್ ಝೋನ್ ಕಂಪ್ಲೀಟ್ ಆಗಿ, ಸ್ಪೆಷಲಿ ಯೂರೋದಲ್ಲಿ. ಸೊ 4 ಗಂಟೆ ಅಂದರೆ ಹತ್ತತ್ರ ಮತ್ತೊಂದು 15 ನಿಮಿಷದ ಕ್ಯಾಂಡಲ್ ಬಂತು, ಅಥವಾ 30 ನಿಮಿಷದ ಮತ್ತೊಂದು ಕ್ಯಾಂಡಲ್ ಬಂತು ನೋಡಿ. ಯಾವುದಕ್ಕೆ, BTCಗೆ. ಅಲ್ಲೇ ಇದ್ದಾನೆ. ಸೊ ಈಗ ಇದ್ರ ಲೋ ಬ್ರೇಕ್ ಆದರೆ ಸಡನ್ ಬೀಳ್ತಾನೆ BTC. ಲೆಟ್ ಸಿ. ಅವಾಗಿಂದ BTC ಅಲ್ಲೇ ಇದೆ. ಗೋಲ್ಡ್ ಏನು ಹೇಳ್ತಿದೆ, ಕಂಪ್ಲೀಟ್ ಸೈಡ್ ವೇಸ್. ಯೂರೋದಲ್ಲಿ ನಾವು ಸ್ಟಕ್ ಆದ್ವಿ, ಬಟ್ ದಟ್ ಈಸ್ ಫೈನ್. ನನಗೆ ಇತರ ಲೋ ಬ್ರೇಕ್ ಆಗೋ ತನಕ ಐ ವಿಲ್ ಸ್ಟಿಲ್ ಹೋಲ್ಡ್. ಯಾಕೆ, ಈ ಎಲ್ಲದರಲ್ಲೂ ಕ್ಯಾಂಡಲಲ್ಲಿ ಬೈಯರ್ಸ್ ಇದ್ದಾರೆ. ಅದರ ಅರ್ಥ ನಾನು ಈಗಲೇ ಎವರೇಜ್ ಮಾಡಲ್ಲ. ನಾನು ಯಾವಾಗ ಆ್ಯಡ್ ಮಾಡ್ತೀನಿ, ಪ್ರಾಫಿಟಲ್ಲಿ ಬಂದಾಗ ಅಥವಾ ಪ್ರಾಫಿಟ್ ತಗೊಂಡು ಎಕ್ಸಿಟ್ ಆಗ್ತೀನಿ, ಎರಡರಲ್ಲಿ ಒಂದು. ಲಾಸ್ ಬರೋವಾಗ ಮತ್ತೊಂದು ಲಾಟ್ ಅಂತ ಯಾವತ್ತೂ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ನೀವು ಕ್ಯಾಪಿಟಲನ್ನು ಕಳ್ಕೊಳ್ತೀರಾ. ರಾಂಗ್ ಇದೆಯಾ, ಇಲ್ಲಿ ಬಂದಾಗ ಎಕ್ಸಿಟ್ ಆಗಿಬಿಡೋಣ, ಸಿಂಪಲ್. BTC ಅಲ್ಲೇ ಇದೆ. ಬಿಟ್ಕಾಯಿನಲ್ಲಿ ಹತ್ತತ್ರ $7 ಮೈನಸ್ ಬರ್ತಿದ್ದಾನೆ. ಯೂರೋದಲ್ಲಿ ನಾವು ಚೆನ್ನಾಗಿರೋ ಪ್ರಾಫಿಟಲ್ಲಿ ಇದ್ವಿ, ಬಟ್ ಇನ್ನು ಈಗ ತಿರ್ಗಾ $6 ಮೈನಸ್ ಬಂದ ಇರುತ್ತೆ. ನಾವು ಯಾವುದೋ ಒಂದ್ಸಲ ಚೆನ್ನಾಗಿರೋ ಪ್ರಾಫಿಟ್ ಅನ್ಕೊಳ್ತೀವಿ, ಮೈನಸ್ ಆಗುತ್ತೆ, ಮೈನಸ್ ಇರುತ್ತೆ. ಅದು ವೆರಿ ನಾರ್ಮಲ್ ಇನ್ ಮಾರ್ಕೆಟ್. ಪ್ಲಸ್ಸು ಮೈನಸ್ ಅನ್ನೋಕ್ಕಿಂತ ನಾವೇನು ಅನಲೈಸ್ ಮಾಡಿದ್ದೀವಿ ಅನ್ನೋದ್ರ ಮೇಲೆ ಫೋಕಸ್ ಮಾಡಿ ಎಲ್ಲರೂ ಕೂಡ. ಯೂರೋದಲ್ಲಿ ಆಲ್ರೆಡಿ ಇದ್ದೀವಿ. GBPಲಿ ಏನೂ ಕ್ಲಾರಿಟಿ ಇಲ್ಲ. ಸೊ GBPಲಿ ಟ್ರೇಡ್ ತಗೊಳ್ಳೋದು ಬೇಡ. US30 ಅಲ್ಲೇ ಓಡಾಡ್ತಿದೆ. US30 ಇನ್ನೂ ನಾವು ಡ್ರಾ ಮಾಡಿರೋ ಸೆಲ್ಲಿಂಗ್ ಝೋನಲ್ಲೇ ಇದ್ದಾನೆ. ಸೊ ಇಟ್ಕೊಳ್ಳೋಣ. ಇನ್ನು ನಾನು US30 ಯಾಕೆ ಸೆಲ್ ಮಾಡಿದ್ದೀನಿ ಅನ್ನೋ ಒಂದು ರೀಸನನ್ನು ಹೇಳ್ತೀನಿ ನೋಡಿ ನಿಮಗೆ, ಸೊ ದಟ್ ನೀವು ಕೂಡ ಯಾವಾಗಾದರೂ ಹೆಲ್ಪ್ ಆಗುತ್ತೆ. ಇಲ್ಲಿಂದ ಮಾರ್ಕೆಟ್ ಬಿದ್ದ, ಅಗೇನ್ ಇದೇ ಲೆವೆಲಿಗೆ ಬರ್ತಿದ್ದಾನೆ. ಇಲ್ಲಿಂದ ಬೀಳ್ತಾನೆ ಅಂತ ಹೇಳ್ತಿಲ್ಲ ನಾನು, ಒಂದು ಸಣ್ಣ ರಿಸ್ಕನ್ನು ತಗೊಳ್ತಿದ್ದೀನಿ ಈ ಒಂದು ಝೋನನ್ನು. ಯಾಕೆಂದರೆ ಇಲ್ಲಿ ಸೆಲ್ಲರ್ ಆ್ಯಕ್ಟಿವ್ ಆಗಿದ್ದಾರೆ ಅಂದರೆ ಇಲ್ಲೂ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಹೇಳಬಹುದು. ನಮಗೆ ಮತ್ತೆ ಏನು $17 ಯೂರೋದಲ್ಲಿ ಮೈನಸ್ಸು 16, $6 ಯಾವುದಿದು US30ಯಲ್ಲಿ $11 BT ಇರಲಿ. ನಮ್ಮ ಇನಿಷಿಯಲ್ ಕ್ಯಾಪಿಟಲ್ಗಿನ ಡೌನ್ ಹೋಗ್ತಾನೆ ಇಲ್ಲ ಅಕೌಂಟ್. ಯಾಕೆ, ನಾವೀಗ ಲಾಟ್ ಸೈಜನ್ನು ಕಡಿಮೆ ಮಾಡಿದ್ದೀವಿ. ಹೌದಾ, ತುಂಬ ತಗೊಳ್ತಿಲ್ಲ ಅವಾಗಿನ ಥರ. 0.2, 0.6, 0.4 ಇಷ್ಟೇ ಇದೆ. ಅಂದರೆ ಕಡಿಮೆ ಲಾಟ್ ಸೈಜಿಂದ ನೀವು ಯಾವಾಗ ಚೆನ್ನಾಗಿರೋ ಪ್ರಾಫಿಟ್ ಆಗುತ್ತೋ ಅವಾಗ ಏನು ತಪ್ಪು ಮಾಡ್ತೀರಾ ಅಂದರೆ, ಮೊದಲು ತಗೊಳ್ತಿರೋ ಲಾಟ್ಗಿನ ಡಬಲ್ ತಗೊಳ್ತೀರಾ. ದಟ್ ಈಸ್ ರಾಂಗ್. ಯಾವಾಗ ಪ್ರಾಫಿಟ್ ಮಾಡ್ತಿರೋ ಆ ಪ್ರಾಫಿಟನ್ನು ಕಾಯ್ಕೊಂಡು ಹೋಗೋದನ್ನು ಕಲಿಬೇಕು ನೀವು ಎಲ್ಲರೂ ಕೂಡ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಸ್ಪೆಷಲಿ ಸ್ಕ್ಯಾಲ್ಪಿಂಗಲ್ಲಿ. ಇನ್ಮೇಲೆ ನಾನು ಸಿಕ್ಕಾಪಟ್ಟೆ ಲಾಟ್ ತಗೊಳ್ಳಲ್ಲ. ಯಾಕೆ, ನಾನು ಆಲ್ರೆಡಿ $50, $60 ಬುಕ್ ಮಾಡಿದ್ದೀನಿ. ಹೌದಾ, ಈಗ ಇನ್ನೊಂದು ಇದರಲ್ಲಿ $23 ಒಂದು $10-15 ಮೈನಸ್ ಬಂದರೆ ನಾನು ಎಕ್ಸಿಟ್ ಆಗ್ತೀನಿ. ಯಾಕೆ, ನನಗೆ 10% ಪ್ರಾಫಿಟ್ ಬಂದುಬಿಡುತ್ತಲ್ಲ ಓವರಾಲ್ ಆಗಿ. ನೋಡಿ BTCಲಿ ಅಗೇನ್ $10 ಮೈನಸ್ಸು, ಯೂರೋದಲ್ಲಿ $12, ಇದರಲ್ಲಿ $2 ಇರಲಿ. ಓವರಾಲ್ ಮತ್ತೆ $25 ಬಂದ. ದಟ್ ಈಸ್ ಫೈನ್. ಓವರಾಲ್ ಅಕೌಂಟ್ ವ್ಯಾಲ್ಯೂ ಈಗ $35 ಬರ್ತಿದೆ. ಅಂದರೆ ಹತ್ತತ್ರ 7% ಪ್ಲಸ್ಸಲ್ಲಿದ್ದೀನಿ ನಾನು ಇವಾಗ. 7% ಇನ್ 30-40 ಮಿನಿಟ್ಸ್. ಜೊತೆಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಟ್ರೇಡ್ ತಗೊಳ್ತಿದ್ದೀನಿ. ಕರೆಕ್ಟಾ? ಎಲ್ಲರೂ ಹೇಳಿ ಎಷ್ಟು ಜನಕ್ಕೆ ಹೌದು ಸರ್ ಇದರಿಂದ ನಾನು ತುಂಬ ಕಲಿತಿದ್ದೀನಿ ಅನ್ನೋದನ್ನು ಕಮೆಂಟಲ್ಲಿ ಹಾಕಿ. ದಟ್ ಹೌ ಮಚ್ ಯು ಆರ್ ಲರ್ನಿಂಗ್. ಅಟ್ಲೀಸ್ಟ್ ನೀವು ಅನ್ಕೊಳ್ತಿರೋದು ಆ್ಯಂಡ್ ಇಲ್ಲಿ ಆಗ್ತಿರೋದು ಎರಡೂ ಸಹಿತ ಸರ್ ನಾನು ನಿಮ್ಮ ಅಪೋಸಿಟ್ ಮಾಡ್ತಿದ್ದೆ ಸರ್ ಇಷ್ಟು ದಿನ ಅಂತ ಅನ್ಕೊಳ್ಳೋರು ಯಾರಾದರೂ ಇದ್ದರೆ ಕೈಂಡ್ಲಿ ಪುಟ್ ಯುವರ್ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಂದು ಫೀಡ್ಬ್ಯಾಕನ್ನು ಹಾಕಿ. ತುಂಬ ಜನಕ್ಕೆ ಅದು ಹೆಲ್ಪ್ ಆಗುತ್ತೆ.
ಕನ್ನಡದಲ್ಲಿ ಈ ಥರ ಲೈವಲ್ಲಿ ಟ್ರೇಡ್ ಮಾಡಿ ತುಂಬ ಜನಕ್ಕೆ ಅಪ್ಡೇಟ್ ಕೊಡೋರು ಕಡಿಮೆ ಅಂತ ನಾನು ಅಂದ್ಕೊಳ್ತೀನಿ. ಇನ್ನೂ ಕೂಡ ಬೇರೆ ಫೆಸಿಲಿಟಿ ಈ ಥರ ಮಾಡಿ ಅಂತ ಹೇಳಿದ್ರೆ ಅದನ್ನು ಮಾಡೋಣ. ಆ್ಯಂಡ್ ನಾನು ನಾರ್ಮಲಿ ಲೈವ್ ಟ್ರೇಡಿಂಗ್ ಎಲ್ಲರ ಮುಂದೆ ಸಾಯಂಕಾಲ ಮಾಡ್ತೀನಿ. ಮೇ ಬಿ ನಮ್ಮ ಸ್ಟೂಡೆಂಟ್ಸ್ಗೆ ಗೊತ್ತು, ನಮ್ಮ ಸ್ಟೂಡೆಂಟ್ ಜೊತೆಗೆ ನಾನು ಪ್ರತಿದಿನ 6ರಿಂದ 7:30 8 ತನಕ ಎವ್ರಿ ಡೇ ಸಾಯಂಕಾಲ ಲೈವ್ ಮಾಡ್ತೀನಿ. ಈಗ ನಾನು ಯೂಸ್ ಮಾಡ್ತಿರೋದು ಎಕ್ಸ್ನೆಸ್ ಅಕೌಂಟು ಫಾರೆಕ್ಸಲ್ಲಿ. ಗುಡ್, ಹತ್ತತ್ರ 536 ಅಲ್ಲೇ ಇದೆ. ಯೂರೋ ಒಂದು ರೇಂಜಿಗೆ ಮೇಲೆ ಅಗೇನ್ ಬರ್ತಿದ್ದಾನೆ, ನೀವು ಇಲ್ಲಿ ನೋಡಬಹುದು. ಬಟ್ ನಾಟ್ ದಿ ಗ್ರೇಟ್ ಬೈಯಿಂಗ್ ಇನ್ನೂ ಬರ್ತಿಲ್ಲ, ವೇಟ್ ಮಾಡೋಣ. ನಮಗೆ ಇರೋದರಲ್ಲಿ ಹೈಯೆಸ್ಟ್ ಮೈನಸ್ ಅಂದರೆ ಯಾವುದು? BTC. ನೋಡಿ, ನೀವೆಲ್ಲ ನೋಡಿದ್ರೆ ನನ್ನ ಮ್ಯಾಕ್ಸಿಮಮ್ ಲಾಸ್ ಮ್ಯಾಕ್ಸ್ ಅಂತಂದರೆ $10-20 ಮಾತ್ರ ಬರುತ್ತೆ, ಸಿಕ್ಕಾಪಟ್ಟೆ ಬರಲ್ಲ. ಯಾಕೆ ಅಂದರೆ ನಾನು ಅಷ್ಟು ಲಾಟ್ ಸೈಜನ್ನು ತಗೊಳ್ಳಲ್ಲ. ಗುಡ್, 540 ಆಯಿತು, ಅಂದರೆ 8%, 45. ಸೊ BTC ನನಗೆ ಲಾಭ ಬರ್ತಿದೆ ನೋಡಿ. BTC ಲೋ ಬ್ರೇಕ್ ಆದ ನೋಡಿ. ಗುಡ್, $5 BTC ಬರ್ತಿದೆ ಆಸ್ ಆಫ್ ನೌ. 550 ಆಯ್ತು ನೋಡಿ ಇಲ್ಲೇ. ಸೊ ನಾನು BTC ಎಕ್ಸಿಟ್ ಆಗಿಬಿಡ್ತೀನಿ. ಐ ಆಮ್ ಔಟ್ ಫ್ರಮ್ BTC. ನಾನು ಎಕ್ಸಿಟ್ ಆದೆ, ಸಾಕು. ಅದಾದ್ರೆ $550 ನನಗೆ ಓವರಾಲ್ 10% ಆಯ್ತಾ ಇವತ್ತು. ಐ ಆಮ್ ಸೋ ಹ್ಯಾಪಿ. ಅಂದರೆ ಪ್ರಾಫಿಟ್ 5,000 ಆಯ್ತು ಅಂತ ಅನ್ಕೋಬೇಡಿ. ನಾನು ನಿಮಗೇನು ಹೇಳ್ತಿರೋದು, 50,000ಕ್ಕೆ 5,000 ಇನ್ನು ಹತ್ತತ್ರ 45 ನಿಮಿಷದಲ್ಲಿ. ಹೌದಾ? ಸೊ ದ್ಯಾಟ್ ಶೋಸ್ ನೀವೆಷ್ಟು ಕಾನ್ಫಿಡೆಂಟಾಗಿ ಟ್ರೇಡ್ ಮಾಡ್ತೀರಾ ಅನ್ನೋದು. ಇನ್ನೂ ಇದೆ ನಮ್ದು 2 ಪೊಸಿಷನ್ನು. ನನ್ನ ಪ್ರಕಾರ US 30 ಅಲ್ಲೇ ಆಸ್ಪಾಸಲ್ಲಿ ಓಡಾಡ್ತಿದೆ. ಅದು ಇನ್ನೊಂದು ಕೆಲವೇ ಹೊತ್ತಲ್ಲಿ ಪ್ರಾಫಿಟಲ್ಲಿ ಬರಬಹುದು. ಇವೆರಡೂ ಸಹಿತ ನೋಡ್ಕೊಂಡು ಎಕ್ಸಿಟ್ ಆಗೋಣ. ನೀವು ನೋಡಿದರೆ ಇವತ್ತು ಬುಕ್ ಮಾಡಿರೋದು ಟೈಮಿಂಗು ನೋಡ್ಬೋದು ನೀವು. ನೋಡಿ ಇಲ್ಲಿ ಅಂದರೆ ಅಮೇರಿಕಾದ ಟೈಮಿಂಗ್ ಬರುತ್ತೆ. ದಟ್ ಈಸ್ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ನೋಡಿ, ಡಿಸೆಂಬರ್ 4 9:57ರಿಂದ ಈಗ ಎಷ್ಟಾಗಿದೆ ಟೈಮು? 3:37. ಅಂದರೆ ಹತ್ತತ್ರ 40 ನಿಮಿಷದಲ್ಲಿ ನಾವು ಇಷ್ಟೆಲ್ಲ ಬುಕ್ ಮಾಡಿದ್ವಿ. ಆ್ಯಂಡ್ ಇನ್ನೊಂದು ಥಿಂಗು, ಯಾವುದೋ ಟ್ರೇಡ್ ಮೈನಸ್ಲಿಲ್ಲ. ಅದರ ಅರ್ಥ ಎಲ್ಲ ಪ್ಲಸ್ ಆಗುತ್ತೆ ಅಂತಲ್ಲ, ಬಟ್ ನೀವು ಕಲಿಬಹುದು ಸ್ಕ್ಯಾಲ್ಪಿಂಗನ್ನು ಯಾವ ಥರ ಮಾಡಬಹುದು ಅಂತ. ಆ್ಯಂಡ್ ಪ್ರತಿ ಟ್ರೇಡಲ್ಲಿ ನಾವೇನು ಮಾಡಿದ್ದೀವಿ, $3ರಿಂದ $5 ಓವರಾಲ್ ಆಗಿ ಮಾಡ್ತಾ ಬಂದಿದ್ದೀವಿ. ಅಂದರೆ ಇದೇನು ದೊಡ್ಡ ಗ್ರೇಟ್ನೆಸ್ ಅಲ್ಲ, ಆದರೆ ನಿಮಗೆಲ್ರಿಗೂ ಬಿಗಿನರ್ಸಿಗೆ ಹೇಗೆ ನೀವು ಕಲಿಬಹುದು ಅನ್ನೋದನ್ನು. ದೊಡ್ಡ ಟ್ರೇಡ್ ಮಾಡೋಕೆ ಇನ್ನೂ ಸಿಗುತ್ತೆ, ನಾವು ಮಾಡೋಣ. ಸಿಕ್ಕಾಪಟ್ಟೆ ದೊಡ್ಡ ಟ್ರೇಡ್ ಎಲ್ಲರೂ ಸೇರಿ ಇಟ್ಕೊಳ್ಳೋಣ. 1 ಲಕ್ಷ 2 ಲಕ್ಷ ತನಕ ವಿತ್ ಲೈವ್ ಪೊಸಿಷನಲ್ಲಿ ಇಟ್ಟಿರ್ತೇನೆ ನಾನು ಇನ್ನು ಹೋಗ್ತಾ ಹೋಗ್ತಾ. ಬಟ್ ನಿಮಗೊಂದು ಐಡಿಯಾ ಇರಲಿ ಹೇಗೆ ಏನು ಅಂತ. ಸೊ ಹೊಸ ವಿಡಿಯೋ ಇದೊಂದು ಕಂಪ್ಲೀಟ್ಲಿ ನ್ಯೂ ಫಾರ್ಮ್ಯಾಟ್ ನಾನು ಮಾಡ್ತಿರೋದು. ನೋಡೋಣ ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ, ಎಷ್ಟು ಜನ ಇದನ್ನು ಲೈಕ್ ಮಾಡಿದ್ದೀರಾ, ಅಥವಾ ಎಷ್ಟು ಜನಕ್ಕೆ ಇದರಿಂದ ಲರ್ನಿಂಗ್ ಆಗುತ್ತೆ ಅನ್ನೋದನ್ನು ನೋಡಿ ಮಿಕ್ಕಿದ ವಿಡಿಯೋಸ್ ಬಗ್ಗೆ ನಾನು ಪ್ಲ್ಯಾನ್ ಮಾಡ್ತೀನಿ. ಲೆಟ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಆ್ಯಂಡ್ ಇದೇ ಥರ ವಿಡಿಯೋಸ್ ಜಾಸ್ತಿ ಮಾಡಿ ಅಂತ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನೇ ಪರ್ಸ್ನಲಿ ಓದ್ತೀನಿ. ಆ್ಯಂಡ್ ಅದಕ್ಕೆ ತಕ್ಕ ಹಾಗೆ ಜಾಸ್ತಿ ನಾವು ಪ್ಲ್ಯಾನ್ ಮಾಡೋಣ ವಿಡಿಯೋಸನ್ನು. ಈ ಥರ ಲೈವ್ ಟ್ರೇಡಿಂಗ್ ಅಂತೂ ಇದ್ದೇ ಇರುತ್ತೆ. ಅದನ್ನು ನಾನು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಹಾಕ್ತಿಲ್ಲ, ಜೂಮಲ್ಲಿ ಮಾಡೋದನ್ನು. ಬಟ್ ಈ ಥರ ಮಾಡಿದರೂ ಕೂಡ ನಿಮ್ಗೆ ಹೆಲ್ಪ್ ಆಗಲಿ ಅಂತ. ಯೂರೋ $16 ಮೈನಸ್ ಬರ್ತಿದೆ. ಆ್ಯಂಡ್ ಯಾವುದು US 30 $5. ವಿ ಆರ್ ಹೋಲ್ಡಿಂಗ್ ಬೋತ್. ಅಗೇನ್ ನೋಡಿ, 9% ಅಂತೂ ಆಲ್ಮೋಸ್ಟ್ ನಾವು ಫಿಕ್ಸ್ ಇದ್ದೀವಿ ಇದರಲ್ಲಿ. ಯೂರೋ ಮೋಸ್ಟ್ಲಿ ಲಾಸ್ ಎಲ್ಲ ಕವರ್ ಆಗಬಹುದು ಇವಾಗ ಇನ್ ಫ್ಯೂ ಮಿನಿಟ್ಸ್. ಯಾಕೆಂದರೆ ಬೈಯಿಂಗ್ ಸ್ಟ್ರೆಂತ್ ಇವಾಗ ಕಾಣ್ತಿದೆ. ವರ್ಸ್ಟ್ ಕೇಸ್ ಏನಾಗುತ್ತೆ ಹೇಳ್ತೀನಿ ನೋಡಿ. ಯೂರೋದಲ್ಲಿ ಇಲ್ಲಿ ಬಂದಾಗ ಎಕ್ಸಿಟ್ ಆಗಬೇಕು. ದಟ್ ಈಸ್ ದ ವರ್ಸ್ಟ್, ನಥಿಂಗ್ ಎಲ್ಸ್. ಸೊ ವಿಡಿಯೋ ಈಗ 40 ನಿಮಿಷ ಆಯ್ತು ಹತ್ತತ್ರ. ನಾವು ಈ ವಿಡಿಯೋನ ಮಾಡ್ತಾ ಮೇ ಬಿ ನೀವು ನೋಡ್ತಾನೋ ಅಷ್ಟೇ ಆಗಿರುತ್ತೆ. ಕೆಲವೊಬ್ರು ಸ್ಕಿಪ್ ಮಾಡಿ ನೋಡ್ತಾರೆ ಆಮೇಲೆ. ಬಟ್ ನಿಮಗೆ ಲರ್ನಿಂಗ್ ಗೊತ್ತಾಗಲ್ಲ, ಯಾಕೆ ಯಾವ ಪೊಸಿಷನ್ ತಗೊಂಡೆ. ನೋಡಿ, ನಾನು ಇದನ್ನ ಯಾಕೆ ಹೋಲ್ಡ್ ಮಾಡ್ತಿದ್ದೀನಿ ಅನ್ನೋದು ಹೇಳ್ತೀನಿ. ಇದನ್ನ ಯಾಕೆ ಇನ್ನೂ ಹೋಲ್ಡ್ ಮಾಡಿದ್ದೀನಿ ಅಂದರೆ, ಇಲ್ಲಿ ಎಲ್ರಿಗೂ ಕಾಣ್ತಿದೆ ಬಿಗ್ ಕ್ಯಾಂಡಲ್. ಇಲ್ಲಿ ನೋಡಿ, ಇಲ್ಲೊಂದು ಬಿಗ್ ಕ್ಯಾಂಡಲ್ ಕಾಣ್ತಿದೆಯಾ. ಅದಾದ್ಮೇಲೆ ಏನಾಯ್ತು, ಪ್ರೈಸು ರೆಡ್ ಕಂಪ್ಲೀಟ್ ಬಿದ್ದ. ಹಾಗೇನೆ ಇಲ್ಲೊಂದು ಬಿಗ್ ಕ್ಯಾಂಡಲ್ ಆದ್ಮೇಲೆ ಮೇಲೆ ಹೋಗಿದ್ದಾನೆ. ವಾಪಸ್ ಇದೇ ಲೆವೆಲಿಗೆ ಬಂದ್ಮೇಲೆ ಇಲ್ಲೂ ಬೈಯರ್ಸ್ ಆಕ್ಟಿವ್ ಆಗಿ ಮೇಲೆ ತಗೊಂಡೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನು ಬೈ ಮಾಡಿದ್ದು, ಬೇರೆ ಏನೂ ಇಲ್ಲ. BTC ಸ್ವಲ್ಪ ಕೆಳಗಡೆ ಬಂತು. ಏನಾದರೂ BTCಲಿ ಬೈಯಿಂಗ್ ಅಪಾರ್ಚುನಿಟಿ ಸಿಕ್ಕರೆ, BTCಲಿ ನಾವು ಎಲ್ಲಿ ಬೈ ಮಾಡೋಣ ಅಂದರೆ ಈ ಲೆವೆಲಲ್ಲಿ ಬಂದಾಗ ಬೈ ಮಾಡೋಣ. ಯು ಕ್ಯಾನ್ ಜಸ್ಟ್ ಮೇಕ್ ಅ ನೋಟ್. 95,400 95 ಲೆವೆಲಿಗೆ ಬಂದಾಗ ಬೈ ಮಾಡೋಣ. BTC ಅದು ನಾವು ಅದರಲ್ಲಿ ಯಾವುದ್ರಲ್ಲಿ ಇಲ್ಲ. ಇವಾಗ ಇರೋದು ಒಂದು ಯೂರೋ, ಇನ್ನೊಂದು US 30. US 30 ಪ್ಲಸ್ ಅಲ್ಲಿರೋದು $10 ಮೈನಸ್ಸಿಗೆ ಬಂದ. ದಟ್ ಈಸ್ ಫೈನ್.
ಅಗೇನ್ ನಮ್ದು ನೋಡಿ 9%ಗಿನ ಆಸ್ಪಾಸ್ ಅಲ್ಲೇ ಇದೆ. ಅಂದರೆ ದಿಸ್ ಇಸ್ ವಾಟ್ ಯು ನೀಡ್ ಟು ಲರ್ನ್. ಸಿಕ್ಕಾಪಟ್ಟೆ ಲಾಟ್ ಸೈಜನ್ನು ತಗೊಳ್ಳಾರ್ದೇನೆ ಕಡಿಮೆ ಲಾಟನ್ನು ತಗೋಬೇಕು. ಒನ್ಸ್ ನೀವು ಚೆನ್ನಾಗಿರೋ ಪ್ರಾಫಿಟ್ ಮಾಡಿದ್ಮೇಲೆ ದಿನಕ್ಕೆ 10% ಮಾಡಿದ್ರಾ ಅವಾಗ ಸಿಕ್ಕಾಪಟ್ಟೆ ಲಾಟ್ ತಗೋಬೇಡಿ. 10ರಲ್ಲಿ ಒಂದು 2%ಅನ್ನು ರಿಸ್ಕ್ ಇಟ್ಕೊಳ್ಳಿ. ಮಿಕ್ಕಿದನ್ನು ಅದಾದ್ಮೇಲೆ ಮ್ಯಾಕ್ಸಿಮಮ್ ಹೋದರೆ 2%, ಮಿಕ್ಕಿದ 8% ಕನ್ಫರ್ಮ್ ಇರುತ್ತೆ ನಿಮ್ಗೆ. ಆ ಥರ ಟ್ರೇಡನ್ನು ತಗೊಳ್ಳಿ. ದಿಸ್ ಇಸ್ ಜಸ್ಟ್ ಅ ಎಕ್ಸಾಂಪಲ್ ನಿಮಗೆ. ಅದರ ಅರ್ಥ ಪ್ರತಿದಿನನೂ ನನಗೆ ಪ್ರತಿ ಅರ್ಧ ಗಂಟೆಗೂ 10% ಆಗತ್ತೆ ಅನ್ನೋದು ಸುಳ್ಳು. ಇಟ್ ಆಲ್ ಡಿಪೆಂಡ್ಸ್ ಆನ್ ಮಾರ್ಕೆಟ್. ಈಗ ನಾವು ತಗೊಂಡಿರೋದು ಅಥವಾ ಬುಕ್ ಮಾಡಿರೋದು ಎಲ್ಲವೂ ಪ್ರಾಫಿಟಲ್ಲಿ ಬುಕ್ ಮಾಡಿದ್ದೀವಿ. ಅದರ ಅರ್ಥ ಲಾಸ್ ಇರೋದು ಹೋಲ್ಡ್ ಮಾಡಿದ್ದೀವಿ ಅಂತ ಅಲ್ಲ. ನಮ್ಮ ಪ್ರಕಾರ ಇನ್ನೂ ನಾವು ರಾಂಗ್ ಅಂತ ಮಾರ್ಕೆಟಲ್ಲಿ ಮೂಮೆಂಟ್ ಪ್ರಕಾರ ಗೊತ್ತಾಗಿಲ್ಲ ನಾವು ರಾಂಗ್ ಅಂತ. ಮಾರ್ಕೆಟ್ ನಾವು ರಾಂಗ್ ಅಂತ ಹೇಳಿದರೆ ಲಾಸ್ ಎಷ್ಟೇ ಇರಲಿ ಸುಮ್ಮನೆ ಎಕ್ಸಿಟ್ ಆಗಬೇಕು. ಒಬ್ಬ ಟ್ರೇಡರ್ ಪ್ರಾಫಿಟೇಬಲ್ ಇದಾನೋ ಇಲ್ವೋ ಅಂತ ತಿಳ್ಕೊಳಕ್ಕೆ ಏನು ಮಾಡ್ಬೋದು ಅಂದರೆ ನೀವು ತುಂಬ ಸಿಂಪಲ್. ಮಾರ್ಕೆಟ್ ಏನು ಹೇಳುತ್ತೆ ಅದನ್ನು ಕೇಳಬೇಕು. ನಮಗೇನು ಅನ್ಸುತ್ತೆ ನಿಮಗೇನು ಅನ್ಸುತ್ತೆ ಅಲ್ಲ. ಗೋಲ್ಡಲ್ಲಿ ಯಾವುದು ನಾನು ಇಂಡಿಯನ್ ಮಾರ್ಕೆಟ್ ಅಗೇನ್ಸ್ಟ್ ಅಲ್ಲ. ನಾನು ಕೂಡ ಇಂಡಿಯನ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಿದ್ದೀನಿ. ಇವತ್ತು ಮಾಡಿದೆ ಆ್ಯಂಡ್ ಪ್ರತಿದಿನ ಮಾಡ್ತೀನಿ, ಆಯಿತಾ. ಆದರೆ ಇಂಪಾರ್ಟೆಂಟ್ ಏನು, ಇದರಲ್ಲಿ ಅವಕಾಶಗಳು ಜಾಸ್ತಿ ಇದೆ, ಅಪಾರ್ಚುನಿಟೀಸ್. ಮತ್ತೆ ನೋಡು $550 ಬಂದ. ಗುಡ್. ಸೊ ಯೂರೋ ಮೇಲ್ ಬರ್ತಿದೆ ಅಂದರೆ ನಾವೇನು ಬೈ ಅಂದ್ಕೊಂಡಿದ್ವಲ್ಲ, ಇಟ್ ಈಸ್ ಕಮಿಂಗ್ ಇನ್ ಅ ಬೆಟರ್ ವೇ. ಇನ್ನು ಅಲ್ಲೇ ಇದ್ದೀವಿ. ಸೊ ಮೆಂಟಾಲಿಟಿನ ಅರ್ಥ ಮಾಡ್ಕೋಬೇಕು. ಪ್ಲಸ್ ಮೈನಸ್ ಮೇಲೆ ನಾವು ಫೋಕಸ್ ಮಾಡೋದು ಬೇಡ. ನಾವು ವಿ ಆರ್ ರೈಟ್, ಈ ಲೆವೆಲಿಗೆ ಬಂದಾಗ ಎಕ್ಸಿಟ್ ಆಗಕ್ಕೆ ಪ್ಲ್ಯಾನ್ ಮಾಡೋಣ. ಇಲ್ಲಾಂದರೆ ಅದು ಪ್ರಾಫಿಟಲ್ಲಿ ಲಾಸ್ ಬಂದಾಗ ಇದರಲ್ಲಿ ಬಂದಾಗ ಎಕ್ಸಿಟ್ ಆಗೋಣ. ಮಿಡಲ್ ಇದ್ದರೆ ಆರಾಮಾಗಿ ಇಟ್ಕೊಳ್ಳೋಣ. ಆ ಇಟ್ಕೊಳ್ಳುವಷ್ಟು ನಿಮಗೆ ಪೇಷನ್ಸ್ ಬರಲೇಬೇಕು ಪ್ರತಿಯೊಬ್ಬರಿಗೂ ಕೂಡ. ದಟ್ ಈಸ್ ಇಂಪಾರ್ಟೆಂಟ್. ನಿಮಗೇನಾದರೂ ಅಥವಾ ಲೆಟ್ಸೆ ಕನ್ಫ್ಯೂಷನ್ ಇದ್ದರೆ, ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಫಾರೆಕ್ಸಲ್ಲಿ ತುಂಬ ಕನ್ಫ್ಯೂಸ್ ಇದೆ ಸರ್ ನನಗೆ ಹಂಗೆ ಹಿಂಗೆ ಇದ್ದರೆ ನಮ್ಮ ಟೀಮಿಗೆ ಹೇಳ್ಬೋದು. ದೇ ವಿಲ್ ಕ್ಲಾರಿಫೈ ಯುವರ್ ಡೌಟ್. ನೀವು ಅಕೌಂಟ್ ಓಪನ್ ಮಾಡೋರು ಇದ್ರಿ ಇದೇ ಥರ ಎಕ್ಸ್ನೆಸ್ಸಲ್ಲಿ ಟ್ರೇಡ್ ಮಾಡೋಕ್ಕೆ ಅಂದರೆ ನೀವು ಇಲ್ಲಿ ನಾನು ಲಿಂಕನ್ನು ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಅದ್ರ ಮುಖಾಂತರ ಅಕೌಂಟನ್ನು ಓಪನ್ ಮಾಡಿ ನಮ್ಮ ಲೈವ್ ಕ್ಲಾಸ್ಗೂ ಕೂಡ ನೀವು ಜಾಯಿನ್ ಆಗ್ಬೋದು. ಎವ್ರಿ ಡೇ ನಮ್ಮದು ರೆಗ್ಯುಲರ್ ಆಗಿ 6 ಗಂಟೆಯಿಂದ 6:30, 6 ಗಂಟೆ, 6:15, 6:30 ಟೈಮಲ್ಲಿ ನಾನು ಫಾರೆಕ್ಸ್ ಲೈವ್ ಮಾಡ್ತೀನಿ. ಇದೇ ಥರ ನಿಮ್ಗೆ ಹೆಂಗೆ ಹೇಳ್ತಾ ವಿಡಿಯೋ ಮಾಡ್ತಿದ್ದೀನೋ ಅದೇ ಥರ ನಿಮಗೆ ಹೇಳ್ತಾನೆ ಟ್ರೇಡ್ ತಗೋತೀನಿ ನಾನು ಕೂಡ. ಸೊ ದಟ್ ಎಲ್ರಿಗೂ ಒಂದು ಕ್ಲಾರಿಟಿ ಸಿಗಲಿ ಅಂತ. ಅಲ್ಲೇ ಓಡಾಡ್ತಿದ್ದೆ ನೀವು, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. ಬಟ್ ವಿ ಹ್ಯಾವ್ ಟು ವೇಟ್. ನೋಡಿ ಈಗ ತುಂಬ ಜನ ಏನು ಮಾಡ್ತಾರೆ ಅಂದರೆ ಅವರೊಂಥರ ಪೇಷನ್ಸನ್ನು ಕಳ್ಕೊಂಡು ಎಕ್ಸಿಟ್ ಆಗಿಬಿಡ್ತೀರ. ಸಾಕು ಬಿಡುಗರು ಎಕ್ಸಿಟ್ ಆಗೋಣ. ನೋ, ಆ ಪೇಷನ್ಸ್ ನಿಮಗೆ ಯಾವತ್ತೂ ಕೂಡ ಕಲಿಸಲ್ಲ. ಸೊ ಈ ಪೇಷನ್ಸ್ ಯಾಕೆ ಬೇಕು? ಮಾರ್ಕೆಟ್ ಮೂಮೆಂಟನ್ನು ಅರ್ಥ ಮಾಡ್ಕೋಬೇಕು ನೀವು. ನನಗೆ ಯಾಕೆ ಕಾನ್ಫಿಡೆಂಟ್ ಇದೆ ಅಥವಾ ವೈ ಆಮ್ ಮೋರ್ ಕಾನ್ಫಿಡೆಂಟ್ ಈಸ್ 11 ವರ್ಷದಲ್ಲಿ ಈ ಥರ ಸಿಕ್ಕಾಪಟ್ಟೆ ಎಕ್ಸಾಂಪಲನ್ನು ನೋಡಿಬಿಟ್ಟಿದ್ದೀನಿ ನಾನು. ಐದರ್ ಇಟ್ ಶುಡ್ ಗೋ ಹಿಯರ್ ಅಥವಾ ಇಲ್ಲಿ ಬರ್ಬೇಕು, ಎರಡರಲ್ಲಿ ಒಂದು. ಹೌದಾ? ಇಲ್ಲ ಅಂದರೆ ಲಾಸ್ ಆಗುತ್ತೆ, ಇಲ್ಲ ಪ್ರಾಫಿಟ್. ಸುಮ್ಮನೆ ಪೇಷನ್ಸ್ ಇರಲಾರ್ದೇನೆ ಮೂಮೆಂಟ್ ಬರಲಿಲ್ಲ ಅಂತ ಎಕ್ಸಿಟ್ ಆಗಕ್ಕೆ ಹೋಗಬೇಡಿ. ವಾಟ್ ಯು ಹ್ಯಾವ್ ಟು ಡೂ ಇಸ್ ಮಾರ್ಕೆಟನ್ನು ನೋಡಿ ಏನು ಹೇಳ್ತಾನೆ. 45 ನಿಮಿಷದ ವಿಡಿಯೋ ಆಯ್ತಿದ್ದು, ಮೈ ಗುಡ್ನೆಸ್. ಬಟ್ ದಟ್ ಈಸ್ ಗುಡ್. 45 ನಿಮಿಷದಲ್ಲಿ 10% ಮಾಡಿದ್ದೀವಿ ಅಂದರೆ 4 ನಿಮಿಷಕ್ಕೆ 1% ರಿಟರ್ನ್ ಮಾಡಿದ್ದೀವಿ. ಹೌದಾ? ಅದು ಲೈವ್ ಅಕೌಂಟಲ್ಲಿ. ತುಂಬ ಲಾಟ್ಸ್ ತಗೊಂಡಿಲ್ಲ, ತಲೆಯಲ್ಲಿ ಇಟ್ಕೊಳ್ಳಿ. ನಾನು ಲಾಟ್ ಸೈಜ್ ಅಥವಾ ಮಾರ್ಜಿನ್ ತುಂಬ ತಗೊಂಡಿದ್ರೆ ಸ್ಟ್ಯಾಂಡರ್ಡ್ ತಗೋಬೋದಿತ್ತು, ನಾನು ತಗೊಂಡಿಲ್ಲ. ಯಾಕೆ? ಬಿಕಾಸ್ ಕಡಿಮೆ ಕ್ವಾಂಟಿಟಿಯಿಂದ ನಾವು 10% ಮಾಡಿದ್ದೀವಿ, ತುಂಬ ಲೆಸ್ ರಿಸ್ಕಿಂದ ಅಂತ ಹೇಳಬಹುದು. $550 ಆಸುಪಾಸ್ ಬರ್ತಿದೆ. $552. ಸೊ ಯೂರೋ ಈಗ ಪ್ರಾಫಿಟ್ ಕಡೆ ಬರ್ತಿದೆ ನೋಡಿ, ನೀವೆಲ್ಲರೂ ನೋಡ್ತಿರ್ಬೋದು. ಹೌದಾ? 11% ಪ್ರಾಫಿಟಲ್ಲಿ ಇದ್ದೀವಿ ಇವಾಗ.
ಪ್ರಾಫಿಟನ್ನು ಪರ್ಸಂಟೇಜಲ್ಲಿ ನೋಡೋದು ಕಲೀರಿ. ಗುಡ್, ಯೂರೋ ಪ್ರಾಫಿಟಲ್ಲಿ ಬಂದ. ಸೊ ಕಾನ್ಫಿಡೆಂಟ್ ಇರ್ಬೇಕು ನಿಮ್ಗೆ ಎಲ್ರಿಗೂ ಕೂಡ ನಿಮ್ಮ ಟ್ರೇಡಿಂಗ್ ಇದ್ರಲ್ಲಿ. ಇನ್ನೂ ಲಾಸ್ ಆಗ್ಬೋದು, ಇನ್ನೂ ಪ್ರಾಫಿಟ್ ಆಗುತ್ತೆ ಅಂತ ಹೇಳಲ್ಲ ನಾನು, ದಟ್ ವಿಲ್ ಬಿ ರಾಂಗ್ ಸ್ಟೇಟ್ಮೆಂಟ್. ಆದರೆ ಏನು ಇಂಪಾರ್ಟೆಂಟು ಅಂತಂದರೆ ನೀವೆಷ್ಟು ಕಾನ್ಫಿಡೆಂಟ್ ಆಗಿ ಈ ಸ್ಟ್ರಾಟಜಿ ಅಪ್ಲೈ ಮಾಡ್ತಿದ್ದೀರಾ, ಯಾಕೆ ಟ್ರೇಡ್ ತಗೊಂಡ್ರಿ, ನಿಮ್ಗೆ ಅನಿಸಿದ್ರೆ ಟ್ರೇಡ್ ತಗೊಂಡಿದ್ದೀರೋ, ಮಾರ್ಕೆಟ್ ಹೇಳ್ತಿದೆ ಅಂತ ತಗೊಂಡಿದ್ದೀರೋ ಅನ್ನೋದು ಕೂಡ ಇಂಪಾರ್ಟೆಂಟು. ಮತ್ತಗೇನು ಮೈನಸಲ್ಲಿ ಬಂದ ಇರುತ್ತೆ, ದಟ್ ಈಸ್ ವೆರಿ ನಾರ್ಮಲ್. 15 ನಿಮಿಷದ ಹೊಸ ಕ್ಯಾಂಡಲ್ ಬಂತು, ನೋಡೋಣ ಏನು ಹೇಳ್ತಿದೆ. ಅಲ್ಲೇ ಓಡಾಡ್ತಿದ್ದಾನೆ ಅವನು. ನೋಡಿ, ನಾನು ವಿಡಿಯೋದಲ್ಲಿ ಎಲ್ಲೂ ಕಟ್ ಮಾಡಿಲ್ಲ, ತುಂಬ ಜನ ಮಾಡ್ತಾರೆ. ಅಂದರೆ ಏನೇನು ಎಲ್ರಿಗೂ ಸಹಿತ ಲೈವ್ ಎಕ್ಸ್ಪೀರಿಯನ್ಸ್ ಸಿಗಲಿ ಅಂತ ಯಥಾವತ್ತಾಗಿ ಇದೇ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಸೊ ದಟ್ ನಿಮಗೆ ನಾಲೆಜ್ ಬರುತ್ತೆ ಅಥವಾ ಕ್ಲಾರಿಟಿ ಬರುತ್ತೆ. $552. ನಾನು ಆ್ಯಕ್ಚುಲಿ US30ನ ದೊಡ್ಡ ಟಾರ್ಗೆಟ್ಗೆ ಇಟ್ಕೊಳ್ತೀನಿ, ಬೇಗ ಎಕ್ಸಿಟ್ ಆಗಲ್ಲ US30. ಯಾಕೆಂದರೆ ಹತ್ತತ್ರ 45,000 ಮಾರ್ಕಲ್ಲಿ ಓಡಾಡ್ತಿದ್ದಾನೆ ಅವನು. ಬಿದ್ದರೆ 200-300 ಮಿನಿಮಮ್ 300 to 500 ಬೀಳ್ತಾನೆ US30. ಇವತ್ತು ಬುಧವಾರ, ಗುರುವಾರ, ಶುಕ್ರವಾರ 3 ದಿನದಲ್ಲಿ. ಸೊ US30 ಹಾಗೆ ಇರಲಿ, ಯಾವುದೋ ಯೂರೋನ ಎಕ್ಸಿಟ್ ಆಗೋಣ, ಒಂದು ರೇಂಜಿಗೆ ಪ್ರಾಫಿಟ್ ಬಂದರೆ ಮಿಕ್ಕಿದನ್ನು ವಿಲ್ ಹೋಲ್ಡ್. $2 ಮೈನಸ್ ಮಾತ್ರ ಬರ್ತಿದೆ. ಹೋಗಿ ನೀವೆಲ್ಲರೂ ಕಲಿತಿದ್ದೀರಾ. ಸೊ ಇದು ನಿಮ್ಮ ಪ್ರಾಫಿಟೇಬಲ್ ಇದ್ದಾಗ ಹೇಗಿರಬೇಕು, ಲಾಸ್ ಇದ್ದಾಗ ಹೇಗಿರ್ಬೇಕು ಅನ್ನೋದನ್ನ ವಿಚಾರ ಮಾಡಬೇಕು. ನೋಡಿ, ಲಾಸ್ ಇದ್ದಾಗ ತುಂಬ ಇಟ್ಕೋಬಾರ್ದು. ಮೊದಲು ಮಾರ್ಕೆಟ್ ನೋಡಿ, ನೀವು ತಗೊಂಡಿರೋ ಸ್ಟ್ರಾಟಜಿ ಪ್ರಕಾರ ಟ್ರೇಡ್ ಕರೆಕ್ಟ್ ಆಗಿದೆಯೋ ಇಲ್ವೋ. ರಾಂಗ್ ಇತ್ತಾ ಇಮಿಡಿಯೇಟ್ ಎಕ್ಸಿಟ್, ರೈಟ್ ಇದ್ದೀರಾ ಆರಾಮಾಗಿ ಇಟ್ಕೊಳ್ಳಿ. ಆ ಒಂದು ಮೈಂಡ್ ಸೆಟ್ ಇರಲಿ. ನೋಡಿ, ಈಗ ಅಲ್ಲಿಂದ ಬೀಳ್ತಿದ್ದಾನೆ, ದಟ್ ಈಸ್ ನಾರ್ಮಲ್, ಬಟ್ ಐ ಆಮ್ ನಾಟ್ ವರಿಯಿಂಗ್. ಯಾಕೆ ಹೇಳಿ, ನನ್ನ ಲೆವೆಲ್ ಇಲ್ಲಿದೆ. ಇಲ್ಲ, ನಿಮ್ಗೆ ಅವಾಗ್ಲೂ ಹೇಳಿದ್ದೀನಿ, ಹೌದಾ, ಇದು ನನ್ನ ಲೆವೆಲ್ಲು, ಇಲ್ಲಿ ಬರೋ ತನಕ ನಾನು ಎಕ್ಸಿಟ್ ಆಗಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಕೂಡ ತಲೆಯಲ್ಲಿ ಇಟ್ಕೊಳ್ಳಿ ಅದನ್ನು. ನೋಡಿ, ಮತ್ತೆ ಮೇಲೆ ಬಂದ. ಸೊ ಇದೆಲ್ಲ ಇರುತ್ತೆ ಮಾರ್ಕೆಟಲ್ಲಿ. ನಿಮ್ಮನ್ನು ಟ್ರ್ಯಾಪ್ ಮಾಡೋದು, ಕಾಡ್ಸೋದು 108 ಇರುತ್ತೆ, ಅದಕ್ಕೆ ಭಯ ಪಡಂಗಿಲ್ಲ. ನೀವು ಭಯ ಪಟ್ರಿ ಮಾರ್ಕೆಟಲ್ಲಿ ಔಟ್. ಒಂದೇ ವಾರದಲ್ಲಿ ನಿಮ್ಮನ್ನು ಹೊರಗಡೆ ಹಾಕ್ಬಿಡ್ತಾರೆ. ಯಾಕೆ, ದುಡ್ಡಿದ್ದವರಿಗೆ ನಿಮ್ಮನ್ನು ಪ್ಯಾನಿಕ್ ಮಾಡೋದು ವೆರಿ ಈಸಿ. ಅದರ ಅರ್ಥ ಎಲ್ಲ ಲಾಸ್ ಇರೋ ಟ್ರೇಡ್ ಇಟ್ಕೋಬೇಕಂತನೂ ಹೇಳ್ತಿಲ್ಲ. ನಿಮಗೆ ಕಾನ್ಫಿಡೆನ್ಸ್ ಇದೆಯಾ ನಿಮ್ಮ ಸ್ಟ್ರಾಟಜಿ ಮೇಲೆ, ಟ್ರೇಡ್ ತಗೊಳ್ಳಿ. ಇಲ್ವಾ, ಎಕ್ಸಿಟ್ ಆಗಿ ಮುಗಿದು ಹೋಯ್ತು. ಇನ್ನು ನಮಗೆ ಈ ಲೆವೆಲ್ ಮೇಲ್ಗಡೆ ಹೋಗ್ತಿಲ್ಲ. ಸೊ ಹೋದರೆ ಅಥವಾ ಓವರ್ ಆಗಿ ಇದ್ರ ಮೇಲಿದ್ದಾನೆ, ಇಲ್ಲೇನು ಬ್ಲೂ ಲೈನ್ ಮೇಲಿದ್ದಾನೆ, ಅದೊಂದು ಕಾನ್ಫಿಡೆನ್ಸ್ ನಮಗೆ. ನಾವು ಟ್ರೇಡ್ ತಗೊಂಡು ಅವಾಗಿಂದ ಹತ್ತತ್ರ ತುಂಬ ಟೈಮ್ ಆಗಿದೆ. ಇದನ್ನು ಇರಲಿ, $2 ಅಷ್ಟೇ ಮೈನಸ್ ಬರ್ತಿದೆ, 555 ಬರ್ತಿದೆ ಓವರ್ ಆಲ್ ಕ್ಯಾಪಿಟಲ್ಲು. ನಿಮಗೇನಾದರೂ ಇದೇ ಥರ 1 ಅಥವಾ 2 ವಿಡಿಯೋ ಮಾಡಿ ನಾವು ಅಪ್ಲೋಡ್ ಮಾಡೋದಿತ್ತು ಅಥವಾ ಮಾಡಿ ಅಂತ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದ್ರ ಮೇಲೆ ನಾವು ಡೆಫಿನೆಟಾಗಿ ವರ್ಕೌಟ್ ಮಾಡ್ತೀವಿ, ಸೊ ದಟ್ ಎಲ್ರಿಗೂ ಕೂಡ ಗೊತ್ತಾಗಲಿ. ಇನ್ನೊಂದು ಎಕ್ಸ್ನೆಸ್ ಅದು ಏನಾಗುತ್ತೆ, ಇಲ್ಲೇ ತೋರಿಸ್ಬಿಡುತ್ತೆ ನಿಮಗೆ ಸ್ಕ್ರೀನಲ್ಲೇ. ನೋಡಿ, ನನಗೆ ಇಲ್ಲೇ ಬರ್ತಿರುತ್ತೆ, ಅದಾದ್ರೆ $1 ಸಮಥಿಂಗ್ ಮೈನಸ್ ಬರ್ತಿದೆ. ಅದು ಪ್ಲಸ್ ಅಲ್ಲಿ ಬಂದರೆ ಗ್ರೀನ್ ಬರುತ್ತದು. ಲಾಟ್ ಸೈಜ್ ಇಲ್ಲಿದೆ ನೋಡಿ, 1.0.2 ಇನ್ನೊಂದು 0.2, ಟೋಟಲ್ 0.4 ಅಂದರೆ 0.4. 4 ಮಿನಿಯನ್ನು ಬೈ ಮಾಡಿದ್ದೀನಿ. ಮೋಸ್ಟ್ಲಿ ಇನ್ನೂ ಟೈಮ್ ತಗೊಳತ್ತಿದು. ಬೈಯರ್ ಸೆಲ್ಲರ್ ಇಬ್ರಿಗೂ ಫೈಟ್ ಆಗ್ತಿದೆ ನೋಡಿ. ಈ ಝೋನ್ ಏನಿದೆಯಲ್ಲ, ಇಬ್ರಿಗೂ ಸಹಿತ ಫೈಟ್ ಆಗ್ತಿದೆ. ಯಾರು ಗೆಲ್ತಾರ ನೋಡೋಣ, ಸೆಲ್ಲರ್ ಗೆಲ್ತಾರೋ ಅಥವಾ ಬೈಯರ್ ಗೆಲ್ತಾರೋ ಅಂತ. ನಾವಂತೂ ಬೈಯರ್ ಜೊತೆ ಇದ್ದೀವಿ. ಮತ್ತು ಬೇರೆ ಅದರಲ್ಲಿ ಯಾವುದಾದ್ರೂ ಎಂಟ್ರಿ ಇದೆಯಾ ಅಂತ ಹುಡುಕೋಣ ನೋಡಿ ಇದ್ರ ಜೊತೆಗೆ. ಸೊ $2 ಇದ್ದಿದ್ದು $1 ಇದ್ದಿದ್ದು ಅಗೇನ್ $3 ಬಂದ, $2. ಓಕೆ, ಇರಲಿ. BTC 600ಕ್ಕೆ ಬಂದ, ಗುಡ್ ಮೂಮೆಂಟ್. ಪ್ಲಸ್ಸಲ್ಲಿ ಬಂದ ಯೂರೋ, ಎಲ್ಲರೂ ನೋಡ್ತಿದ್ದೀರಾ. ಸೊ ಪೇಷನ್ಸ್ ಇರ್ಬೇಕು ನಿಮಗೆ. ಪೇಷನ್ಸ್ ಇದ್ದರೆ ದುಡ್ಡು ತಾನಾಗೆ ಬರುತ್ತೆ, ಇಲ್ಲ ಅಂದರೆ ದುಡ್ಡು ಹೋಗುತ್ತೆ, ನೆನ್ಪಿಟ್ಕೊಳ್ಳಿ. ಬಟ್ ಇನ್ನೂ ನಾವು ಪ್ರಾಫಿಟೇ ಆಗ್ತೀವಿ ಅಂತಿಲ್ಲ. ವಿ ಮೈಟ್ ಎಂಡ್ ಅಪ್ ಇನ್ ಮೈನಸ್ ಆಲ್ಸೋ. ಆದರೆ 555 ಅಂದರೆ 11% ರಿಟರ್ನನ್ನು ಮಾಡಿದ್ವಿ ನೋಡಿ ಎಲ್ಲರೂ ಕೂಡ. ಇನ್ ಜಸ್ಟ್
50 ನಿಮಿಷದಲ್ಲಿ ಲೈವಲ್ಲಿ ಪ್ರತಿ ಟ್ರೇಡ್ ನಿಮಗೆ ಹೇಳ್ತಾನೆ ನಾನು ಟ್ರೇಡ್ ತಗೊಂಡಿದ್ದೀನಿ, ಒಂದನ್ನು ಎಕ್ಸಿಟ್ ಆಗೋಣ ನೋಡಿ, ಮತ್ತೆ ಕೆಳಗಡೆ ಬಂದು ಇರುತ್ತೆ. ಯಾಕೆ ನಾನು ಇಲ್ಲಿ ಎಕ್ಸಿಟ್ ಆಗಬೇಕು ಅನ್ಕೊಳ್ತಿದ್ದೀನಿ ಅಂದರೆ ಇಲ್ಲಿ ನೋಡಿ, ಇದು ಸೆಲ್ಲಿಂಗ್ ಕ್ಯಾಂಡಲ್ ಹೌದಾ. ಸೊ ಈ ಸೆಲ್ಲರ್ಸ್ ಆಕ್ಟಿವ್ ಆದರೆ ಮಾರ್ಕೆಟಲ್ಲಿ ಬೀಳಿಸ್ತಾರೆ. ಇಲ್ಲಿ ನಾನು ಆ್ಯಕ್ಚುಲಿ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಬೈಯರ್ ಬೇಗ ತಗೊಂಡು ಇಲ್ಲಿ ತನಕ ತರ್ತಾರೆ ಅಂತ, ಬಟ್ ಇನ್ನು ಬೈಯರ್ಸು ಆ್ಯಕ್ಷನ್ಗೆ ಬಂದಿಲ್ಲ. ಎವ್ರಿ ಟೈಮ್ ಸೆಲ್ಲರ್ಸೇ ಬರ್ತಿದ್ದಾರೆ. ಸ್ವಲ್ಪ ನೋಡ್ಕೊಂಡು ಎಕ್ಸಿಟ್ ಆಗೋಣ, ಯಾಕಂದರೆ ತುಂಬ ಹೊತ್ತು ಇಟ್ಕೊಳ್ಳೋದಕ್ಕಿಂತ ಸ್ಕ್ಯಾಲ್ಪಿಂಗ್ ಇರೋದ್ರಿಂದ ನಾವು ಅಂದ್ಕೊಂಡಿರೋ ಅಷ್ಟು ಬೈಯರ್ ಆಕ್ಟಿವ್ ಆಗ್ತಿಲ್ಲ. ಸುಮ್ಮನೆ ಯಾಕೆ ಇಟ್ಕೊಳ್ಳೋದು ಈಗೋದಿಂದ, ಒಂದು ರೇಂಜಿಗೆ ಎಕ್ಸಿಟ್ ಆಗಿ ಮತ್ತೆ ಬೇರೆ ಟ್ರೇಡಲ್ಲಿ ಕೂತ್ಕೊಳ್ಳೋಣ. ಅದು ಪ್ರತಿಯೊಬ್ಬ ಟ್ರೇಡರ್ಗೆ ಇರ್ತಕ್ಕಂತಹ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಮಾರ್ಕೆಟ್ ಬಗ್ಗೆ. ನಾನು ಪ್ರಾಫಿಟೇ ತಗೋಬೇಕು ಅಂತೇನಿಲ್ಲ, ನಾನು ರಾಂಗ್ ಇದ್ರೆ ಎಕ್ಸಿಟ್, ಸಿಂಪಲ್. ನೋಡಿ ಅಗೇನ್ 545ಗೆ ಬಂದರೆ 11% ಇರೋ ಪ್ರಾಫಿಟ್ 9%ಗೆ ಬಂತು, ಇರಲಿ, ದಟ್ ಈಸ್ ಫೈನ್. ಗೋಲ್ಡಲ್ಲೂ ಏನು ಕ್ಲಾರಿಟಿ ಇಲ್ಲ. ನಾನು ಈ US30ನ ತುಂಬ ದೊಡ್ಡ ಟಾರ್ಗೆಟಿಗೆ ವೇಟ್ ಮಾಡ್ತಿದ್ದೀನಿ, ದಟ್ ಈಸ್ ಒನ್ ಥಿಂಗ್. ಎರಡನೇದ್ದು ಯೂರೋ ಸ್ಕ್ಯಾಲ್ಪಿಂಗ್ ತಗೊಂಡಿದ್ವಿ, ಬಟ್ ಇನ್ನೂ ಅಲ್ಲೇ ಓಡಾಡ್ತಿದ್ದಾನೆ ಇವನು. ನೋಡಿ ಇಲ್ಲಿ ತನಕ ಬಂದಿದ್ದ, ಬಟ್ ವಿ ಆರ್ ಸ್ಟಿಲ್ ಹೋಲ್ಡಿಂಗ್, ಇನ್ನೂ ಅಲ್ಲೇ ಇದ್ದಾನೆ. ಅಗೇನ್ ಕಾಸ್ಟ್ ಬಂದ, ಮತ್ತು ಮೈನಸ್ಸು. ಹೋಲ್ಡ್ ಮಾಡೋಣ ಅಂದರೆ ಇಲ್ಲಿ ನಮಗೆ ಬೈಯರ್ ಏರಿಯಾ ಇದು, ದಿಸ್ ಇಸ್ ಆಲ್ ಬೈಯರ್ಸ್ ಏರಿಯಾ ಹೌದಾ. ಸೊ ಅದಕ್ಕೋಸ್ಕರ ನಾವು ಹೋಲ್ಡ್ ಮಾಡ್ತಿದ್ವಿ. ಯಾವುದೂ ಈಗೋ ಇಲ್ಲ ಇಲ್ಲಿ, ನಾನೇ ಗ್ರೇಟು, ಪ್ರಾಫಿಟೇ ಆಗಬೇಕಂತೇನೂ ಇಲ್ಲ. ಬೈಯರ್ ಏರಿಯಾ ಇರೋದ್ರಿಂದ ನಾವು ಇದನ್ನು ಹೋಲ್ಡ್ ಮಾಡಿದ್ದೀವಿ. 1 ಅವರ್ ಕ್ಯಾಂಡಲ್ ಏನು ಹೇಳ್ತಿದೆ ನೋಡಿ ಯೂರೋದಲ್ಲಿ. ನೀವೆಲ್ಲರೂ ನೋಡಿದರೆ ಪ್ರೀವಿಯಸ್ 1 ಅವರ್ ಕ್ಯಾಂಡಲ್ ನಮಗೆ ಬೈಯೇ ಹೇಳ್ತಿದೆ ನೋಡಿ. ಎಲ್ಲರೂ ಈ 1 ಅವರ್ ಕ್ಯಾಂಡಲ್ ಏನು ಹೇಳ್ತಿದೆ ನೀವು ನೋಡಿದರೆ ಬೈಯೇ ಹೇಳ್ತಿದೆ ನೋಡಿ, ಹೌದಾ. ಅದರ ಹೈ ಕೂಡ ಬ್ರೇಕ್ ಆಗಿದೆ ಅಂದರೆ ಏನು ಅರ್ಥ, ಮಾರ್ಕೆಟಲ್ಲಿ ಬೈಯರ್ಸ್ ಇದ್ದಾರೆ. ಸೊ ನೀವು 1 ಅವರ್ 2 ಅವರ್ ಟೈಮ್ ಫ್ರೇಮಲ್ಲಿ ನೋಡಿದರೆ ಇದನ್ನ ಇನ್ನೂ ಇಟ್ಕೋಬಹುದು ಪ್ರಾಫಿಟ್ ಸೈಡ್ಗೆ ಅಂತ. ಮೊದಲಿಗೆ ಹೈಯರ್ ಟೈಮ್ ಫ್ರೇಮನ್ನು ನೋಡಿ ಏನು ಹೇಳ್ತಾನೆ, ಅದಾದಮೇಲೆ ಟ್ರೇಡನ್ನು ತಗೊಳ್ಳೋದು ತುಂಬ ಒಳ್ಳೆಯದು. ಸೊ ನಾನು ಹೈಯರ್ ಟೈಮ್ ಫ್ರೇಮ್ ನೋಡಿದೆ, ಆ್ಯಂಡ್ ದೆನ್ ಸಣ್ಣ ಒಂದು ಲೆವೆಲ್ ಹೈ ಮೇಲೆ ಹೋದಾಗ ನಾನು ಬೈ ಮಾಡಿದ್ದೀನಿ. ಸೊ ನೋ ವರೀಸ್. ಹೋಪ್ ನಾನು ಯಾಕೆ ತಗೊಂಡಿದ್ದೀನಿ ಅಥವಾ ಯಾಕೆ ಇಟ್ಕೊಂಡಿದ್ದೀನಿ ಪ್ರತಿ ಪೊಸಿಷನ್ ಅಂತ ನಿಮ್ಗೆ ಹೇಳ್ತಿದ್ದೀನಿ, ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ ನಾನು. ತುಂಬ ಜನ ಏನು ಮಾಡ್ತೀರಾ ಅಂದರೆ, ಈಗ ಸರ್ ಹೆಂಗಾರನು ಮೇಲೆ ಹೋಗುತ್ತಲ್ಲ, ಹಾಗಿದ್ರೆ ಇಲ್ಲೊಂದು ಲಾಟ್ ಬೈ ಮಾಡಿ ಎವರೇಜ್ ಮಾಡಿ ಅಂತಾರೆ. ತಪ್ಪು, ಅದನ್ನು ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಲಾಸ್ ಬಂದಾಗ ಎವರೇಜ್ ಮಾಡೋದು ಬೇಡ, ಇದ್ರ ಮೇಲೆ ಹೋದಾಗ ಬೈ ಮಾಡೋಣ. ಇನ್ನು ಪ್ರಾಫಿಟಲ್ಲಿದ್ದಾಗ ಎವರೇಜ್ ಮಾಡೋಣ, ಲಾಸಲ್ಲಿದ್ದಾಗ ಬೇಡ. ಇದನ್ನೆಲ್ಲರೂ ಕೂಡ ತಲೆಯಲ್ಲಿ ಇಟ್ಕೊಳ್ಳಿ. ಸುಮ್ಮನೆ ಲಾಸ್ ಮಾಡ್ಕೊಳ್ತೀರ, ಹಂಗೆ ಮಾಡೋಕ್ಕೆ ಹೋಗಿ. ತುಂಬ ಜನ ಬೇಕಾನ ನಾನು ಹೇಳಿದ್ದು ಒಪ್ಕೊಳ್ತೀರ ನೀವು. ತುಂಬ ಜನಕ್ಕೆ ಲಾಸ್ ಯಾವಾಗ ಆಗುತ್ತೆ ಅಂದರೆ, ಲಾಸ್ ಬರ್ತಿರೋ ಟ್ರೇಡನ್ನು ಇನ್ನೊಮ್ಮೆ ಬೈ ಮಾಡೋದು, ಮತ್ತೆ ಸಿಕ್ಕಾಪಟ್ಟೆ ಲಾಟ್ ಆ್ಯಡ್ ಮಾಡೋದು, ಆವಾಗ ನೀವು ಇನ್ನೂ ಕಳ್ಕೊಳ್ತೀರಾ. ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. BTC ಇದರಲ್ಲಿ ಹೇಳ್ಕೊಳ್ಳೋ ಥರ ಯಾವುದೂ ಕ್ಲಾರಿಟಿ ಇಲ್ಲ ನನಗಿನ್ನೂ ಕೂಡ. ಆಲ್ಮೋಸ್ಟ್ 1 ಅವರ್ಗೆ ಬರಕ್ಕೆ ಶುರು ಆಯ್ತದೆ ವಿಡಿಯೋ, 53 ಸೆಕೆಂಡ್ ಆಯಿತು. ಹೋಪ್ ಅಟ್ಲೀಸ್ಟ್ ಯೂಸ್ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ನಾನು ನಿಮಗೆ. ವಿಡಿಯೋ ಎಷ್ಟು ಲಾಂಗ್ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹೌ ಮಚ್ ಇಟ್ ಈಸ್ ಹೆಲ್ಪಿಂಗ್ ಯು ಗೈಸ್ ಅಂತ ಅನ್ನೋದು ಇಂಪಾರ್ಟೆಂಟು. ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ, ಅಥವಾ ಟ್ರೇಡಿಂಗ್ ಸೈಕಾಲಜಿ ರೈಟ್ ಇದೆ ಅಂತ ಅನಿಸಿದರೆ, ಅಥವಾ ನೀವು ಇದನ್ನು ಇಂಪ್ರೂವ್ ಮಾಡಬೇಕು ಅಂತಿದ್ರೆ ನಿಮ್ಮ ಟ್ರೇಡರ್ ಫ್ರೆಂಡ್ಸ್ಗೂ ಕೂಡ ಕಳಿಸಿ. ಸೊ ದಟ್ ಅವರು ಕೂಡ ಈ ಥರ ಲೈವ್ ನಾನು ಕಲಿಬೇಕು, ಈ ಥರ ಒಂದಿನೋ ಪೇಷನ್ಸನ್ನು ನಾನು ಇಟ್ಕೋಬೇಕು ಅನ್ನೋದು ಅವ್ರಿಗೊಂದು ಐಡಿಯಾ ಬರುತ್ತೆ. 5 ನಿಮಿಷದ ಕ್ಯಾಂಡಲ್ ಹೊಸದಾಗಿ ಬಂತು. ಇಲ್ಲಿ ತನಕ ಈ 3 ಕ್ಯಾಂಡಲ್ಲು 5 ನಿಮಿಷದಲ್ಲಿ ಗ್ರೀನ್ ಆಗಿತ್ತು, ಒಂದು ರೆಡ್ ಬಂದಿತ್ತು. ಈಗ ನೋಡೋಣ ಈ ಕ್ಯಾಂಡಲ್ ಏನಾಗ್ತಿದೆ ಅಂತ. ನೋಡಿ ಟ್ರ್ಯಾಪ್ ಎಲ್ಲ ಹೇಗೆ ಮಾಡ್ತಾರೆ, ಪೇಷನ್ಸ್ ಇದ್ರೆ ನೀವು ಹೇಗೆ ಇರ್ಬೋದು ಮಾರ್ಕೆಟಲ್ಲಿ ಅನ್ನೋದಕ್ಕೆ ಮೇ ಬಿ ದಿಸ್ ಇಸ್ ಅ ರೈಟ್ ಎಕ್ಸಾಂಪಲ್. ಕಲಿತೀರಾ ಅನ್ಕೊಳ್ತೀನಿ ಈ ಟ್ರೇಡಿಂದ. ಇದು 1 ನಿಮಿಷದ ಕ್ಯಾಂಡಲ್ ಹಾಕಿರೋದು ನಾನು, ಸೊ ದಟ್ ನಿಮಗೆ ಅಟ್ಲೀಸ್ಟ್ ಮೂಮೆಂಟ್ ಜಾಸ್ತಿ ಗೊತ್ತಾಗಲಿ ಅಂತ. US30 45,000 ಟಾರ್ಗೆಟನ್ನು ಹಿಟ್ ಮಾಡ್ದ. ಇಲ್ಲಿಂದ ಬೀಳೋ ಸಾಧ್ಯತೆ ಜಾಸ್ತಿ, ಯಾಕೆಂದರೆ 45,000 ಒಂದು ರೌಂಡ್ ಆಫ್ ನಂಬರ್. ಇದು ಏನೇನಾಗಿದೆ ಮೊದಲು ನೋಡಿ ಎಲ್ಲರೂ ಕೂಡ. ಮೊದಲಿಗೆ ಪ್ರೀವಿಯಸ್ಸಲ್ಲಿ ಯಾವಾಗ 45ಕ್ಕೆ ಬಂದಿದ್ದಾನೋ, ಇಲ್ಲಿಂದ ಇಲ್ಲಿ ತನಕ 44,750 250 ಪಾಯಿಂಟ್ ಬಿದ್ದಿದ್ದಾನೆ. ಇಲ್ಲಿಂದನೂ 250,
ಇಲ್ಲಿಂದ 600 ಅಂದರೆ 400 ಪಾಯಿಂಟ್ ಬಿದ್ದಿದ್ದಾನೆ, ಹೌದಾ? ಸೊ ಇದನ್ನು ನೀವೆಲ್ಲರೂ ಕೂಡ ತಲೆಯಲ್ಲಿ ಇಟ್ಕೊಳ್ಳಿ. ಯಾವಾಗ 45,000 ರೌಂಡ್ ಆಫಿಗೆ ಬಂದಿದ್ದಾನೋ ಇದು ಇಲ್ಲಿಂದ ಬಿದ್ದೇ ಇದೆ. ಸೊ ನೋಡೋಣ, ನಾವು ರಾಂಗ್ ಇದ್ರೆ ಎಕ್ಸಿಟ್ ಆಗೋಣ, ಇಲ್ಲ ಅಂದರೆ ಇಟ್ಕೊಳ್ಳೋಣ. ಮೈನಸ್ ಬಂದಿದೆ ಅಂದ್ರೆ ನಾವು ರಾಂಗ್ ಅಲ್ಲ, ನಾವು ಅನ್ಕೊಂಡಿರೋ ಲೆವೆಲ್ಕಿನ ಆ ಕಡೆ ಈ ಕಡೆ ಅಗೇನ್ಸ್ಟ್ ಹೋದ್ರೆ ಮಾತ್ರ ಎಕ್ಸಿಟ್ ಆಗಬೇಕು. ತಲೆಯಲ್ಲಿ ಇಟ್ಕೊಳ್ಳಿ ಇದನ್ನ ತುಂಬಾ ಜನ. ಇನ್ನು ಯೂರೋ ಸ್ವಲ್ಪ ಜಾಸ್ತಿ ಮೈನಸ್ ಬಂತು, ಹೌದಾ? ಅಂದರೆ ಹತ್ತತ್ರ $13 ಬಂತು. ದಟ್ ಈಸ್ ಫೈನ್. ಸೊ ಈಗ ನಾನೇನು ಮಾಡ್ತೀನಿ, ಎಲ್ಲರೂ ತಲೆಯಲ್ಲಿ ಇಟ್ಕೊಳ್ಳಿ. ಇದು US30 45,000 ಲೆವೆಲಿಂದ ಬೀಳೋಕೆ ಶುರು ಮಾಡ್ದೆ, ಹೌದಾ? ಸೊ ನನಗೆ ಇಲ್ಲೊಂದು ಏನಾದರೂ ಸೆಲ್ಲಿಂಗ್ ಎಂಟ್ರಿ ಸಿಕ್ಕರೆ, ಸೆಲ್ಲಿಂಗ್ ಕ್ಲಾರಿಟಿ ಸಿಕ್ಕರೆ ನಾನು ಇನ್ನೊಂದು 2 ಲಾಟನ್ನು ಆ್ಯಡ್ ಮಾಡ್ತೀನಿ. ಬಿಕಾಸ್ ಈ ಲೆವೆಲಿಂದ ಸೆಲ್ಲಿಂಗ್ ಶುರುವಾಗಿದೆ ಅಂತ ಅರ್ಥ, ಸರಿನಾ? ಸೊ ಇಲ್ಲಿಂದ ನನಗೆ ಇನ್ನೊಂದು ಎಂಟ್ರಿ ಸಿಗಬಹುದು. 15 ನಿಮಿಷದಲ್ಲಿ ಪ್ರೀವಿಯಸ್ ಕ್ಯಾಂಡಲ್ ಲೋನು ಬ್ರೇಕ್ ಆಗಿದ್ದಾನೆ. ನಾನು ಇನ್ನೂ ಒಂದು ಲೆಟ್ಸೆ 0.2 2 ಲಾಟನ್ನು ಅಂದರೆ ಹತ್ತಿರ 1 ಸ್ಟ್ಯಾಂಡರ್ಡನ್ನು ಮಾಡಿದೆ ಯೂರೋದಲ್ಲಿ. ಸೊ ಯೂರೋದಲ್ಲಿ ನಾನು ಇವಾಗ ಯಾಕೆ, ಬಿಕಾಸ್ ಇನ್ನೂ ಇದಾಗುತ್ತೆ ಅಂತಲ್ಲ, ನಾನು ಸ್ವಲ್ಪ ಪೊಸಿಷನಲ್ಲಿ ಪ್ಲ್ಯಾನ್ ಮಾಡ್ತಿದ್ದೀನಿ ಯೂರೋದಲ್ಲಿ. ಈ ಲೆವೆಲಲ್ಲಿ ಐ ಆಮ್ ಎಕ್ಸ್ಪೆಕ್ಟಿಂಗ್ ಎ ಪೊಸಿಷನಲ್ ಟ್ರೇಡ್. ಸೊ ನನ್ನ ಟಾರ್ಗೆಟ್ ಅರೌಂಡ್ ಈ ಲೆವೆಲ್ ನೋಡಿ, 60 ತನಕ. 45,000 ಹತ್ತಿರ ಸೆಲ್ ಮಾಡಿದ್ದೀನಿ, 44,960. ಒಂದು 40 ಪಾಯಿಂಟ್ ನನ್ನ ಟಾರ್ಗೆಟು. ವಿಲ್ ಹೋಲ್ಡ್ ಅಂದರೆ ರಾಂಗ್ ಇದ್ದರೆ ಎಕ್ಸಿಟ್ ಆಗೋಣ, ಅದು ಅದರಲ್ಲಿ ಏನಿಲ್ಲ. ಬಟ್ ಯೂರೋ ಸ್ವಲ್ಪ ನಾವು ಕಾಳಜಿ ಮಾಡಲೇಬೇಕು. ಈ ಲೆವೆಲಿಗೆ ಏನಾದರೂ ಬಂದರೆ ನಾವು ಎಕ್ಸಿಟ್ ಆಗಬೇಕು. ಇರಲಿ, ಈಗ ಲೆಟ್ಸೆ 11%, ಈಗ ಎಷ್ಟು 6% ಇದೀವಿ ನಾವು. ದಟ್ ಈಸ್ ಫೈನ್. ಅಂದರೆ ಅರ್ಧ ಇಲ್ಲಿ ತನಕ ಮಾಡಿದ್ದು ಅರ್ಧ ಲಾಸಲ್ಲಿ ಇದೀವಿ ನೋಡಿ. ಸೊ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಸ್ಕ್ಯಾಲ್ಪಿಂಗ್ ಮಾಡ್ತಿರೋದ್ರಿಂದ ನಾವು ಕೆಲವೊಂದು ಟ್ರೇಡಲ್ಲಿ ಈ ಥರ ಇದ್ದೇ ಇರುತ್ತೆ. ವಿ ಹ್ಯಾವ್ ಟು ವೇಟ್. ಎಂಡಿಗೆ ನನ್ನ ಕ್ಯಾಪಿಟಲ್ಗೆ ಏನು ತೊಂದರೆ ಆಗಬಾರ್ದು, ಅಷ್ಟು ನನ್ನ ತಲೆಯಲ್ಲಿದ್ದರೆ ಸಾಕು. ಮತ್ತು ಬೇರೆ ಅದರಲ್ಲಿ ಏನಾದರೂ ಟ್ರೇಡ್ ಸಿಗ್ತಿದೆಯಾ? 5 ನಿಮಿಷದಲ್ಲಿ ನೋಡೋಣ. ಗೋಲ್ಡಲ್ಲಿ ಮೋಸ್ಟ್ಲಿ ನಮಗೆ ಟ್ರೇಡ್ ಎಲ್ಲಿಂದ ಸಿಗಬಹುದು ಅಂದರೆ ಅರ್ಧ ಗಂಟೆ ಕ್ಯಾಂಡಲ್ಲು, 1 ಅವರ್ ಕ್ಯಾಂಡಲ್ಲು. ಮೋಸ್ಟ್ಲಿ ಇಲ್ಲಿಂದ ಬೀಳೋ ಚಾನ್ಸಸ್ ಇದೆ, 44 45. ಏನು ಮಾಡೋಕ್ಕಾಗಲ್ಲ, ಲೆಟ್ ಇಟ್ ಬಿ. ನೋಡಿ ಅಗೇನ್ ನೋಡಿ 9% ಬಂದ 546ಕ್ಕೆ. ಪೇಷನ್ಸ್ ಇರಬೇಕಷ್ಟೇ, ಅದಿದ್ದರೆ ಯು ವಿಲ್ ಡೆಫಿನೆಟ್ಲಿ ಮೇಕ್ ಮನಿ. ನೋಡಿ ಯಾವ ರೇಂಜಿಗೆ ಯೂರೋ ಮೇಲೆ ಬಂದ ಕಾಣ್ತಿದೆಯಾ? ಸಡನ್ ಒಂದೇ ಕ್ಯಾಂಡಲ್. ಯಾಕೆ? ಇದು ಬೈಯರ್ ಕಂಟ್ರೋಲ್ ಇದ್ದಾರೆ. ದಿಸ್ ಇಸ್ ಅ ಬೈಯರ್ಸ್ ಏರಿಯಾ. ಇದನ್ನೆಲ್ಲರೂ ನೀವು ಕಲಿಬೇಕು. ಇರಲಿ, ಇದೇನು ಬೇಕಾದಾಗ್ಬೋದು ಆ ಕಡೆ ಈ ಕಡೆ, ಬಟ್ ವಿ ವಿಲ್ ವೇಟ್. ಇನ್ನೊಂದು ಸ್ವಲ್ಪ ಮೇಲೆ ಹೋಗಿದ್ರೆ ನಾವು ಎಕ್ಸಿಟ್ ಆಗಿಬಿಡ್ತಿದ್ವಿ ಇಲ್ಲಿ. ಯಾಕೆಂದರೆ ಇದೇ ಲೆವೆಲ್ ನನ್ನ ಟಾರ್ಗೆಟ್ ಇದೆ. ಐ ಆಮ್ ಸ್ಟಿಲ್ ಹೋಲ್ಡಿಂಗ್. ನೋಡೋಣ. ಸರಿಯಾದ ಸ್ಟ್ರಾಟಜಿ ವಿತ್ ಪೇಷನ್ಸ್ ಇದ್ದರೆ ದುಡ್ಡು ಮಾಡ್ತೀರಾ. ಸರಿಯಾದ ಸ್ಟ್ರಾಟಜಿ ಇದ್ದು ಪೇಷನ್ಸ್ ಇಲ್ಲ ಅಂದರೆ ಕಳ್ಕೊಳ್ತೀರಾ. ಪೇಷನ್ಸ್ ಇದ್ದು ಸರಿಯಾದ ಸ್ಟ್ರಾಟಜಿ ಇಲ್ಲ ಅಂದರೆ ದುಡ್ಡು ಕಳ್ಕೊಳ್ತೀರಾ. ಸೊ ಎರಡು ತುಂಬ ಇಂಪಾರ್ಟೆಂಟು. ಸ್ಟ್ರಾಟಜಿ ಅನ್ನೋಕ್ಕಿಂತ ನೀವೊಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಏನಾದರೂ ಅನ್ಕೊಳ್ಳಿ. ನಾಲ್ಕೂವರೆ ಆಯ್ತಲ್ಲ. 1 ಅವರ್ ಕ್ಯಾಂಡಲ್ ಹೊಸದಾಗಿ ಬಂತು ಇವಾಗ ನೋಡಿ. 1 ಅವರ್ ಕ್ಯಾಂಡಲ್ ಹೊಸ ಕ್ಯಾಂಡಲ್ ಬರ್ತಿದೆ. ನೋಡೋಣ ಏನಾಗುತ್ತೆ ಅಂತ. ಇದು ಅಗೇನ್ 537 540 ಅಂದರೆ 8% ಅಂತೂ ಪ್ರಾಫಿಟ್ ಆಲ್ಮೋಸ್ಟ್ ಓಕೆ ಇದೆ. ಗೋಲ್ಡಲ್ಲಿ ನೋಡಿ, ಗೋಲ್ಡಲ್ಲಿ ಆ್ಯಕ್ಚುಲಿ ಈ ಕ್ಯಾಂಡಲ್ ಚೆನ್ನಾಗಿರೋ ಬೈ ಹೇಳ್ತಿದೆ, ಹೌದಾ? ಈ ಥರ ಹೈ ಬ್ರೇಕ್ ಆದ ತಕ್ಷಣ ಬೈ ಮಾಡೋಣ ನಾವು. ಯಾಕಂದರೆ ಕ್ಯಾಂಡಲ್ ಬೈ ಹೇಳ್ತಿದೆ, ಅದು 1 ಅವರ್ ಕ್ಯಾಂಡಲ್ ಬೈ ಹೇಳ್ತಿದೆ ಅಂದರೆ ದಟ್ ವಿಲ್ ಬಿ ಗುಡ್. ಸೊ 1 ಅವರ್ ಕ್ಯಾಂಡಲ್ ಗೋಲ್ಡಲ್ಲಿ ಮೇಲೆ ಹೋದರೆ ನಾನು ಬೈ ಮಾಡ್ತೀನಿ. ಅದು ಸಿಕ್ಕಾಪಟ್ಟೆ ಬೇಡ, ಒಂದು ಮಿನಿ ಬೈ ಮಾಡೋಣ. ಸಿಕ್ಕಾಪಟ್ಟೆ ಗೋಲ್ಡಲ್ಲಿ ತಗೋಬಾರ್ದು. ಸಿಕ್ಕಾಪಟ್ಟೆ ಜನ ದುಡ್ಡು ಕಳ್ಕೊಂಡಿರೋದು ಗೋಲ್ಡಲ್ಲಿ ಹೆವಿ ಲಾಟ್ ತಗೊಂಡು. ನನಗಿದ್ರೆ ಹೈ ಬ್ರೇಕ್ ಆದರೆ 544.6 ಹೋದರೆ ಗೋಲ್ಡನ್ನು ಬೈ ಮಾಡ್ತೀನಿ. 44.6 ಹೋದರೆ ಗೋಲ್ಡ್ ಬೈ, ಇಲ್ಲ ಅಂದರೆ ಇಲ್ಲ. ನೋಡಿ ಅಗೇನ್ ಇಲ್ಲಿ ನನಗೆ ಅನಿಸಿದೆ ಅಂತಲ್ಲ, ಇದು ಬೈ ಕ್ಯಾಂಡಲ್ ಇದೆ, ಅದ್ರ ಹೈ ಬ್ರೇಕ್ ಆದರೆ ಬೈ. ಒಂದನೇ ಟಾರ್ಗೆಟ್ 46. ಹಾಂ, ಬೈ.
ಸ್ವಲ್ಪ ಮೇಲೇನೇ ಆಯ್ತಿದ್ದು. ಇರಲಿ. ಸೊ ನಾನೊಂದು ಮಿನಿ ಲಾಟನ್ನು ತಗೊಂಡೆ, ಎಲ್ಲರೂ ನೀವು ನೋಡ್ಬೋದು ಇಲ್ಲಿ. ಅದೇ $2 1ರಿಂದ $2 ಆಸ್ ಆಫ್ ನೋ ಪ್ರಾಫಿಟ್ ಬರ್ತಿದೆ ಇಲ್ಲಿ. ಗೋಲ್ಡ್ ಯಾಕೆ ಬೈ ತಗೊಂಡಿದ್ದೀನಿ? 1 ಅವರ್ ಕ್ಯಾಂಡಲಲ್ಲಿ ಬೈ ಹೇಳ್ತಿದ್ದಾನೆ. ಪ್ಯೂರ್ಲಿ ಕ್ಯಾಂಡಲ್ ಬೇಸ್, ಬೇರೆ ಏನೂ ಇಲ್ಲ, ಬೇರೆ ಬೇಕಾಗೂ ಇಲ್ಲ. ಗೋಲ್ಡ್ ಈಸ್ ಪ್ಯೂರ್ಲಿ ಆನ್ ಅ ಕ್ಯಾಂಡಲಿಸ್ಟಿಕ್ಸ್ ಬೇಸಿಸ್. 1 ಅವರ್ ಆಗಕ್ಕೆ ಬಂತು ನೋಡಿ ವಿಡಿಯೋ. ಬಟ್ ಎನಿವೆ, ನಿಮಗೆ ಹೆಲ್ಪ್ ಆಗ್ತಿದೆ ಅಥವಾ ಕಲಿತಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು. ಯೂರೋ ಆಲ್ಮೋಸ್ಟ್ ನೋಡಿ $3 ಮೈನಸ್ ಮಾತ್ರ ಬಂದ. ದಿಸ್ ಇಸ್ ವಾಟ್ ಐ ವುಡ್ ಸೇ ಪೇಷನ್ಸ್ದು ಪವರ್ ಅಂತ ಹೇಳಬಹುದು. $2 ಮಾತ್ರ ಪ್ಲಸ್ ಅಲ್ಲಿ ಬಂತು ನೋಡಿ ಯೂರೋ. ಯೂರೋ ಈಸ್ ಇನ್ ಪ್ಲಸ್. ಮತ್ತು ಅಗೇನ್ ಕಾಸ್ಟು ನಮಗೆ ಆಸ್ ಆಫ್ ನೋ ಆ್ಯಕ್ಚುಲಿ ಮೈನಸ್ ಇರೋದಂದ್ರೆ ಇದೊಂದೇ, ಏನಂದರೆ ದೊಡ್ಡ ಮೈನಸ್. US30 ಇವೆಲ್ಲ ಕಾಸ್ಟ್ ಅಲ್ಲೇ. ಯೂರೋ ಚಾರ್ಟನ್ನು ಒಮ್ಮೆ ಹಾಕ್ಕೊಳ್ತೀನಿ. ಯೂರೋ ಮತ್ತು ಗೋಲ್ಡ್ ಎರಡು ಪ್ಲಸ್ಸಲ್ಲಿದೆ ಇವಾಗ. ಯೂರೋ $3 ಪ್ಲಸ್ ಬರ್ತಿದೆ. ಶಬಾಷ್. ಅಗೇನ್ ನೋಡಿ ಮತ್ತೆ 546, ಅಂದರೆ 9-10% ಆಸ್ಪಾಸ್. 549. ಯೂರೋ $3 ಪ್ಲಸ್ ಬರ್ತಿದೆ. 551 ಯೂರೋ ನೋಡಿ, ನೀವೆಲ್ಲರೂ ನೋಡ್ತಿದ್ದೀರಾ. ಯೂರೋ ಈಸ್ ಗಿವಿಂಗ್ ಅ ಗುಡ್ ಪ್ರಾಫಿಟ್. ಸೊ ಪೇಷನ್ಸ್ ಇದ್ದರೆ ಏನೇನು ಆಗಬಹುದು ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಯೂರೋ ಯಾವ ರೇಂಜಿಗೆ ಮೇಲೆ ಹೋಗ್ತಿದ್ದಾನೆ. ಇದರಲ್ಲಿ ಒಂದನ್ನು ಬುಕ್ ಮಾಡೋಣ ನಾವು. $2ರಿಂದ $3 ಬರುತ್ತೆ. ಒಂದನ್ನು ಬುಕ್ ಮಾಡೋಣ, ಮಿಕ್ಕಿದ ಹಂಗೆ ಇಟ್ಕೊಳ್ಳೋಣ. ಯೂರೋದಲ್ಲಿ 3 2 ಸೇರಿದರೆ 6.5 ಬರ್ತಿದೆ. ಇನ್ನೂ ಮೈನಸ್ಸಿಗೆ ಬರ್ಬೋದು. ಇದೇನು ದೊಡ್ಡ ನಾವು ಇದಾಗಿದ್ದೀವಿ ಅಂತಲ್ಲ, ಏನು ಬೇಕಾದಾಗ್ಬೋದು ಮಾರ್ಕೆಟಲ್ಲಿ. ಸೊ ನಾವು ಅಂದ್ಕೊಂಡ್ರೆ ಲೆವೆಲಿಗೆ ಬಂದರೆ ಎಕ್ಸಿಟ್ ಆಗೋಣ, ಇಲ್ಲ ಅಂದರೆ ಇಲ್ಲ. 550 ಆಯಿತು ಅಕೌಂಟ್ ವ್ಯಾಲ್ಯೂ. ಗುಡ್. ನಾನು $3 ಒಂದನ್ನು ಬುಕ್ ಮಾಡ್ಕೊಂಬಿಟ್ಟೆ, ಸಾಕು. ಹೌದಾ? ಇನ್ನೊಂದನ್ನು ಹೋಲ್ಡ್ ಮಾಡಿದ್ದೀನಿ, ನೋಡೋಣ. ಇದಕ್ಕೆ ಟಚ್ ಆದರೆ, ಅದಕ್ಕಿಂತ ಮೇಲೆ ಹೋಗೋಕ್ಕೆ ಶುರುವಾದರೆ ಇಟ್ಕೊಳ್ಳೋಣ, ಇಲ್ಲ ಅಂದರೆ ಇಲ್ಲ. $5 ಬಂದ. ಗುಡ್. ಎಸ್, ಐ ಆಮ್ ಔಟ್. ಯೂರೋದಲ್ಲಿ ಸಾಕಕ್ಕೆ ಏನು ಟೈಮು ಜಾಸ್ತಿ ಆಯಿತು. ನಾನು ಆಮೇಲೆ ಎಕ್ಸಿಟ್ ಆಗ್ಬೋದಿತ್ತು, ಬಟ್ ನಿಮ್ಮ ಮುಂದೆನೇ ಎಕ್ಸಿಟ್ ಆಗಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಓವರಾಲ್ ಆಗಿ. ಸೊ ದ್ಯಾಟ್ ಇನ್ನೂ ಮೇಲೆ ಹೋಗುತ್ತಿದ್ದು. ಯಾಕಂದರೆ ನಾನು ಇದನ್ನು ಲೈವ್ ಮಾಡ್ತಿರೋದ್ರಿಂದ ನೀವು ವಿಡಿಯೋ ಎಂಟೈರ್ ರೆಕಾರ್ಡಿಂಗ್ ಮಾಡಿ ಹಾಕಬೇಕು ಅಂತ ಅನ್ನೋದು ಅನ್ಕೊಂಡಿದ್ದೀನಿ. ಮೈ ಗುಡ್ನೆಸ್ ನೋಡಿ. ಕಾಣ್ತಿದೆ ಎಲ್ರಿಗೂ ಕೂಡ. ದಿಸ್ ಇಸ್ ವಾಟ್ ಐ ವುಡ್ ಸೇ, ರೈಟ್ ಪ್ಲೇಸಲ್ಲಿ ಬೈ ಮಾಡಿದರೆ ಹೆದರೋದು ಬೇಡ. ಹೌದಾ? ಈಗ ನಾವು ಗೋಲ್ಡಿಗೆ ಬರೋಣ. ಗೋಲ್ಡ್ ಏನಾಯ್ತು ನಮ್ಮದು? ಹತ್ತತ್ರ ನಮಗೆ 1% ಲಾಭ ಕೊಡ್ತಿದ್ದಾನೆ. $4ರಿಂದ $5 ಲಾಭ. ಇಟ್ ಈಸ್ ಆ್ಯಕ್ಚುಲಿ ಎ ಗುಡ್ ವೇ. ಹೌದಾ? ಸೊ ಅಗೇನ್ ಇಲ್ಲೂ ಏನು ಮಾಡೋಣ? $4ರಿಂದ $5 ಬರ್ತಿದ್ದಾನೆ. 5.5 $6. ಶಬಾಷ್, ಸಾಕು. $5.5 ಎಕ್ಸಿಟ್ ಆದ್ವಿ. ಉಳಿದಿರೋದು $25-26 ಇದ್ರೆ ನಾನು ಪೊಸಿಷನಲ್ಲಿ ಇಟ್ಕೊತೀನಿ. ನೀವು ಬೇಕನ್ನ ಇವತ್ತು ನಾಳೆ ನೋಡಿ. ಯಾವುದಿದು? ಹೈ. ಸೊ ನೀವು ಅಗೇನ್ ಸ್ಕ್ರೀನನ್ನು ನೋಡ್ಬೋದು ಎಲ್ಲರೂ ಕೂಡ. ಸೊ ಏನಾಯಿತು, ಲಾಸ್ಟ್ ವಿಡಿಯೋ ಏನು ನಾನು ರೆಕಾರ್ಡ್ ಮಾಡಿದ ಮೇಲೆ ಮತ್ತೆ ಕೆಲವೊಂದು ಟ್ರೇಡ್ಸನ್ನು ತಗೊಂಡೆ. ಸೊ ಇವಾಗ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಿದೆ ಹೇಳಿ? $500 ಇದ್ದದ್ದು $643. ಅಂದರೆ ಹತ್ತತ್ರ ನೀವು ಇದನ್ನು $650 ಅಂತ ಅನ್ಕೋಬಹುದು. ಅದಷ್ಟೇ ಅಲ್ಲ, ಅಂದರೆ ಹತ್ತತ್ರ $643 ಅಂದರೆ $150 ನೆಟ್ ಪ್ರಾಫಿಟ್. ಅಂದರೆ 15,000. 50,000ಕ್ಕೆ 15,000 ನೆಟ್ ಪ್ರಾಫಿಟ್ ಆಗಿದೆ. ನೀವು ಇಲ್ಲಿ ನೋಡ್ಬೋದು. ಯಾವುದಿದು? US30. ನಾವು ಹಾಕಿರೋ ಆಲ್ಮೋಸ್ಟ್ 45,000 ಲೆವೆಲಿಂದನೇ ಬೀಳೋಕೆ ಬರ್ತಿದ್ದಾನೆ. ಇನ್ನೂ ತುಂಬ ಡೌನ್ ಹೋಗೋ ಸಾಧ್ಯತೆ ಇದೆ ಇದು. ಸೊ ನಾನು ನಿಮ್ಗೆ ಎಲ್ರಿಗೂ ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಂದರೆ, ಸರಿಯಾದಂತಹ ಸ್ಟ್ರಾಟಜಿ ಇದ್ರೆ ನೋಡಿ. $500 $645 ಅಂದರೆ ಹತ್ತತ್ರ ಎಷ್ಟಾಯ್ತು ಹೇಳಿ? $150. ಅಂದರೆ ಹತ್ತತ್ರ 30% ನೆಟ್ ಪ್ರಾಫಿಟ್ ಇನ್ ಜಸ್ಟ್ 1 ಅವರ್ ನೋಡಿ. ಅದಾದ್ಮೇಲೆ ನಾನು ಯಾವ್ಯಾವುದು ಟ್ರೇಡ್ ತಗೊಂಡೆ ಅಂತಲೂ ನೀವಿಲ್ಲಿ ನೋಡಬಹುದು. ಆಸ್ ಆಫ್ ನೌ ಕೇವಲ ಇದು ಎಲ್ಲ ಟ್ರೇಡಲ್ಲೂ ಕೂಡ. ಸೊ ತುಂಬ ಇಂಪಾರ್ಟೆಂಟ್ ಇದು. ಓಕೆ, ಸೊ ಆಸ್ ಆಫ್ ನೌ ನೀವು ನೋಡಿ ಒಂದು ಮೈನಸ್ ಮಾತ್ರ ಇದೆ ಇಲ್ಲಿ ಕಾಣ್ತಿದೆಯಾ? ಒನ್ ಆಫ್ ದ ಟ್ರೇಡ್ ಮೈನಸ್ಸು. ಮತ್ತು ನೋಡಿ ಎರಡು ಕೂಡ ನಾನು ಯಾವುದ್ರಲ್ಲಿ ತಗೊಂಡೆ? US30 ಮತ್ತೊಂದು ಕೆಲವೊಂದು ಟ್ರೇಡನ್ನು ಮಾಡಿದೆ, ಗೋಲ್ಡಲ್ಲಿ ಮತ್ತೊಂದು ಕೆಲವೊಂದು ಟ್ರೇಡನ್ನು ಮಾಡಿದೆ. ಸೊ ಅವು ಎಲ್ಲವೂ ಸೇರಿ ಓವರ್ ಆಲ್ ನೋಡಿ ಅದೊಂದು ಮೈನಸ್ಸು. ಆ್ಯಂಡ್ ಇನ್ನೊಂದು ಮೈನಸ್ ಇಲ್ಲಿದೆ ನಿಮಗೆ ಕಾಣ್ತಿದೆಯಾ? $3. $9 ಮತ್ತು $3 ಬಿಟ್ಟರೆ ಮಿಕ್ಕಿದ್ದು ಯಾವುದು ಮೈನಸ್ ಟ್ರೇಡ್ ಇಲ್ಲವೇ ಇಲ್ಲ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಈಗ US30 ಕೂಡ ಪ್ಲಸ್ಸಲ್ಲಿ ಬರ್ತಿದೆ.
ಕಾಣ್ತಿದ್ಯಾ? ಸೊ ನಾನು ಇದನ್ನು ಕೂಡ ಎಕ್ಸಿಟ್ ಆಗ್ತೀನಿ ಅಂತ ಅನ್ಕೊಳ್ಳೋಣ. ಸೊ ನಾನು ಎಕ್ಸಿಟ್ ಆದೆ, ಎಲ್ಲ ಟ್ರೇಡಿಂದ ಔಟ್. ಇಲ್ಲಿ ಪ್ರೆಸೆಂಟ್ ಪೊಸಿಷನ್ನು ಕೂಡ ಯಾವುದೂ ಇಲ್ಲ, ನೀವು ನೋಡ್ಬೋದು ಇಲ್ಲಿ ಕರೆಕ್ಟ್ 0 ಪ್ರೆಸೆಂಟ್ ಪೊಸಿಷನ್ಸ್. ಕ್ಲೋಸಲ್ಲಿ ಹೋಗಿ ನೋಡಿದರೆ ಆವಾಗಲೇ ಎಕ್ಸಿಟ್ ಆದಂತಹ US30 ನಿಮ್ಗೆಲ್ರಿಗೂ ಕೂಡ ಕಾಣುತ್ತೆ, ಹೌದಾ? ಒಂದು 3, ಇನ್ನೊಂದು 4, $3 ಇಲ್ಲ ಅಂದರೆ ಟೋಟಲ್ ಆಗಿ ನೀವು ನೋಡಿದರೆ ಅದು ನೋಡಿ 0.7 ಅಂದರೆ $1 ಮೈನಸ್ ಅಲ್ಲ, ಅದಕ್ಕಿಂತ ಕಡಿಮೆ. ಸೊ ಓವರಾಲ್ ಆಗಿ ಬರೋಣ ಎಲ್ಲ ಎಕ್ಸಿಟ್ ಆಗಿರೋ ಟ್ರೇಡಿಗೆ ಸ್ನೇಹಿತರೆ. ನಾವು ಇವಾಗ $500 650 ಅಂದರೆ 30% ರಿಟರ್ನ್ಸನ್ನು ಮಾಡಿದ್ವಿ. ಅದು ಎಷ್ಟು ಗಂಟೆಯಲ್ಲಿ ಅಂತ ನೀವು ಅನ್ಕೊಂಡ್ರೆ ಲೆಟ್ಸ್ ಸಿ. ನಾವು ಶುರು ಮಾಡಿದ್ದು ಡಿಸೆಂಬರ್ 4 9:47. ಅದೇ ನಾವು ಈಗ ಟ್ರೇಡ್ ಕ್ಲೋಸ್ ಆಗಿದ್ದು 11:51. 9:47ರಿಂದ 11:50 ಅಂದರೆ ಅರೌಂಡ್ 2 ಅವರ್ಸಲ್ಲಿ 30% ರಿಟರ್ನ್ಸ್ ವಿತ್ ತುಂಬ ಕಡಿಮೆ ರಿಸ್ಕ್ ರಿವಾರ್ಡು. ನೀವಿಲ್ಲಿ ನೋಡಿದ್ರೆ ಲಾಟ್ ಸೈಜಲ್ಲಿ ನೋಡಿ 0.2, 0.15, 0.2 ಇದೇ ಇದೆ. ಯಾವುದೂ ಒಂದು ಸ್ಟ್ಯಾಂಡರ್ಡ್ ಅಂತ ಇಲ್ಲವೇ ಇಲ್ಲ, ತುಂಬ ಕಡಿಮೆ ಇರೋದು. ಅಂದರೆ ಆ ಥರ ನೀವು ಕಡಿಮೆ RR ಅಥವಾ ರಿಸ್ಕ್ ರಿವಾರ್ಡನ್ನು ಇಟ್ಕೊಂಡು ಟ್ರೇಡ್ ಮಾಡಿದರೆ ನಿಮಗೆ ಎಲ್ರಿಗೂ ಕೂಡ ಮಾರ್ಕೆಟಲ್ಲಿ ಸಕ್ಸಸ್ ಆಗ್ತಕ್ಕಂತಹ ಒಂದು ಚಾನ್ಸಸ್ ತುಂಬ ಇರುತ್ತೆ ಅಂತ ಹೇಳಬಹುದು. ಸೊ ಈ ಒಂದು ವಿಡಿಯೋ ಮುಖಾಂತರ ನೀವೆಲ್ಲರೂ ಕೂಡ ಒಂದು ಹೊಸ ನಾಲೆಜನ್ನು ಕಲಿತ್ರಿ ಅಂತ ನಾನು ಕೂಡ ಅಂದ್ಕೊಳ್ತೀನಿ. ಇದೇ ಥರದ ವಿಡಿಯೋನ ನೀವು ನೋಡಿ $500 650 ಅಂದರೆ ಅರೌಂಡ್ 30% ಇನ್ 2 ಅವರ್ಸ್. ದಟ್ ಈಸ್ ಆ್ಯಕ್ಚುಲಿ ಗ್ರೇಟ್ ವಿತ್ ತುಂಬ ಕಡಿಮೆ ರಿಸ್ಕು. ನೀವು ಕೂಡ ಮಾಡಬಹುದು, ಯಾರು ಬೇಕಾದವರು ಕೂಡ ಈ ಥರ ಟ್ರೇಡನ್ನು ಮಾಡಬಹುದು ಅಂತ ಹೇಳ್ತಾ ಅಗೇನ್ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಇದು ಸರಿಯಾದ ನಾಲೆಜ್ ಇದ್ದರೆ ನೀವು ಯಾವ ಥರ ಟ್ರೇಡನ್ನು ಮಾಡಬಹುದು ಅಂತ ಒಂದು ಸಣ್ಣ ಎಕ್ಸಾಂಪಲ್ ಅಂತ ಹೇಳ್ಬೋದು. ಮತ್ತೆ ರೆಗ್ಯುಲರ್ ಆಗಿ ಮತ್ತೊಂದು $100 ಅಥವಾ $500 1000 $1,00,000 ಅಕೌಂಟನ್ನು ತಂದು ನಿಮ್ಮ ಮುಂದೆನೇ ಟ್ರೇಡ್ ಮಾಡಿ 1 ಅವರ್ 2 ಅವರಲ್ಲಿ ಎಷ್ಟು ಮಾಡಬಹುದು ಅನ್ನೋದನ್ನು ಎಲ್ರಿಗೂ ಕೂಡ ನಾನು ಲೈವಲ್ಲಿ ಟ್ರೇಡ್ ಮಾಡ್ತಾ ವಿತ್ ರೀಸನ್ ಮುಖಾಂತರ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹೋಪ್ ಎಲ್ರಿಗೂ ಯೂಸ್ ಆಯಿತು ಆ್ಯಂಡ್ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಇದೇ ಥರದ ವಿಡಿಯೋ ನೀವೇನಾದರೂ ಕಲಿತಾ ಇದ್ರೆ ಅಥವಾ ಈ ವಿಡಿಯೋ ಹೆಲ್ಪ್ ಆಗಿದ್ರೆ ಕಮೆಂಟಲ್ಲಿ ನಿಮ್ಮ ಪರ್ಸನಲ್ ಅಭಿಪ್ರಾಯನ ಹಾಕೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ, ಮತ್ತೆ ಕನ್ನಡದಲ್ಲಿ ಇದೇ ತೆರನಾದಂಥ ವಿಡಿಯೋಸನ್ನು ಮಾಡುವುದರ ಮುಖಾಂತರ.